ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಈ ಬಾರಿಯ ಗೀತಾ ಚಿಂತನದ ಕೊನೆಯ ದಿನದಲ್ಲಿದ್ದೇವೆ. 15 ಶ್ಲೋಕಗಳು, 15ನೇ ಅಧ್ಯಾಯದ 15 ಶ್ಲೋಕಗಳನ್ನು ನಾವು ನೋಡಿದ್ದೀವಿ. ಇನ್ನು 5 ಶ್ಲೋಕ ಇದೆ. ಹಾಗಾಗಿ ಇವತ್ತು ಮುಗೀತೋ ಇಲ್ಲೋ ಗೊತ್ತಿಲ್ಲ, ಎಷ್ಟಾಗತ್ತೋ ಅಷ್ಟು. ಯಾಕೆಂದರೆ ಎಷ್ಟಾಗಬೇಕು ಅಂತೂ ನನ್ನ ತೀರ್ಮಾನ ಇಲ್ಲ. ಅದನ್ನು ಯಾವುದೇ ವ್ಯವಸ್ಥೆ, ಒಂದು ಲೆಕ್ಕಾಚಾರದಲ್ಲಿ ನಾವು ಗೀತೆಯನ್ನು ನೋಡ್ತಾ ಇಲ್ಲ. ಗೀತೆ ಬಗ್ಗೆ ಚಿಂತನೆ ಮಾಡ್ತಾ ಎಲ್ಲಿವರೆಗೆ ಬಂತು ಅಲ್ಲಿ ಸಮಯ ಆಯಿತು ಅಂದರೆ ನಿಂತುಬಿಡುತ್ತೆ ಅಷ್ಟೇ. ಮುಂದಿನ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಮುಂದುವರಿಯುತ್ತೆ. ಯಾಕೆಂದರೆ ನಮಗೆ ಎಷ್ಟು ಆಯಿತು ಅನ್ನೋದಕ್ಕಿಂತಲೂ ಹೇಗೆ ಆಯಿತು ಅನ್ನೋದು ಮುಖ್ಯ. ಸುಮ್ಮನೆ ಶಾಂತಿ ಪಾಠ ಹಾಕಿ 700 ಶ್ಲೋಕ ಓದಿಬಿಟ್ಟೆವು, ಶಾಂತಿ ಪಾಠ ಹಾಕಿಬಿಟ್ಟೆವು ಅಂತ ತಿಳ್ಕೊಳ್ಳುವುದಕ್ಕಿಂತಲೂ ಕೃಷ್ಣ ಹೇಳಿದ್ದನ್ನು ಆದಷ್ಟು ಹೆಚ್ಚು ತಿಳ್ಕೊಳ್ಳುವ ಪ್ರಯತ್ನ ಮಾಡೋದು. ಆದಷ್ಟು ಒಂದೊಂದು ಶ್ಲೋಕದಲ್ಲಿ ಅವನು ಹೇಳಿರತಕ್ಕಂಥ ಸಂಗತಿಗಳನ್ನು ಆದಷ್ಟು ನಮ್ಮ ಎಟುಕಿಗೆ ಸಿಗುವಷ್ಟು, ಕೃಷ್ಣ ಹೇಳಿದ್ದನ್ನೆಲ್ಲ ನಾವು ಹೇಳಲಿಕ್ಕಾಗತ್ತಾ? ಅದು ನಮ್ಮ ಎಟುಕಿಗೆ ಸಿಗುವಷ್ಟು ಅದನ್ನು ಹೆಚ್ಚು ಹೆಚ್ಚು ಗ್ರಹಣ ಮಾಡುವುದು. ಅದರಿಂದ 2 ಶ್ಲೋಕ ಒಂದೇ ದಿವಸ ಮಾಡೋದಕ್ಕಿಂತ 1 ಶ್ಲೋಕವನ್ನು 1 ದಿವಸ 2 ದಿವಸ ಮಾಡೋದ್ರಲ್ಲಿ ಹೆಚ್ಚು ಉಪಯೋಗ. ಅಂದರೆ ಆ ಮಾತಿನ ಗೀತೆಯ ಒಳಗಿರತಕ್ಕಂಥ ಆ ಹೃದಯ, ಗೀತೆಯ ಹೃದಯ, ಅದರ ಉದ್ದೇಶ, ಯಾವ ಉದ್ದೇಶದಿಂದ ಗೀತೆಯನ್ನು ಪ್ರಾಚೀನರು ವೇದವ್ಯಾಸರು ರಚನೆ ಮಾಡಿ ನಮಗೆ ಕೊಟ್ಟರು, ಯಾವ ಉದ್ದೇಶದಿಂದ ಆಚಾರ್ಯ ಪುರುಷರು ಅದಕ್ಕೆ ಭಾಷ್ಯ ಬರೆದು ನಮಗೆ ಅದನ್ನು ಇವತ್ತಿನ ತನಕ ಉಳಿಸಿಕೊಂಡು ಬಂದರು, ಅದರ ಉದ್ದೇಶ ಏನಂದರೆ ಆದಷ್ಟು ಹೆಚ್ಚು ಅರ್ಥ ಮಾಡಿಕೊಳ್ಳಬೇಕು ಅಂತ. ನಾವು ಒಂದೇ ಶ್ಲೋಕವನ್ನು ಅರ್ಥ ಮಾಡಿಕೊಂಡ್ರೂ ಒಂದು ಜನ್ಮ ಸಾರ್ಥಕ. ಆದರೆ ಅರ್ಥ ಮಾಡಿಕೊಳ್ಳದೆ 700 ಶ್ಲೋಕ ಪೂರ್ತಿ ಊರು ಹೊಡೆದರೂ ಏನೂ ಉಪಯೋಗ ಇಲ್ಲ. ಅಂದ ವೇದಾಂತ ಯಾವಾಗಲೂ, ವೇದಾಂತದ ಮುಖ್ಯ ಉದ್ದೇಶ ಅದು ನಮಗೆ ಅರ್ಥವಾಗಿ ನಮ್ಮ ಮನಸ್ಸಿನ ಮೇಲೆ ಏನು ಪರಿಣಾಮ ಮಾಡಿತು ಅನ್ನೋದು ವೇದಾಂತದ. ಶ್ರವಣದಿಂದ ಪುಣ್ಯ ಬರುತ್ತೆ ಅನ್ನೋದು ಭ್ರಮೆ. ಅದನ್ನು ನಾವು ಎಷ್ಟು ಜೀರ್ಣಿಸಿಕೊಂಡೆವು, ಎಷ್ಟು ಜೀವನದಲ್ಲಿ ಅದನ್ನು ಆಚರಣೆಗೆ ತಂದೆವು ಅನ್ನೋದು ಮುಖ್ಯ. ಯಾಕೆಂದರೆ ನಾನು ಬಹಳ ಹಿಂದಿನಿಂದ ಒಂದು ಮಾತು ಹೇಳ್ತಾ ಇದ್ದೇನೆ. ನಮಗೆ ಭಾರತೀಯ ತತ್ವಶಾಸ್ತ್ರ ಅಂತಂದರೆ ಅದು ಪೂರ್ಣ ಪ್ರಮಾಣದಲ್ಲಿ ಮನಃಶಾಸ್ತ್ರ, ಅದು ಸೈಕಾಲಜಿ. ಅದು ಭಾರತೀಯ ತತ್ವಶಾಸ್ತ್ರ ಅಂದರೆ ಸೋಷಿಯಾಲಜಿ ಅಲ್ಲ, ಅದು ಸೈಕಾಲಜಿ. ನಮಗೆ ಇವತ್ತೆಲ್ಲ ಈ ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಮಾಡುವವರೆಲ್ಲ ಅದನ್ನು ಸೋಷಿಯಾಲಜಿ ಆಸ್ಪೆಕ್ಟ್ ತಗೊಂಡು ಬೈತಾರೆ, ಅದರ ಸೈಕಾಲಜಿ ಯಾರಿಗೂ ಗೊತ್ತಿಲ್ಲ. ಅಂದರೆ ಒಂದು ದೃಷ್ಟಿಯಿಂದ ಮೆಕಾಲೆ ಗೆದ್ದುಬಿಟ್ಟ. ಅವನ ಉದ್ದೇಶ ಏನುತ್ತದೆ, ಭಾರತೀಯರಿಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಬರದಂಥ ಶಿಕ್ಷಣ ಕೊಡಬೇಕು ಅಂತ. ಅವನು ಗೆದ್ದುಬಿಟ್ಟ. ಇವತ್ತು ಯಾವ ಭಾರತೀಯನಿಗೂ ಭಾರತೀಯ ಸಂಸ್ಕೃತಿಯ ಬಗ್ಗೆ ಏನೂ ಗೊತ್ತಿಲ್ಲ. ಅಷ್ಟು ಶಿಕ್ಷಣ ಪದ್ಧತಿಯಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿದ ಮೆಕಾಲೆ ಅವನಿಗೆ ಜಯಕಾರ ಹಾಕಬೇಕು. ಏನೂ ಭಾರತೀಯ ಸಂಸ್ಕೃತಿ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಇಂಟೆಲೆಕ್ಚುವಲ್ಸ್ ಈ ದೇಶದಲ್ಲಿ ಬೆಳೀತಾ ಇದ್ದಾರೆ.
ಅವ್ರಿಗೆ ABCD ಗೊತ್ತಿಲ್ಲ, ತಮಗೆ ಈ ಭಾರತೀಯ ಸಂಸ್ಥೆ ಬಗ್ಗೆ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಪಶ್ಚಾತ್ತಾಪ ಇಲ್ಲ, ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ನಾವು ಅಥೆಂಟಿಕ್ ಅನ್ನುವ ರೀತಿಯಿಂದ ಮಾತಾಡ್ತಾ ಇದ್ದಾರೆ, ಅದ್ರ ಏನೂ ಗೊತ್ತಿಲ್ಲ. ಆ ದೃಷ್ಟಿಯಿಂದ ನಾವು ಗೀತೆಯನ್ನು ಎಷ್ಟು ಆಳವಾಗಿ ಚಿಂತನೆ ಮಾಡಿದರೆ ಅಂದರೆ ಅದರ ಮನಃಶಾಸ್ತ್ರೀಯವಾದ ಮುಖ, ಅದನ್ನು ನಾವು ಎಷ್ಟು ಆಳಕ್ಕೆ ಹೋದರೆ ಅಷ್ಟು ಕೃಷ್ಣ ಆಳಕ್ಕೆ ಕರ್ಕೊಂಡು ಹೋಗ್ತಾನೆ. ಅದು ವಿಶೇಷ. ಎಲ್ಲ ಗ್ರಂಥಗಳಲ್ಲಿ ಹಾಗೆ ಆಳಕ್ಕೆ ಹೋಗ್ಲಿಕ್ಕೆ ಅದಕ್ಕೊಂದು ಇದೆ, ಮಿತಿ ಇದೆ. ಅದಕ್ಕಿಂತ ಆಳಕ್ಕೆ ಹೋದರೆ ಏನಿಲ್ಲ. ಇದು ಹಾಗಲ್ಲ. ಇದು ಆಳಕ್ಕೆ ಹೋದರೆ ಎಷ್ಟು ಆಳಕ್ಕೆ ಹೋದರೂ ಇನ್ನೂ ಆಳ ಇದೆ. ಆಳಕ್ಕೆ ಹೋದಷ್ಟು ನಿರಾಳ ಆನಂದ ಆಗ್ತಾ ಇರ್ತದೆ. ಆ ದೃಷ್ಟಿಯಿಂದ ನಾವು ಗೀತೆಯನ್ನು ಚಿಂತನೆ ಮಾಡಬೇಕು. ನಾನು ನಿನ್ನೆ ಹೇಳಿದೆ, ಒಂದು ಇಡೀ ನಮ್ಮ ದೇಶದ ಅಧ್ಯಾತ್ಮ ಸಂಸ್ಕೃತಿಯ ಸಾರ ಮಹಾಭಾರತ, ಮಹಾಭಾರತದ ಸಾರ ಭಗವದ್ಗೀತೆ, ಭಗವದ್ಗೀತೆಯ ಸಾರ 15ನೇ ಅಧ್ಯಾಯ, 15ನೇ ಅಧ್ಯಾಯದ ಸಾರ ಮುಂದೆ ಬರತಕ್ಕಂಥ 3-4 ಶ್ಲೋಕಗಳು. ಅಂದರೆ ಈ ಮುಂದೆ ನಾವು ಹೇಳತಕ್ಕಂಥ ವಿಷಯ ಭಾರತೀಯ ತತ್ವಶಾಸ್ತ್ರದ ಚಿಂತನ ಕ್ರಮದ ಕ್ರೀಮ್, ಅದರ ಎಸೆನ್ಸ್ ಆಫ್ ಕ್ವಿಂಟೆಸೆನ್ಸ್ ಆಫ್ ಇಂಡಿಯನ್ ಫಿಲಾಸಫಿ. ಅದನ್ನು ಎಲ್ಲರೂ ಒಪ್ಪಿಕೊಂಡದ್ದೇ. ಆದರೆ ಆಶ್ಚರ್ಯ ಏನಂದರೆ ಇದು ಭಾರತೀಯ ತತ್ವಶಾಸ್ತ್ರದ ಸಾರ ಅಂತ ಹೇಳ್ತಾರೆ, ಆದರೆ ಅದನ್ನು ಹೇಳಿದ್ದನ್ನು ತಮ್ಮ ಫಿಲಾಸಫಿಯಲ್ಲಿ ಹೇಳೋಲ್ಲ, ಏನೋ ಬೇರೆ ಹೇಳ್ತಾರೆ, ಇದು ಸಾರ ಅಂತಾರೆ. ಈ ಮುಂದೆ ಹೇಳತಕ್ಕಂಥ ವಿಷಯ ಒಂದು ರೀತಿಯಿಂದ ಬಹಳ ಇಡೀ ಪ್ರಪಂಚವನ್ನು ಹೇಗೆ ಅನುಸಂಧಾನ ಮಾಡಬೇಕು ಅಂತ, ಇಡೀ ವಿಶ್ವದ ಅನುಸಂಧಾನ, ವಿಶ್ವಾತ್ಮನ ಅನುಸಂಧಾನ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಇದು ಮೊದಲು ಪ್ರಪಂಚ ಅಂದರೆ ಏನು? ಲೋಕ ಅಂದರೆ ಪ್ರಪಂಚ. ಭಗವಂತ ಲೋಕ ಅಂದರೆ ಬರೀ ಪ್ರಪಂಚ ಅಲ್ಲ, ಲೋಕದ ದರ್ಶನೆ ಅಂತ. ಅರಿವು ಇರುವ ಪ್ರಪಂಚ ಅಂದರೆ ಚೇತನ ಪ್ರಪಂಚ. ಪ್ರಪಂಚದಲ್ಲಿ 2 ಬಗೆಯ ಚೇತನಗಳಿವೆ ಎಂದರು. ಈ ಪ್ರಪಂಚ ಬ್ರಹ್ಮಾಂಡದಲ್ಲಿ ನಾವು ಕನ್ಸಿಡರ್ ಮಾಡುವಾಗ ಪರಿಗಣಿಸಬೇಕಾದಂಥವು 2 ಬಗೆಯ ಚೇತನಗಳಿವೆ. ದ್ವಾವಿಮವು ಪುರುಷವು. ಬಹಳ ಸ್ವಾರಸ್ಯ ಏನು ಅಂದರೆ, ಸಾಮಾನ್ಯ 2 ಥರದ ಗಂಡಸರಿದ್ದಾರೆ ಅಂತ ಸಾಮಾನ್ಯ ಅರ್ಥ ಮಾಡುವವರು ಪ್ರಾಯ ಈ ಸತ್ಯವೇದದ ಪಂಥದವರಿಗೆ ತಮಾಷೆ ಮಾಡಲಿಕ್ಕೆ ಉಪಯೋಗ. ನೋಡಿ, ಬರೇ ಗಂಡಸರನ್ನು ಹೇಳಿದ್ದಾರೆ ಭಾರತೀಯ ಸಂಸ್ಕೃತಿಯಲ್ಲಿ, ನಮಗೆ ಹೆಂಗಸರನ್ನು ಹೇಳಲಿಲ್ಲ, ಆದ್ದರಿಂದ ನೀವು ಅದನ್ನು ಬಿಟ್ಟು ನಮ್ಮ ಮತಕ್ಕೆ ಬನ್ನಿ ಅಂತ. ಯಾಕೆಂದರೆ ಏನೂ ಗೊತ್ತಿಲ್ಲದೆ ಇದ್ದವರೇ ಇದನ್ನೆಲ್ಲ ಪ್ರಚಾರ ಮಾಡೋರು. ಸ್ವಲ್ಪ ತಿಳುವಳಿಕೆ ಇದ್ದವರಿಗೆ ಇಂಥ ಮಾತಾಡಲಿಕ್ಕೆ ನಾಚಿಕೆ ಆಗತ್ತೆ. ಪುರುಷರು 2 ಅಂತ. ಓಹೋ ಇದು ಮೇಲ್ ಡಾಮಿನೇಷನ್ ಬಂತು. ಈಗ ಪುರುಷ ಪ್ರಧಾನವಾದ ಸಮಾಜ ಬಂತು. ಕೃಷ್ಣನೂ ಅದರಿಂದ ಹೊರತಾಗಲಿಲ್ಲ. ಮತ್ತು ಯಾಕೆ ಹೆಣ್ಮಕ್ಳು ಭಗವದ್ಗೀತೆ ಕೇಳಬೇಕು? ಬರೇ ಪುರುಷರನ್ನ ವಿವಾಹ ಮಾಡ್ತಾನೆ ಕೃಷ್ಣ, ಹೆಣ್ಮಕ್ಳಿಗೇನು ಕೆಲಸ? ಅಂದರೆ ತಮಾಷೆ ಏನು ಅಂದರೆ, ಬಹಳ ಜನಕ್ಕೆ ಪುರುಷ ಶಬ್ದ, ನಾನು ಪ್ರಾರಂಭದಲ್ಲಿಯೂ ಗೀತೆಯಲ್ಲಿ ಇದನ್ನು ಹೇಳಿದ್ದೆ. ಯಾಕಂದರೆ ಪುರುಷ ಶಬ್ದ ಇಲ್ಲೇ ಮೊದಲು ಬರುವುದಲ್ಲ, ಈ ಮೊದಲು ಬಂದಿತ್ತು. ಎಲ್ಲ ಇಡೀ ಸಂಸ್ಕೃತ ಅಧ್ಯಾತ್ಮ ಪ್ರಪಂಚದಲ್ಲಿ, ಪುರಾಣಗಳಲ್ಲಿ, ವೇದಗಳಲ್ಲಿ ಅಥವಾ ಭಗವದ್ಗೀತೆಯನ್ನು ತಗೊಳ್ಳಿ, ಭಾರತ, ಭಗವತಿ, ಎಲ್ಲಿಯೇ ಆದರೂ ಪುರುಷರು ಅಂದರೆ ಗಂಡಸರು ಅನ್ನುವ ಅರ್ಥ ಕೆಲವು ಕಡೆ ಬಂದಿದೆ, ಇಲ್ಲ ಅಂತ ಹೇಳೋಲ್ಲ ನಾವು. ಕುಂತಿ ಹೇಳ್ತಾಳೆ ಪಾಂಡವರಿಗೆ, ಪರಂ ವಿಷಹತೆ ಯಸ್ತು ಪುರುಷ ಸಹ ಪ್ರಕೀರ್ತಿತ. ಇನ್ನೊಬ್ಬರನ್ನು ಎದುರಿಸುವ ತಾಕತ್ತುಳ್ಳವನು ಪುರುಷ, ಅಲ್ಲಿ ಗಂಡಸು ಅಂತ ಅರ್ಥ. ಹೋರಾಡಿ ಇನ್ನೊಬ್ಬರನ್ನ ಮಣಿಸಬಲ್ಲ ತಾಕತ್ತಿಲ್ಲತಕ್ಕಂಥ ಪೌರುಷ ಯಾರಲ್ಲಿದೆ ಅವನು ಪುರುಷ ಅಂತ. ಅಲ್ಲಿ ಗಂಡಸು ಅನ್ನುವ ಅರ್ಥದಲ್ಲಿ ಪ್ರಯೋಗ ಅಲ್ಲಲ್ಲಿ ಬಂದಿದೆ. ಆದರೆ ಬಹಳ ಆಶ್ಚರ್ಯ ಏನಂದರೆ, ಗಂಡಸರು ಪುರುಷ ಅಂತ ಶಬ್ದ ಪ್ರಯೋಗ ಮಾಡುವಾಗ ಅದು ಹ್ಯೂಮನ್ ಬೀಯಿಂಗ್ಸ್ ಅನ್ನೋ ಅರ್ಥದಲ್ಲಿ ಪ್ರಯೋಗಿಸ್ತಾರೆ. ಹೆಂಗಸರು ಪುರುಷ ಅಂತ ಅನ್ನುವಾಗ ಗಂಡಸರು ಅನ್ನೋ ಅರ್ಥದಲ್ಲಿ ಪ್ರಯೋಗಿಸ್ತಾರೆ. ಇದು ಕುಂತಿ ಹೇಳಿದ ಮಾತಿದು. ಅವಳು ಪುರುಷ ಅಂದರೆ ಗಂಡಸು ಅಂತ ಅರ್ಥ ಮಾಡ್ತಾಳೆ. ಇದೆಲ್ಲ ಭಾಷೆಯಲ್ಲಿ ಮತ್ತೆ ಬೆಳೆದುಕೊಂಡು ಬಂದ ಹಾಗೆ. ಪುರುಷ ಅಂದರೆ ಹ್ಯೂಮನ್ ಬೀಯಿಂಗ್ಸು ಅಂತ ಮೊದಲ ಅರ್ಥ ಇತ್ತು. ಆಮೇಲೆ ಪುರುಷ ಅಂದರೆ ಮೆನ್ ಅಂತ ಅರ್ಥ ಬಂತು. ಇನ್ನೂ ಸಂಕ್ಷೇಪ, ನಾನು ಯಾವಾಗ ಹೇಳ್ತೇನೆ, ಮಾತಾಡ್ತಾ ಭಾಷೆ ಸಂಕೋಚ ಆಗ್ತವೆ. ಹ್ಯೂಮನ್ ಬೀಯಿಂಗ್ಸ್ ಹೋಗಿ ಗಂಡಸರು ಅಂತ ಬಂತು. ಆಮೇಲೆ ಪುರುಷ ಅಂದರೆ ನೀವು ಸೌತ್ ಕನ್ನಡಕ್ಕೆ ಬನ್ನಿ, ಗಂಡಸರು ಅಲ್ಲ, ಬರೇ ಗಂಡ.
ಪುರುಷ ಅಂದರೆ ಗಂಡ. ಅವನು ನನ್ನ ಪುರುಷ ಅಂದರೆ ಅವನು ನನ್ನ ಗಂಡ ಅಂತ ಅರ್ಥ. ಇದು ಅರ್ಥ ಸಂಕೋಚ ಆಗೋದು. ಪುರುಷ ಅಂದರೆ ಗಂಡ ಅಲ್ಲ, ಪುರುಷ ಅಂದರೆ ಗಂಡಸರು ಅಲ್ಲ, ಪುರುಷ ಅಂದರೆ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ಹೆಂಗಸರು ಪುರುಷರು, ಗಂಡಸರು ಪುರುಷರು. ಅದರ ಎಟಿಮಾಲಜಿ ನೋಡಿದರೆ ನಮಗೆ ಅರ್ಥ ಆಗ್ತದೆ. ಪುರುಷ ಶಬ್ದದ ಎಟಿಮಾಲಜಿ ಅದನ್ನು ನೀವು ಪೌರುಷ, ಹೋರಾಡುವ ಕಿಚ್ಚು ಅಂತ ಅರ್ಥ ಮಾಡಿದಾಗ ಪುರುಷ ಅನ್ನೋದು ಗಂಡಸು ಅನ್ನೋ ಅರ್ಥ ಬಂತು. ಅದಕ್ಕೆ ಬೇರೆ ಬೇರೆ ಎಟಿಮಾಲಜಿಗಳಿವೆ. ಹೋರಾಡುವ, ಎದುರಾಳಿಯ ಜೊತೆಗೆ ಆ ಹೋರಾಡತಕ್ಕ ಕಿಚ್ಚು, ಧೈರ್ಯ, ಎದೆಗಾರಿಕೆ, ಪೌರುಷ, ಇದು ಗಂಡಸು ಅನ್ನುವ ಅರ್ಥದಲ್ಲಿ ಬಂದದ್ದು. ಆದರೆ ಪುರುಷ ಅನ್ನುವ ಶಬ್ದಕ್ಕೆ ಅದು ಮತ್ತೆ ಬಂದ ಅರ್ಥ, ಪ್ರಾಚೀನ ಅರ್ಥ ಏನು ಹೇಳಿ? ನೀವೆಲ್ಲ ಕಡೆ ಇದೆ ಪುರದಲ್ಲಿ ಇರುವ ಪುರಿ ಶೇತೆ ಅಂದರೆ ವೇದದಲ್ಲಿ ಪುರಾಣಗಳಲ್ಲಿ ಬಂದಿರತಕ್ಕಂಥ ಅರ್ಥ ಪುರಿಶೇತೆ ಇತಿ ಪುರುಷ ಅಂತ. ಅಂದರೆ ಪುರದಲ್ಲಿ ಇರುವಂಥ ಜೀವ ಅಂತ. ಪುರ ಅಂದರೆ ಅದೇ ನೋಡಿ, ಪುರುಷ ಅಂತಂದರೆ ಹ್ಯೂಮನ್ ಬೀಯಿಂಗ್ಸು, ಬರೇ ಬೀಯಿಂಗ್ಸ್ ಅಲ್ಲ. ಯಾಕೆಂದರೆ ಈ ಪ್ರಾಣಿಗಳನ್ನು ಪುರುಷ ಅಂತ ಹೇಳೋಲ್ಲ. ಪ್ರಾಣಿಗಳಲ್ಲಿ ಗಂಡು ಪ್ರಾಣಿಯನ್ನು ಪುರುಷ ಹುಲಿ ಅಂತ ಹೇಳೋದಿಲ್ಲ, ಗಂಡು ಹುಲಿಯನ್ನು. ಅಂದರೆ ಗಂಡು ಅನ್ನೋ ಅರ್ಥ ಇದ್ದಿದ್ದರೆ ಅದಕ್ಕೆ ಹುಲಿಯಲ್ಲಿ ಗಂಡು ಹುಲಿಯನ್ನು ಪುರುಷ ಹುಲಿ, ಸ್ತ್ರೀ ಹುಲಿ ಪುರುಷ ಹುಲಿ ಅಂತ ಹೇಳೋದಿಲ್ಲ. ಪುರುಷ ಸಿಂಹ, ಅದಕ್ಕೆ ಸಿಂಹ ಶಬ್ದಕ್ಕೆ ಸಿಂಹ ಸಿಂಹಿ, ವ್ಯಾಘ್ರ ವ್ಯಾಘ್ರಿ, ಅದಕ್ಕೆ ಲಿಂಗ ಆಗಿ ಹೋಗ್ತೇವೆ ಹೊರತು ಜಂಬುಕ ಶಿವ ಅಂತಾರೆ ಹೊರತು ಪುರುಷ ಅಂತ ಅನ್ನೋದನ್ನು ಗಂಡು ಅನ್ನೋ ಅರ್ಥದಲ್ಲಿ ಪ್ರಾಣಿಗಳಲ್ಲಿ ಬಳಸುವುದಿಲ್ಲ. ಯಾಕೆಂದರೆ ಪುರ ಅಂತ ಅನ್ನೋದನ್ನ ಅರ್ಥ ನಮ್ಗೆ ಗೊತ್ತಾದರೆ ಪ್ರಾಣಿಗಳು ಪುರುಷ ಆಗೋದು ಸಾಧ್ಯ ಇಲ್ಲ. ಗಂಡು ಪ್ರಾಣಿಯು ಪುರುಷ ಅಲ್ಲ, ಹೆಣ್ಣು ಪ್ರಾಣಿಯು ಪುರುಷ ಅಲ್ಲ. ಮನುಷ್ಯರಲ್ಲಿ ಗಂಡು ಪ್ರಾಣಿಯು ಪುರುಷ, ಹೆಣ್ಣು ಪ್ರಾಣಿಯು ಪುರುಷ. ಯಾಕೆಂದರೆ ಪುರ ಅಂದರೆ ಪಾಲನೆ, ಪುರ ಅಂದರೆ ಪಾಲನೆ, ಪೂರಣೇಚ ಅಂತ. ಅಂದರೆ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ಅಂತ ಇಟ್ಟುಕೊಂಡ್ರೆ ಎಲ್ಲ ದೇಹವು ನಮ್ಮ ಒಂದು ಪ್ರೊಟೆಕ್ಷನ್ನೇ. ಅದಲ್ಲ, ಪೂರಣೆ ಯಾವುದು ಸೃಷ್ಟಿಯಲ್ಲಿ ಯಾವ ಶರೀರ ಪೂರ್ಣತೆಯನ್ನು ಪಡೆದಿದೆಯೋ ಅದು ಪುರ. ಹಾಗಾದರೆ ನಮ್ಮ ಸೃಷ್ಟಿಯಲ್ಲಿ ಥಿಯರಿ ಆಫ್ ಇವಲ್ಯೂಷನ್ ಪರ್ಫೆಕ್ಷನ್ ಬಂದದ್ದು ಎಲ್ಲಿ? ಪ್ರಾಣಿಯ ಶರೀರ ಪರ್ಫೆಕ್ಟ್ ಅಲ್ಲ. ಮೊದಲು ಮರಗಳು, ಅವುಗಳಿಗೆ ಸರಿಯಾದ ಇಂದ್ರಿಯಗಳೇ ಅಭಿವ್ಯಕ್ತ ಆಗಲಿಲ್ಲ. ಪ್ರಾಣಿಗಳಲ್ಲಿ ಕೆಲವು ಇಂದ್ರಿಯಗಳಾದವು, ಎಲ್ಲ ಇಂದ್ರಿಯಗಳಾಗಲಿಲ್ಲ. ಮನುಷ್ಯರಲ್ಲಿ ಎಲ್ಲ ಇಂದ್ರಿಯಗಳು ಮತ್ತು ಎಲ್ಲ ಅಂತಃಕರಣ, ಮನಸ್ಸು, ಬುದ್ಧಿ, 10 ಇಂದ್ರಿಯಗಳು ಪೂರ್ಣ ಪ್ರಮಾಣದಲ್ಲಿ ಅಭಿವ್ಯಕ್ತಗೊಂಡದ್ದು ಮನುಷ್ಯರಲ್ಲಿ. ಅದರಿಂದ ಮನುಷ್ಯ ಶರೀರವನ್ನು ದೇವತೆಗಳು ಬಿಡಿ, ನಮಗೆ ಅದು ಸಂಬಂಧ ಇಲ್ಲ. ಅವರಲ್ಲಿ ಪೂರ್ಣ ಪ್ರಮಾಣದ ಅಭಿವ್ಯಕ್ತ ಇದೆ, ಅದು ದೇವತೆಗಳ ವಿಷಯ. ಇಲ್ಲಿ ನಾವು ಈಗ ಲೋಕದಲ್ಲಿ ಅಂದರೆ ನಮ್ಮ ಕಣ್ಣಿಗೆ ಕಾಣುವ ಪ್ರಪಂಚದಲ್ಲಿ ಪುರ ಅಂದರೆ ಮನುಷ್ಯ ಶರೀರಕ್ಕೆ ಪುರ ಅಂತ. ಪ್ರಾಣಿಗಳ ಶರೀರವನ್ನು ಪುರ ಅನ್ನೋದಿಲ್ಲ, ಯಾಕೆಂದರೆ ಅದು ಪೂರ್ಣತೆಯನ್ನು ಪಡೆಯಲಿಲ್ಲ, ಇಂಪರ್ಫೆಕ್ಟ್. ಪುರ ಅನ್ನೋದಕ್ಕೆ ಪರ್ಫೆಕ್ಟ್ ಬಾಡಿ ಅಂತ ಅರ್ಥ ಆಯಿತು. ಅಂದರೆ ಪೂರ್ತಿ ಬೆಳವಣಿಗೆಯನ್ನು ಕಂಡದ್ದು, ಫುಲ್ಲಿ ಗ್ರೋನ್ ಅಪ್. ಆ ಗ್ರೋತ್ ಪೂರ್ಣವಾದಾಗ ಪುರ ಆಗತ್ತೆ. ಅದನ್ನೇ ಕೃಷ್ಣ ನವದ್ವಾರೇ ಪುರೇ ದೇಹಿ ಹಿಂದೆ ಹೇಳಿದ್ದ. ಪುರ ಅಂತಂದರೆ ನವದ್ವಾರಗಳಿರತಕ್ಕಂಥ ಪುರ ಅಂತ. ಅದನ್ನು ಪುರಂ ನವದ್ವಾರ ಅಂತ ಹೇಳಿದಾಗ ಒಂದು ಸಮಸ್ಯೆ ಆಗತ್ತೆ. ಅದು ನಮಗೆ ಗೊತ್ತಿರುವಂಥ ಪ್ರಸಿದ್ಧವಾದ ಅರ್ಥವನ್ನು ನಾನು ಹೇಳಿ, ನವದ್ವಾರ ಅಂತ. ನವದ್ವಾರ ಅಂದರೆ ಕಣ್ಣು 2 ದ್ವಾರಗಳು, 2 ಕಣ್ಣು, 2 ಕಿವಿ, ಮೂಗಿನ 2 ಹೊರಳೆ, 6 ಆಯಿತು. ಬಾಯಿ 7, ಮಲಮೂತ್ರ ದ್ವಾರ 8, 9. ನೀವು ನವದ್ವಾರ ಅನ್ನುವುದನ್ನೇ ಪುರ ಅಂತ ಇಟ್ಟುಕೊಂಡ್ರೆ ಪ್ರಾಣಿಯ ಪುರವೂ ದೇಹವೂ ಪುರವಾಗುತ್ತೆ. ಯಾಕಂದ್ರೆ ನವದ್ವಾರ ಇದೆ ಅವುಗಳಲ್ಲಿ. ಇದಿಷ್ಟು ಇದೆ. ಆದರೆ ಅದು ಲೋಕಪ್ರಸಿದ್ಧವಾಗಿರತಕ್ಕಂಥ ಎಲ್ಲರಿಗೂ ಅರ್ಥವಾಗುವ ದ್ವಾರಗಳನ್ನು ಹೇಳಿದ ಕೃಷ್ಣ. ಹೊರತು ಪುರ ಅಂತಾಗಬೇಕಾಗಿದ್ದರೆ ಪುರಂ ಏಕಾದಶದ್ವಾರಂ ಮಜಸ್ಯ, 11 ಬಾಗಿಲು ಬೇಕು. 11 ಬಾಗಿಲಿದ್ದದ್ದು ನಿಜವಾದ ಪುರ, ಅದು ಪರ್ಫೆಕ್ಟ್ ಪುರ. 11 ಬಾಗಿಲು ಅಂದರೆ ಏನು? ಮತ್ತೆ 2 ಬಾಗಿಲಿದೆ. ಇದನ್ನು ನಾನು ಅನೇಕ ಬಾರಿ ಹೇಳಿದ್ದೆ, ಆದರೆ ಈ ಪ್ರಸಂಗ ಬಂದಾಗ ಹೇಳಿಬಿಡೋದು ಒಳ್ಳೆಯದು. ಯಾಕಂದರೆ ಹಿಂದೆ ಹೇಳಿದ್ದು ಎಂಥದ್ದು ಹೇಳಿದ್ರಿ ಇನ್ನೊಮ್ಮೆ ಹೇಳಿ ಅಂತ ಹೇಳ್ತಾರೆ ಕೆಲವರು. ಅದು ನೀವು ಹಿಂದೆ ಹೇಳಿದ್ದು ಮರ್ತೋಗಿ, ಇವತ್ತು ಹೇಳಿದ್ದು ಹಾಗೆ ಆಗುತ್ತೆ, ಇನ್ನೊಂದು ಸರ್ತಿ ಹೇಳೋ ಇವತ್ತು ಹೇಳಿ ಅಂತಾರೆ. ಅದೇನು ಮಾಡೋದು? ನೀವು ಏನೋ ಹೇಳಿದ್ರಿ, ಅದು ನೆನಪಿಲ್ಲ, ಈಗ ಬೇರೊಮ್ಮೆ ಹೇಳಿ. ಒಂದು ಊರಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಒಂದು ದಿವಸ ಬಂದರು,
ಇದೊಂದು ವಿಷಯ ಇವತ್ತು ನೀವು ಹೇಳಬೇಕು ಅಲ್ರಿ. ನಿನ್ನೆ ಹೇಳಿದ್ದಲ್ವ, ನಿನ್ನೆ ನಾನು ಬರಲಿಲ್ಲರಿ, ಅಯ್ಯೋ ನಾನು ಜವಾಬ್ದಾರನ ಅದಕ್ಕೆ. ಯಾರ್ಯಾರು ಆ್ಯಬ್ಸೆಂಟ್ ಆಗಿ ಅವರಿಗೆಲ್ಲ ಮತ್ತೊಮ್ಮೆ ರಿಪೀಟ್ ಮಾಡಲಿಕ್ಕೆ ನನಗೇನು ಬೇರೆ ಕೆಲಸ ಇಲ್ವಾ? ನಿನ್ನೆ ನೀವು ಬಾರದೇ ಇದ್ದದ್ದು ನನ್ನ ತಪ್ಪಲ್ಲ ಅಂತ ಹೇಳಿದೆ. ನನ್ನ ಕಡೆ ಹೋದರು ಸುಮ್ಮನೆ, ನಾನು ಬರಲಿಲ್ಲ ಅದನ್ನು ಇನ್ನೊಮ್ಮೆ ಹೇಳಿ. ಅಲ್ಲ, ಜನ ಎಷ್ಟು ಅಪ್ರಬುದ್ಧತೆಯಿಂದ ಮಾತಾಡ್ತಾರೆ ಅಂದರೆ, ನಿನ್ನೆ ನಾನು ಬರಲಿಲ್ಲ ಇವತ್ತು ಪುನಃ ಹೇಳಿ ಅದನ್ನು. ಅದೇ ನಿಮ್ಗೆ ಒಬ್ರಿಗೋಸ್ಕರ ಅಷ್ಟು ಜನ ಟೈಮ್ ವೇಸ್ಟ್ ಮಾಡಬೇಕು ನಾವು? ನಿನ್ನೆ ಕೇಳಿದವರಿಗೆಲ್ಲ ಬೇರೆ ವಿಷಯ ಹೇಳ್ಬೋದಲ್ವ? ಬರದೇ ಇದ್ದದ್ದು ನನ್ನ ತಪ್ಪಲ್ಲ, ನಿಮ್ಮ ತಪ್ಪದು, ಅದಕ್ಕೆ ನಾನು ಜವಾಬ್ದಾರಲ್ಲ ಅಂದ ಕಡೆಗೆ ಹೋದರು. ಹಾಗೆ ಪುರ ಅಂತಂದರೆ 11 ಬಾಗಿಲುಗಳು. 11ರಲ್ಲಿ 9 ಗೊತ್ತಾಯ್ತಲ್ಲ ನಮಗೆ, ಎಲ್ಲರಿಗೂ ಕಾಣುವ ಬಾಗಿಲು. ಮತ್ತೊಂದು 10ನೇದ್ದು ಎಲ್ಲರಿಗೂ ಕಾಣುವ ಬಾಗಿಲೇ. ಅದು ಒಂದು ವಿಶೇಷ ಇದೆ. ಅದನ್ನು ಯಾಕೆ 9ರಲ್ಲಿ ಸೇರಿಸಲಿಲ್ಲ ಅಂದರೆ, ಒಂದು ಹುಟ್ಟುವ ಮುಂಚೆ ಇರುವ ಬಾಗಿಲು, ಒಂದು ಸತ್ತ ನಂತರ ತೆರೆಯುವ ಬಾಗಿಲು. ಒಂದು ಹುಟ್ಟುವ ಮುಂಚೆ ತೆರೆಯುವ ಬಾಗಿಲು, ಒಂದು ಸತ್ತ ನಂತರ, ಇದು 2 ಸೇರಿಸಿದರೆ 11 ಆಗುತ್ತೆ. ಹುಟ್ಟುವ ಮುಂಚೆ ಇದ್ದ ಬಾಗಿಲು ಅಂದರೆ ಹೊಕ್ಕಳು. ಮಕ್ಕಳಿಗೆ ತಾಯಿಯ ಹೊಟ್ಟೆಯಲ್ಲಿ ಶುರುವಾಗತ್ತೆ ಆಕ್ಸಿಜನ್ ಸಪ್ಲೈ ಆಗಲಿಕ್ಕೆ. ಎಲ್ಲಿಂದ? ಮೂಗಿನಿಂದಲ್ಲ, ಹೊಕ್ಕಳಿನಿಂದ. ಹೊಕ್ಕಳ ಬಳ್ಳಿ ಕಡಿಯೋದು ಹುಟ್ಟಿದ ಮೇಲೆ. ಅಂದರೆ ಹುಟ್ಟುವ ಮುಂಚೆ ಆಕ್ಸಿಜನ್ ಸಪ್ಲೈ ಆಗುವಂಥ ಬಾಗಿಲು ಅಂದರೆ ಹೊಕ್ಕಳು. ಇದನ್ನು 10ನೇ ಬಾಗಿಲು. ಅಂದರೆ ಈ ಪ್ರಾಚೀನರ ಚಿಂತನೆ ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿ ಇದರ ಚಿಂತನೆಗಳಲ್ಲಿ. ಇವೆಲ್ಲ ಯಾವುದು ದೊಡ್ಡ ಚಿಂತನೆಗಳೆಲ್ಲ, ಇದರಲ್ಲೆಲ್ಲ ಆಳವಾದಂಥ ಒಂದು ಪ್ರಾಪಂಚಿಕವಾದ ಅಬ್ಸರ್ವೇಷನ್ ಇದೆ. ಹೊಕ್ಕಳು ಹುಟ್ಟುವ ಮುಂಚೆ ಕೆಲಸ ಮಾಡುವ ಬಾಗಿಲು. ಆಮೇಲೆ ವಿಶೇಷ ಕೆಲಸ ಇಲ್ಲ ಅದಕ್ಕೆ. ಹುಟ್ಟುವ ಮುಂಚೆ ನಮ್ಮ ಮಕ್ಕಳಿಗೆ ಆಹಾರ, ಆಕ್ಸಿಜನ್, ತಾಯಿ ತೆಗೆದುಕೊಂಡಂಥ ಆಹಾರದ ಆ ಸತ್ವ ಅಥವಾ ಎಲ್ಲಕ್ಕಿಂತ ಹೆಚ್ಚು ಆಕ್ಸಿಜನ್ನು ಮೂಗಿನ ಮೂಲಕ ಅಥವಾ ದೇಹಕ್ಕೆ ಹೋಗೋದಲ್ಲ. ನಾವು ಉಸಿರಾಡುವಾಗ ಆಕ್ಸಿಜನ್ ಹೋದರೆ ಅವಕ್ಕೆ ನಾಭಿಯ ಮೂಲಕ, ಹೊಕ್ಕಳ ಮೂಲಕ ಆಯಿತು. ಭೂಮಿಗೆ ಬಿತ್ತು ಹೊಕ್ಕಳ ಬಳ್ಳಿ ಕಡಿದು ಹೋಯಿತು. ಆಮೇಲೆ ಮೂಗಿನಿಂದ. ಅದು ಕೆಲವೊಮ್ಮೆ ಹೊಕ್ಕಳ ಬಳ್ಳಿ ಕಡಿದ ಮೇಲೆ ಮೂಗಿನಿಂದ ಶ್ವಾಸೋಚ್ಛ್ವಾಸ ಪ್ರಾರಂಭ ಆಗಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಎಷ್ಟೋ ಮಕ್ಕಳು ಪಕ್ಕ ಉಸಿರಾಡೋದಿಲ್ಲ, ಯಾಕೆಂದರೆ ಇದು ನಿಂತು ಹೋಯ್ತು, ಇದಕ್ಕೆ ಅಭ್ಯಾಸ ಇಲ್ಲ, ಮೂಗಿಗೆ ಉಸಿರಾಡಬೇಕು ಅನ್ನೋ ವಿಷಯವೇ ಗೊತ್ತಿಲ್ಲ. ಆದ್ದರಿಂದ ಸ್ವಲ್ಪ ಪ್ರಯತ್ನ ಪಟ್ಟು ಆ ಮಗುವಿಗೆ ಮೂಗಿನಿಂದ ಉಸಿರಾಡಿಸೋದಕ್ಕೆ ಅಭ್ಯಾಸ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಸುಮಾರು ಹೊತ್ತು ಉಸಿರಾಡದೆ ತೊಂದರೆ ಆಗೋದಂತೂ ಇದೆ ಮಕ್ಕಳಿಗೆ. ಸರಿ, ಒಂದು 10ನೇ ಬಾಗಿಲು. ಇದು ಹುಟ್ಟೋ ತನಕ, ಭೂಮಿ ಬೀಳೋ ತನಕ ಕೆಲಸ ಮಾಡ್ತಾ ಇರೋ ಬಾಗಿಲು. ಭೂಮಿಗೆ ಬಿದ್ದ ಮೇಲೆ ಆ ಬಾಗಿಲು ಅಷ್ಟು ಕೆಲಸ ಮಾಡಲ್ಲ, ಅದನ್ನು ಸ್ಟಾಪ್ ಆಯ್ತದೆ. ಇದೆಲ್ಲ ಶುರುವಾಯಿತು. ಈ 9 ಬಾಗಿಲುಗಳು ಭೂಮಿ ಹುಟ್ಟಿ ಸಾಯೋ ತನಕ ಕೆಲಸ ಮಾಡಿದವು. ಆಮೇಲೆ ಈ ಬಾಗಿಲು ಇಲ್ಲ, ಈ 9 ಬಾಗಿಲು ಇಲ್ಲ. ಹೋಗ್ಲಿಕ್ಕೆ ಒಂದು ಬಾಗಿಲು ಇಲ್ಲಿ, ಸಹಸ್ರಾರದಿಂದ ಜೀವ ಹೊರಗೆ ಹೋಗ್ಲಿಕ್ಕೆ. ಯಾವಾಗ? ಪ್ರತಿ ಬಾರಿಯೂ ಅಲ್ಲ, ಕೊನೆಯದಾಗಿ ಸತ್ತಾಗ, ಮತ್ತೆ ಹುಟ್ಟಲಿಕ್ಕಿಲ್ಲ ಅಂತಾದಾಗ ಹೋಗತಕ್ಕಂಥ ದಾರಿ ಅದು. ಯಾಕೆಂದ್ರೆ ಅಲ್ಲಿ ಒನ್ ವೇ, ಅದು ವಾಪಸ್ ಬರಲಿಕ್ಕಿಲ್ಲ ಅಲ್ಲಿ ಹೋದರೆ. ಅದರಿಂದ ಬಹಳ ಜನ ಅದು ಬೇಡ್ರಿ, ಮತ್ತು ವಾಪಸ್ ಬರಲಿಕ್ಕಿಲ್ಲ, ನಮ್ಮ ಮನೆ ಬೇಕು, ಅಲ್ಲಿ ಬೇಡ ಅಂತಾರೆ. ಮತ್ತು ವಾಪಸ್ ಬರಲಿಕ್ಕಿಲ್ಲ, ಸ್ಟ್ರೇಟ್ ಅದು ಸರಳ ರೇಖೆಯಿಂದ ಮೇಲಕ್ಕೆ ಹೋಗುವಂಥ ದಾರಿ. ಅದು 11ನೇ ದಾರಿ. ಇದು ಪ್ರಾಣಿಗಳಿಗೆ ಒಬ್ಬರು ಆಗೋದೇ ಇಲ್ಲ. ಇದು ಮನುಷ್ಯನಲ್ಲಿ ಮಾತ್ರ ಸಾಧ್ಯ ಹೋಗ. ಅದರಿಂದ ನೀವು 11 ಅಂತ ಹೇಳಿದ್ರೆ ಪರ್ಫೆಕ್ಟ್ ಬಾಡಿ ಆಗುತ್ತೆ. 9 ಹೌದು, ಅದು ಎಲ್ಲರಿಗೂ ಅರ್ಥವಾಗುವಂಥ ಸರಳೀಕರಣ ಅಷ್ಟೆ. ಅದನ್ನು ಕೃಷ್ಣ ಅಷ್ಟೇ ನವದ್ವಾರ ಅಂತ ಹೇಳಿದ. ಏಕಾದಶ ಅಂತ ಆದಾಗ 11 ಬಾಗಿಲು ಮನುಷ್ಯನಿಗೆ ಮಾತ್ರ. ಅದರಲ್ಲಿಯೂ ಎಲ್ಲ ಮನುಷ್ಯರಿಗೆ ಇಲ್ಲ, ಕೊನೆಯ ಶರೀರದಲ್ಲಿ ಮಾತ್ರ ಅದು ಓಪನ್ ಆಗೋದು, ಅದು ಬಾಗಿಲು. ಹೀಗೆ 11 ಬಾಗಿಲುಗಳಿರುವ ಪುರ ಅಂದರೆ ಈ ದೇಹ. ಅಂದರೆ ಸಾಧನ ಶರೀರ. ಸಾಧಕ ಮಾತ್ರ ಇಲ್ಲಿ ಮೇಲೆ ಹೋಗೋದು, ಸಾಧನೆ ಮಾಡದಿದ್ದವರು ಹೋಗೋಲ್ಲ. ಇದು ಎಲ್ಲ ಬುದ್ಧಿಜೀವಿಗಳಿಗೆ ತಿಳ್ಕೊಳ್ಳೋಲ್ಲ. ಬುದ್ಧಿ ಇದೆ ಅಂತ ತಿಳ್ಕೊಂಡವರಿಗೆಲ್ಲ ಇದು ತಿಳ್ಕೊಳ್ಳೋಲ್ಲ. ನಿಜವಾದ ಬುದ್ಧಿ ಇದ್ದವರಿಗೆ ತಿಳ್ಕೊಳ್ಳುತ್ತೆ ಅಷ್ಟೇ. ಆದ್ದರಿಂದ ಬುದ್ಧಿಮಾನ್ ಸ್ಯಾತ್ ಅಂತ ಕೃಷ್ಣ ಮುಂದೆ ಹೇಳ್ತಾನಲ್ಲ, ಅವ್ರಿಗೆ ಮಾತ್ರ ತಿಳ್ಕೊಳ್ಳೋದು. ಬುದ್ಧಿಮಾನ್ ಅಂತ ಕೃಷ್ಣ ಯಾರನ್ನು ಬುದ್ಧಿ ಇದ್ದವರು ಅಂತ ಹೇಳ್ತಾನೆ. ಕೆಲವರು ತಾವೇ ಬುದ್ಧಿಜೀವಿಗಳು ಅಂತ ಬೋರ್ಡ್ ಹಾಕೋತಾರೆ, ಅಂಥವ್ರಿಗೆ ಓಪನ್ ಆಗೋಲ್ಲ ಅದು. ಕೃಷ್ಣ ಯಾರನ್ನು ಬುದ್ಧಿಜೀವಿಗಳು ಅಂತ ಕನ್ಸಿಡರ್ ಮಾಡ್ತಾನೆ ಅಂಥವ್ರಿಗೆ ಆ ಬಾಗಿಲು ಓಪನ್ ಆಗುತ್ತೆ. ಆದ್ದರಿಂದ ಯಾರು ಸಾಧಕರಾಗಿ ಭಗವಂತನೆಡೆಗೆ ಹೋಗುವ ಸಾಧನೆಯಲ್ಲಿ 11ನೇ ಬಾಗಿಲು ತೆರೆಯುವ ಅರ್ಹತೆ ಉಳ್ಳವರೋ ಅವರ ಪುರ ಅದು ಶರೀರ. ಆ ಪುರದಲ್ಲಿ ಶೇತೆ ಅಂದರೆ ಅಸ್ಥಿ ಅಂತ ಅರ್ಥ. ಮಲಗಿರುವುದು ಅಂದರೆ ಹೌದಲ್ಲ, ಒಂಥರ ಮಲಗೇ ಇರುವುದು, ಆರಾಮಾಗಿರುವುದು ಅಂತ ಅರ್ಥ ಅಷ್ಟೇ. ಶೇತೆ ಅಂತಲ್ಲ, ಅಸ್ಥಿ ಅನ್ನೋದು ಆಗು. ಯಾಕಂದರೆ ಪುರುಷ ಅನ್ನುವುದಲ್ಲಿ ಶೇತೆ ಅನ್ನುವುದೇ ಅರ್ಥ ಮಾಡಬೇಕಾಗಿಲ್ಲ. ಮತ್ತೆ ಅಸ್ಥೀತಿ ಪುರುಷ ಅಂತ ಸಹ ಅಂತಲ್ಲಿರೋದು. ಸಹ ಅನ್ನೋದು ರೇಫದ ಅನಂತರ ಬಂದ ಸಕಾರಕ್ಕೆ ಷಕಾರ ಬರುತ್ತೆ. ಅದರಿಂದ ಪುರುಷ ಆಯಿತು, ಪುರದಲ್ಲಿ ಇರುವವನು ಅಂದ. ಅಸ್ಥೀತಿ ಸಹ, ಯಾಕಂದ್ರೆ ಅಸಭುವಿ ಅಂತ ಧಾತು.
ಅಸಭುವಿ ಅಂತ ಧಾತು ಇತ್ತೀಚೆಗಿನದ್ದು, ಅದಕ್ಕೆ ಹಳೆ ಧಾತು ಪಾಠ ಇರೋದು ಸಭುವಿ ಅಂತ. ಸಭುವಿಯೇ ಅಸಭುವಿ ಆಯ್ತು. ಆಮೇಲೆ ಅದನ್ನ ಸಭುವಿ ಸ ಅನ್ನೋದಕ್ಕೆ ಇರುವವನು ಅಂತ ಅರ್ಥ. ಪುರಿ ಸಹ ಪುರುಷ ಆಯಿತು. ಹಾಗಾದರೆ ಸಾಧನ ಶರೀರ ಏನಿದೆ ಅದರ ಒಳಗೆ ಇರತಕ್ಕ ಜೀವ ಅಂತ ಅರ್ಥ ಪುರುಷ ಅಂತ. ಅದನ್ನು ಗಂಡಸರು ಮಾತ್ರ ದೇಹದ ಒಳಗೆ ಇರೋದಾ? ಹೆಂಗಸರು ಮತ್ತೆ ಎಲ್ಲಿರೋದು? ಪುರದಲ್ಲೇ ಇರೋದು, ದೇಹದ ಒಳಗೆ ಇರೋ ತಾನೆ. ಹಾಗಾದರೆ ಸಾಧನ ಶರೀರದ ಒಳಗಿರುವ ಜೀವ, ಹೆಣ್ಣಾಗಲಿ ಗಂಡಾಗಲಿ ಸಾಧನ ಶರೀರದಲ್ಲಿ ಇರತಕ್ಕ ಜೀವ ಅಂತ ಅರ್ಥ. ಜೀವ ಶಬ್ದ ಪುಲ್ಲಿಂಗ ಆದ್ದರಿಂದ ಪುರುಷ ಅಂತ ಪುಲ್ಲಿಂಗ ಅಷ್ಟೆ. ಪುರುಷ ಅಂದರೆ ಗಂಡಸಾಗಬೇಕಾಗಿಲ್ಲ. ಜೀವ ಜೀವ ಸಾಧನ ಶರೀರದಲ್ಲಿರುವ ಜೀವ, ಅದು ಹೆಣ್ಣಾದರೂ ಪುರುಷ, ಗಂಡಾದರೂ ಪುರುಷ. ಪುರುಷ ಶಬ್ದಕ್ಕೆ ಅಧ್ಯಾತ್ಮದ ಅರ್ಥ ಸಾಧನ ಶರೀರದಲ್ಲಿರುವ ಸಾಧಕ ಜೀವ ಅಂತ. ಹಾಗಾಗಿ ಇಲ್ಲಿ ಪುರುಷ ಶಬ್ದವನ್ನು ಕೃಷ್ಣ ಪ್ರಯೋಗ ಮಾಡಿದ್ದು ಜೀವರು, ಸಾಧಕ ಜೀವರು ಅನ್ನೋ ಅರ್ಥದಲ್ಲಿ, ಗಂಡಸರು ಅನ್ನೋ ಅರ್ಥದಲ್ಲಿ ಅಲ್ಲ, ಹೆಂಗಸರು ಅನ್ನೋ, ಇಬ್ಬರೂ ಜೀವರೇ, ಸಾಧಕ ಜೀವರು. ದ್ವಾವಿಮೌ ಪುರುಷೌ ಲೋಕೆ, ನೋಡಿದ, ಎರಡು ಥರದ ಜೀವರು. ಎರಡು ಥರದ ಜೀವರು ಯಾರು? ಅಥವಾ ಜೀವರು ಅಂತ ಹೇಳಿ, ಆತ್ಮ ಎರಡು ಥರದ ಆತ್ಮಗಳು ಅಂತ ಹೇಳಿ, ಅಥವಾ ಎರಡು ಥರದ ಪುರುಷರು, ಅವರು ಪುರುಷರು ಅಂತ ಹೇಳಿ. ಎರಡು ಥರದ ಪುರುಷರು ಪ್ರಪಂಚದಲ್ಲಿ ಒಟ್ಟಿಗೆ ನೀವು ಕ್ಲಾಸಿಫಿಕೇಶನ್ ಇದು. ಎರಡು ಜೀವರಲ್ಲ, ಎರಡು ಥರದ ಜೀವರು. ಒಂದು ಥರ ಕ್ಷರಃ ಅಕ್ಷರ ಏವಚ, ಕ್ಷರಃ ಅಕ್ಷರಶ್ಚ ಏವಕಾರ. ಮತ್ತೆ ನೋಡೋಣ, ಕ್ಷರ ಮತ್ತು ಅಕ್ಷರ ಎರಡು ಥರದ ಜೀವರು. ಕ್ಷರ ಅಂತಂದರೆ, ಕ್ಷರಣ ಅಂದರೆ ಬಿದ್ದು ಹೋಗುವುದು. ಯಾವ ಬಿದ್ದು ಹೋಗುವುದು? ಜೀವ ಬಿದ್ದು ಹೋಗುವುದಲ್ಲ, ಶರೀರ ಬಿದ್ದು ಹೋಗುವ ಶರೀರದಲ್ಲಿರುವ ಜೀವರು. ಮತ್ತು ಅಕ್ಷರ ಅಂದರೆ ಎಂದೂ ಬಿದ್ದು ಹೋಗದ ಶರೀರದಲ್ಲಿರುವ ಜೀವ. ಇಷ್ಟೇ, ಎರಡು ಥರದ ಜೀವರಿದ್ದಾರೆ. ಜೀವ ಅಥವಾ ಚೈತನ್ಯ, ಬಿದ್ದು ಹೋಗುವ ಶರೀರದ ಒಳಗೆ ಸೇರಿಕೊಂಡಿರುವ ಚೈತನ್ಯ, ಎಂದೂ ಬೀಳದ ನಾಶವಿಲ್ಲದ ಶರೀರದ ಒಳಗಿರುವ ಚೈತನ್ಯ. ಇದು ಕ್ಷರಃ ಅಕ್ಷರಃ. ಬಿದ್ದು ಹೋಗುವ ಶರೀರದ ಒಳಗಿರುವ ಅಂದರೆ ನಾವೆಲ್ಲ ಅದಕ್ಕೆ ಸೇರಿದೆವಲ್ಲ, ಮತ್ತೆ ಬೇರೆ ಹೇಳಬೇಕಾಗಿಲ್ಲ. ಬಿದ್ದು ಹೋಗುವ ಶರೀರ, ನಶ್ವರವಾದ ದೇಹದ ಒಳಗೆ ಇರುವ ಜೀವ ಅಂತ ಅರ್ಥ ಕ್ಷರ ಅಂದರೆ. ಶರೀರ ಕ್ಷರಣಾತ್ ಕ್ಷರಾಹ, ಶಾಸ್ತ್ರಕಾರ ಹೇಳಿದ್ರು. ಯಾರ ಶರೀರ ಕ್ಷರಣವಾಗುತ್ತೆ, ಬಿದ್ದು ಹೋಗುತ್ತೆ, ಅಂಥ ದೇಹದ ಒಳಗಿರುವವರು ಕ್ಷರರು. ಅಂದರೆ ಎಲ್ಲರೂ ಬಂದರು. ಆ ಬ್ರಹ್ಮ ಸ್ತಂಭ ಪರ್ಯಂತಂ, ಚತುರ್ಮುಖನಿಂದ ಹಿಡಿದು ಒಂದು ಹುಳ ಹುಪ್ಪಟೆಯ ತನಕ ಎಲ್ಲ ಜೀವಗಳು ಶರೀರ ಬಿದ್ದು ಹೋಗುವಂಥದ್ದು. ಎಲ್ಲ ಇಡೀ ಜೀವಜಾತ ಪೂರಕ್ಕೆ ಕವರ್ ಆಗೋಯ್ತು ಇದರಲ್ಲಿ. ಚತುರ್ಮುಖನೂ ಕೂಡ ಅವನ ಶರೀರವು ಒಂದು ಸ್ವಲ್ಪ ಬಿದ್ದೇ ಹೋಗ್ಬೇಕಲ್ಲ. ಬಿದ್ದು ಹೋಗದ ನಿತ್ಯವಾದ ಶರೀರ ಚತುರ್ಮುಖನಿಗೂ ಇಲ್ಲ. ದೇವತೆಗಳು ಅಮರರು ಅಂತ ಹೇಳ್ತೇವೆ, ಆದರೂ ಅವರು ಒಂದು ದಿವಸ ಮರಣ ಹೊಂದಲೇಬೇಕಲ್ವ. ಚತುರ್ಮುಖನು ಅಮೃತ, ಪ್ರಾಣದೇವರು ಅಮೃತ, ಆದರೂ ಒಂದು ದಿವಸ ಅವರ ದೇಹ ಬಿದ್ದು ಹೋಗ್ಬೇಕಲ್ಲ. ಆದರೆ ಯಾಕೆ ಅವರು ಅಮೃತ ಅಂತ ಹೇಳ್ತಾರೆ ಅಂದರೆ, ಅವರಿಗೆ 100 ವರ್ಷ ಪೂರ್ತಿ ಬದುಕುತ್ತಾರೆ. ಅವರು 100 ವರ್ಷ ಅಂದರೆ ನಮ್ಮ 100 ವರ್ಷ ಅಲ್ಲ, ಅವರ 100 ವರ್ಷ. ಅವರು 100 ವರ್ಷ ಅಂದರೆ 31,104 ಕೋಟಿ ವರ್ಷಗಳು. ಇದು ಚತುರ್ಮುಖನ ಆಯುಸ್ಸು 100 ವರ್ಷ ಅಂದರೆ ಅವರ 100 ವರ್ಷ. ನಮಗೆ ನಮ್ಮ ಲೆಕ್ಕದಲ್ಲಿ, ನಮ್ಮ ಹಗಲು ರಾತ್ರಿ ಲೆಕ್ಕ ತೆಗೆದರೆ 31,104 ಕೋಟಿ ವರ್ಷ ಆಗುತ್ತೆ. ಮನೆಗೆ ಹೋಗಿ ಬರ್ಕೊಳ್ಳಿ, 31 ಬರೀರಿ, 104 ಬರೀರಿ, ಆಮೇಲೆ ಒಂದು 10 ಸೊನ್ನೆ ಹಾಕಿ. ಯಾಕಂದರೆ ನಾನೊಂದು ಇದ್ದಿದ್ರೆ ಎಷ್ಟು ಸೊನ್ನೆ ಹಾಕೋದು ಅಂತ ತಲೆ ಕೆಡಿಸ್ಕೊಳ್ಬೇಡಿ. 10 ಸೊನ್ನೆ ಹಾಕಿ, ಆವಾಗ 31,104 ಕೋಟಿ ವರ್ಷಗಳಾಗ್ತವೆ. ಇದು ಚತುರ್ಮುಖನ ಆಯುಸ್ಸು. ನೋಡಿ, ಬರೀಲಿಕ್ಕೆ ಒಂದು ಕ್ಷಣದಲ್ಲಿ ಆಗಿ ಹೋಗುತ್ತೆ. ಅಷ್ಟು ಬದುಕುವುದಕ್ಕೆ ಮಾತ್ರ ನಾವು 1000 ಬಾರಿ ಹುಟ್ಟಿದರೂ ಆಗೋಲ್ಲ. ಭಯಾನಕ. 31,104 ಕೋಟಿ ವರ್ಷಗಳ ನಂತರ ಚತುರ್ಮುಖ ಇದ್ದಾನಲ್ಲ, ಅವನಿಗೊಂದು ಶರೀರ ಉಂಟಲ್ಲ, ನಮ್ಮ ಹಾಗೆ ಭೌತಿಕವಾದ ಶರೀರ ಉಂಟಲ್ಲ. ಅವನು ಸಂಸಾರದಲ್ಲಿ ಇರುವಷ್ಟು ಕಾಲ ಭೌತಿಕವಾದ ಶರೀರ ಉಂಟಲ್ಲ, ಅದು 31,104 ವರ್ಷ ಆದ ಮೇಲೆ ಕ್ಷರಣಾತ್, ಅದು ಬಿದ್ದು ಹೋಗಬೇಕು. ಅದನ್ನೇ ಉಪನಿಷತ್ತು ಹೇಳ್ತು ನೋಡಿ, ವಾಯು ಅನಿಲಂ ಅಮೃತಂ. ವಾಯುದೇವರು ಅಂದರೆ ಬ್ರಹ್ಮದೇವರು ವಾಯುದೇವರು ಇಬ್ಬರು ಒಂದೇ ಅಂತಿಟ್ಟು, ಒಂದೇ ಕಕ್ಷೆಯವರು. ಅವರು ಅನಿಲಂ, ಭಗವಂತನಿಗೆ ನೆಲೆ, ಅಧಿಷ್ಠಾನ, ಭಗವಂತನ ಮುಖ್ಯ ಅಧಿಷ್ಠಾನ. ಅದರಿಂದ ಅವರು ಅಮೃತಂ, ಸಾವಿಲ್ಲದವರು. ಆದರೆ ವಾಯುದೇವರಿಗೆ ಬ್ರಹ್ಮದೇವರಿಗೆ ಸಾವಿಲ್ಲ ಅಂತ ಹೇಳ್ತೇವೆ,
ಅಥೇದಂ ಭಸ್ಮಾಂತಂಗ ಶರೀರಂ. ಆದರೂ ಅವರ ಶರೀರ ಭಸ್ಮವಾಗಿ ಹೋಗಬೇಕು, ಹಾಗೆ ಮೋಕ್ಷಕ್ಕೆ ಹೋಗೋ ಹಂಗಿಲ್ಲ. ಅವರು ಅಮೃತರಾದರೂ ಕೂಡ ಒಂದು ದಿವಸ ಅವರ ದೇಹ ಭಸ್ಮವಾಗಿ ಪಾಂಚಭೌತಿಕ ಶರೀರ ಸಹಿತವಾಗಿ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ಲಿಕ್ಕಿಲ್ಲ. ಹಾಗಾದರೆ ಒಂದು ದಿವಸ ಭಸ್ಮಾಂತವಾಗಲೇಬೇಕು ಶರೀರ. ಆದ್ದರಿಂದ ಮತ್ತೆ ಉಳಿದವರ ಭಾಳ ಮನುಷ್ಯರಿಗಂತೂ ಹುಟ್ಟು ಸಾವು ನಾವು ಕಣ್ಣಿಗೆ ಕಾಣುವಂಥ ವಿಷಯ, ಅದು ಶರೀರ ಬಿದ್ದು ಹೋಗುವಂಥದ್ದು. ಯಾರು ಬಿದ್ದು ಹೋಗದ ಶರೀರ ಇಲ್ಲ. ಆಮೇಲೆ ಪ್ರಾಣಿಗಳದ್ದು ಬಿದ್ದು ಹೋಗುತ್ತೆ, ಎಲ್ಲ ಗೊತ್ತಿದೆ. ದೇವತೆಗಳದ್ದು ಚತುರ್ಮುಖನ ಶರೀರ ಕೂಡ ಬಿದ್ದು ಹೋಗುವಂಥದ್ಮೇಲೆ ಉಳಿದ ದೇವತೆಗಳ ಪಾಡೇನು? ಹಾಗಾದರೆ ಚತುರ್ಮುಖನಿಂದ ಹಿಡಿದು ಸಮಸ್ತ ಜೀವರು ಕ್ಷರ ಆಯಿತು. ಅದೇ ಪುರುಷರು, ಕ್ಷರ ಪುರುಷರು ಅಂತ ಕರೆದರು. ಅವರನ್ನು ಕ್ಷರ ಪುರುಷರು ಅಂತ ಹೇಳಿ, ಕ್ಷರ ಜೀವಗಳು ಅಂತ ಹೇಳಿ, ಕ್ಷರಾತ್ಮರು ಅಂತ ಹೇಳಿ ಒಂದೇ ಅರ್ಥ. ಅದೆಲ್ಲ ಆಯ್ತಲ್ಲ. ಅಕ್ಷರ ಅಂದರೆ ಯಾರಪ್ಪ? ಅಕ್ಷರ ಪುರುಷ ಅಂದರೆ ಬಿದ್ದು ಹೋಗದ ಶರೀರದಲ್ಲಿರುವ ಚೈತನ್ಯ ಆತ್ಮ. ಅದು ಯಾವುದು ಅಂದರೆ, ಈಗ ಬ್ರಹ್ಮ ತನಕ ಆಯ್ತಲ್ಲ, ಈಗ ಭಗವಂತನ ನಮ್ಮ ಲೆಕ್ಕಕ್ಕಿಲ್ಲ. ಅವನು ಈ ಪ್ರಪಂಚದ ಲೆಕ್ಕಾಚಾರ, ಅವನು ಅತೀತವ, ಲೋಕಾತೀತವ, ಅವನ ವಿಷಯ ಅಲ್ಲ. ಹಾಗಾದರೆ ಭಗವಂತನನ್ನು ಬಿಟ್ಟರೆ ಬ್ರಹ್ಮನ ತನಕ ಎಲ್ಲ ಅದನ್ನು ಉಳಿದಿರೋ ಲಕ್ಷ್ಮಿ ಒಬ್ಬಳೇ ಅಲ್ವ? ಲಕ್ಷ್ಮಿಗೆ ಭಗವಂತನ ಹಾಗೆಯೇ ಒಂದು ವಿಶೇಷ. ಅವಳು ಭಗವಂತನ ಅಧೀನ, ಆದರೆ ಯಾವತ್ತೂ ಕೂಡ ಅವಳು ದೇಹ ನಾಶ ಆಗುವುದಿಲ್ಲ. ಜ್ಞಾನಾನಂದಮಯವಾದ ಸ್ವರೂಪ ಅವಳದ್ದು. ಭಗವಂತನಂತೆಯೇ ಲಕ್ಷ್ಮಿಯೂ ಕೂಡ ಅವತಾರದಲ್ಲೂ ಕೂಡ ಜ್ಞಾನಾನಂದಮಯ ಸ್ವರೂಪಳಾಗಿ ಬರೋಳು ಹೊರತು ನಮ್ಮ ಹಾಗೆ ಪಾಂಚಭೌತಿಕ ಮೂಲ ರೂಪ ಬಿಡಿ ಹೇಳ್ಬೋದು. ಅವತಾರದಲ್ಲಿ ಹೇಳ್ತಾರೆ ಕೆಲವರು, ಭಗವಂತನಿಗೆ ಕೂಡ ಈ ಮಾತು ಹೇಳ್ತಾರೆ. ಇದು ನೋಡಿ, ಕೃಷ್ಣನ ಈ ಮಾತಿಗೆ ಅಷ್ಟು ವಿರುದ್ಧವಾಗುತ್ತೆ ಅಂತ. ಭಗವಂತ ಮತ್ತು ಲಕ್ಷ್ಮಿ ಕೂಡ ಅವರು ಜ್ಞಾನಾನಂದ ಸ್ವರೂಪರಾದರೂ ಭೂಮಿಯಲ್ಲಿ ಬರುವಾಗ ನಮ್ಮ ಹಾಗೆ ಪಾಂಚಭೌತಿಕ ಶರೀರವನ್ನು ಹೊತ್ತುಕೊಂಡು ಬರ್ತಾರೆ, ಆಮೇಲೆ ಅದನ್ನು ಬಿಟ್ಟು ಹೋಗ್ತಾರೆ ಅಂತ. ಅದಕ್ಕೆ ಸರಿಯಾಗಿ ನಿಮಗೆ ನೋಡಲಿಕ್ಕೆಲ್ಲ ಕಥೆ ನೋಡಿದೆ. ಕೃಷ್ಣ ಬಂದ, ಭೂಮಿಯಲ್ಲಿದ್ದ, ಕೊನೆಗೆ ಕೃಷ್ಣ ದೇಹತ್ಯಾಗ ಮಾಡಿ ಹೊರಟು ಹೋದ, ಆ ದೇಹಕ್ಕೆ ಸಂಸ್ಕಾರ ಮಾಡಿದ ಅರ್ಜುನ ಬಂದು ಅಂತೆಲ್ಲ ಬರುತ್ತೆ ಭಾಗವತದಲ್ಲಿ. ತನುಮ್ ಅತ್ಯಜತ್, ತನ್ನ ದೇಹವನ್ನು ತ್ಯಾಗ ಮಾಡಿದ ಅಂತ ಬರುತ್ತೆ ಭಾಗವತದಲ್ಲಿ. ಅದನ್ನೆಲ್ಲ ನೋಡಿಕೊಂಡ್ರೆ ದೇವರಿಗೂ ಪಾಂಚಭೌತಿಕ ಶರೀರ ಇದೆ, ಹಾಗಾದರೆ ಶರೀರ ಕ್ಷಣ ದೇವರಿಗೂ ಇದೆ. ಲಕ್ಷ್ಮಿ ಇಲ್ಲಿ ರುಕ್ಮಿಣಿ ಸತ್ಯಭಾಮಿಯಾಗಿ ಬಂದಾಗ ಆ ದೇಹ ಬಿಟ್ಟು ಹೋಗಿದ್ದಾರೆ. ಶರೀರ ಕ್ಷರಣ ದೇವತೆಗಳಿಗೆ ಮಾತ್ರ ಅಲ್ಲ, ಲಕ್ಷ್ಮೀನಾರಾಯಣರಿಗೂ ಶರೀರ ಕ್ಷರಣ ಇದೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಬರುವಂತೆ ಕೆಲವು ಕಡೆ ಉಲ್ಲೇಖಗಳಿವೆ ಶಾಸ್ತ್ರದಲ್ಲಿ. ಅದಕ್ಕೆ ಕೃಷ್ಣ ಸ್ಪಷ್ಟ ಮಾಡಿದ, ದೇಹ ನಾಶ ಇಲ್ಲದ ಒಂದು ಚೇತನ ಇದೆ ಭಗವಂತನನ್ನು ಬಿಟ್ಟು, ಭಗವದ್ ಅಧೀನವಾದ ಚೈತನ್ಯ ಪ್ರಪಂಚದಲ್ಲಿ, ಲೋಕದಲ್ಲಿ. ಎಲ್ಲ ಬ್ರಹ್ಮನ ತನಕ ಬಿದ್ದು ಹೋಗೋದು, ಉಳಿದದ್ದು ಯಾವುದು? ದೇಹ ಬಿದ್ದು ಹೋಗದೆ ನಿತ್ಯ ದೇಹ. ಅವತಾರದಲ್ಲೂ ಬಿದ್ದು ಹೋಗುವ ಭೌತಿಕ ಶರೀರ ಇಲ್ಲದ ಪಂಚಭೌತಿಕವಾದ ಪ್ರಪಂಚದ ಶರೀರ, ಪ್ರಾಪಂಚಿಕ ಶರೀರ ಇಲ್ಲದೆ ಅದಕ್ಕೆ ಬರೇ ಅಪ್ರಾಕೃತ ಶರೀರದಲ್ಲೇ ಹುಟ್ಟುವವಳು, ಅವತರಿಸುವವಳು ಅಂದರೆ ಲಕ್ಷ್ಮಿ ಒಬ್ಬಳೆ. ಆದ್ದರಿಂದ ಅವಳು ಅಕ್ಷರ ಪುರುಷಳು. ನೋಡಿ, ಪುರುಷ ಶಬ್ದ ಒಂದು ಹೆಣ್ಣಿಗೆ ಪ್ರಯೋಗ. ಇಲ್ಲಿ ಆಗುವಾಗ ಕ್ಷರ ಪುರುಷರಿಂದ ಗಂಡಸರು ಇದ್ದಾರೆ, ಹೆಂಗಸರು ಇದ್ದಾರೆ. ಅಲ್ಲಿ ಪುರುಷ ಶಬ್ದ ಕೇವಲ ಹೆಣ್ಣಿಗೆ. ಅಕ್ಷರ ಪುರುಷರು ಅಂದರೆ ಲಕ್ಷ್ಮಿ. ಹಾಗಾದ್ರೆ ಚತುರ್ಮುಖನಿಂದ ಒಂದು ಸಣ್ಣ ಪ್ರಾಣಿ ಹುಳ ಹುಪ್ಪಟೆ ತನಕ ಎಲ್ಲ ಜೀವರು ಕ್ಷರ ಪುರುಷರು. ಚತುರ್ಮುಖನಿಗೂ ತಾಯಿಯಾದ ಲಕ್ಷ್ಮಿ ಅಕ್ಷರ ಪುರುಷಳು, ಇಬ್ಬರೇ. ಆಮೇಲೆ ಭಗವಂತ ಒಬ್ಬನೇ ಇರೋದೀಗ. ಆದರೆ ಚೇತನಗಳನ್ನು ವಿಭಾಗ ಮಾಡುವಾಗ ಚೈತನ್ಯ ಎರಡೇ. ಬಿದ್ದು ಹೋಗುವ ದೇಹದ ಒಳಗಿರುವ ಚೈತನ್ಯ, ಎಂದೆಂದೂ ಬೀಳದ ನಿತ್ಯ ದೇಹದ ಒಳಗಿರುವ ಚೈತನ್ಯ, ಎರಡೇ ಇರುವುದು. ಅದನ್ನು ಹೇಳಿದರು. ಎಲ್ಲ ಶರೀರ ಕ್ಷರಣಾತ್ ಕ್ಷರಾಹ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರಶ್ಚ. ಎರಡು ಥರದ ಪುರುಷರಾದರು, ಕ್ಷರ ಪುರುಷರು ಮತ್ತು ಅಕ್ಷರ ಪುರುಷಳು ಒಬ್ಬಳೆ. ಅಲ್ಲಿ ನೀವು ಪುರುಷರು ಇಲ್ಲ, ಬಹುವಚನ ಇಲ್ಲ. ಅಲ್ಲಿ ಏವಕಾರ ಉಂಟು ನೋಡಿ, ಅಕ್ಷರ ಏವ. ಯಾಕೆಂದರೆ ಈ ಕ್ಷರ ಪುರುಷರಿದ್ದಾರಲ್ವ, ಅವರು ಮೋಕ್ಷಕ್ಕೆ ಹೋದ್ಮೇಲೆ ಅವರು ಅಕ್ಷರರಾಗ್ತಾರೆ. ಮೋಕ್ಷಕ್ಕೆ ಹೋದ್ಮೇಲೆ ಅವರು ಶರೀರ ಬಿದ್ದು ಹೋಗುವ ಪ್ರಶ್ನೆ ಇಲ್ಲ, ಸ್ವರೂಪ ಶರೀರದಲ್ಲೇ ಇರುವವರು. ಅದು ಮೊದಲು ಕ್ಷರರಾಗಿ ಮತ್ತೆ ಅಕ್ಷರರಾಗ್ತಾರೆ ಯಾರು? ಬ್ರಹ್ಮಾದಿ ಜೀವರು ಕೂಡ. ಆದರೆ ಅಕ್ಷರರೇ ಅಲ್ಲ, ಕ್ಷರರು ಮತ್ತೆ ಅಕ್ಷರರೂ ಆಗುವವರು. ಅಕ್ಷರ ಏವ ಅಂದರೆ ಎಂದೆಂದೂ ಅಕ್ಷರ, ಅದು ಲಕ್ಷ್ಮಿಗೆ ಮಾತ್ರ, ಬ್ರಹ್ಮಾದಿಗಳಿಗೆ ಇಲ್ಲ. ಯಾಕೆಂದರೆ ಅವಳು ನಿತ್ಯ ಮುಕ್ತಳು ಅವಳು. ಅದರಿಂದ ಅಕ್ಷರ ಏವ, ಎಂದೂ ಶರೀರ ಕ್ಷರಣ ಇಲ್ಲ.
ಇವರಿಗೆ ಒಂದು ಕಾಲದಲ್ಲಿ ಮುಂದೆ ಮೋಕ್ಷಕ್ಕೆ ಹೋದ ಮೇಲೆ ಅಕ್ಷರರಾಗಬಹುದು, ಆದರೆ ಸಹಜವಾಗಿ ಅಕ್ಷರರಲ್ವ ಅವರು. ಪುರುಷ ಅಂದರೆ ಸಾಧನ ಶರೀರ ಅಂತ ಹೇಳಿದೆ ನಾನು. ಈಗ ತೊಂದರೆ ಆಯ್ತಲ್ಲ, ನೀವು ಲಕ್ಷ್ಮಿ ಅಂತ ಹೇಳ್ತೀರಿ, ಲಕ್ಷ್ಮಿ ಮುಂಚೆ ನಿತ್ಯ ಮುಕ್ತರು, ಅವಳಿಗೆ ಅಂಥದ್ದು ಸಾಧನೆ. ನಿತ್ಯ ಮುಕ್ತರು ಸಾಧನೆ ಮಾಡ್ತಾರೆ. ಯಾಕೆ ಅಂದರೆ ಅವರ ಆನಂದಕ್ಕೋಸ್ಕರ. ಅವರು ಭಗವಂತನ ಉಪಾಸನೆ ಮಾಡೋಲ್ವ ಲಕ್ಷ್ಮಿ. ಲಕ್ಷ್ಮಿ ಮಾಡದೇ ಇದ್ರೆ ನೀನು ಯಾರು ಮಾಡಬೇಕು? ಭಗವಂತನ ಅತ್ಯಂತ ಹತ್ತಿರದ ಉಪಾಸನೆ ಮಾಡುವಳು ಲಕ್ಷ್ಮಿ ಅಲ್ವಾ. ಅವಳಿಗೆ ಯಾಕೆ ಲಕ್ಷ್ಮಿ ಉಪಾಸನೆ ಮಾಡಬೇಕು? ಅವಳಿಗೆ ಮೋಕ್ಷ ನಿತ್ಯ ಮುಕ್ತಾಳಲ್ವ. ಇದು ಈ ವಿಷಯ ಏನು ಅಂದರೆ ನಮ್ಮ ಕಥೆ ಆಯ್ತು ಇದು. ನಮ್ಮದೇನು ಅಂದರೆ ಪರೀಕ್ಷೆ ಬಂತು ಅಂದರೆ ಓದೋದು, ಪರೀಕ್ಷೆ ಮುಗಿದ ನಾಯಕ ಓದಬೇಕು, ಪರೀಕ್ಷೆ ಮುಗೀತಲ್ವ ಅಂತ. ಅದೇ ಓದುವುದು ಪರೀಕ್ಷೆಗೋಸ್ಕರ ಅಲ್ಲ, ತಿಳಿವಿಗೆ ಅಂತ ಗೊತ್ತಿದ್ರೆ ಮತ್ತು ಓದ್ತಿದ್ದೆವು ನಾವು. ಅದು ನಮಗೆ ಜ್ಞಾನ ಬೇಡ, ಪರೀಕ್ಷೆ ಪಾಸ್ ಆಗೋದು ಬೇಕು. ಅದರಿಂದ ಪರೀಕ್ಷೆ ಮುಗಿದ ಮೇಲೆ ಯಾಕೆ ಓದುವುದು ಅಂತ. ಲಕ್ಷ್ಮಿ ಆಗಲ್ಲ, ಅವಳಿಗೆ ಭಗವಂತನನ್ನು ತಿಳ್ಕೋಬೇಕು ಅನ್ನುವಂಥ ಆತ್ಮಾನಂದಕ್ಕೋಸ್ಕರ ನಿತ್ಯ ಭಗವಂತನ ಉಪಾಸನೆ ಮಾಡುವಳು ಅವಳು. ಅದರಿಂದ ಉಪಾಸನೆ ಮಾಡತಕ್ಕ ದೇಹ ಅಂತಂದರೆ ಅದು ಪುರುಷ ಹೌದು. ಅವಳು ಕೂಡ ಉಪಾಸನೆ ಮಾಡುವುದು ಮೋಕ್ಷಕ್ಕೋಸ್ಕರ ಅಲ್ಲ. ಎಷ್ಟೋ ಮಂದಿ ಉಪಾಸನೆ ಮೋಕ್ಷ. ಲಕ್ಷ್ಮಿ ಬಿಡಿ, ಏಕಾಂತಾನಾಂ ನಕಸ್ಸಿದ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ ಅಂತ ಹೇಳಿದರು. ಏಕಾಂತ ಉಪಾಸನೆ ಮಾಡುವರಿದ್ದಾರೆ. ಈ ಉದಾಹರಣೆಗೆ ಬ್ರಹ್ಮವಾಯುಗಳು, ಅವರು ಮೋಕ್ಷ ಕೊಡುವಂತ ಕೂಡ ಉಪಾಸನೆ ಮಾಡೋಲ್ಲ. ಮತ್ತೆ ಅವರು ಭಗವಂತನ ಆನಂದ, ಅವರಿಗೆ ಭಗವಂತನ ಉಪಾಸನೆ ಮಾಡುವುದು ಆನಂದ, ಖುಷಿಗಾಗಿ ಮಾಡ್ತಾರೆ ಹೊರತು ಮೋಕ್ಷಕ್ಕೋಸ್ಕರ ಅಲ್ಲ. ಮೋಕ್ಷ ಸಿಗುತ್ತೆ, ಅದು ಸಿಕ್ಕಲಿ ಬಿಡಲಿ, ನಮಗದು ಐ ಆಮ್ ನಾಟ್ ಕನ್ಸರ್ನ್ ಅಂತಾರೆ. ನಮಗೆ ಮೋಕ್ಷ ಬೇಕು ಅಂತ ನಾವು ದೇವರ ಹತ್ರ ಎಂದೋ ಪ್ರಾರ್ಥನೆ ಮಾಡಲಿಲ್ಲ. ನಾವು ದೇವರನ್ನು ಆರಾಧನೆ ಮಾಡೋದು ಮೋಕ್ಷಕ್ಕಾಗಿ ಅಲ್ಲ. ಮತ್ತೆ ಅದರಿಂದ ಮೋಕ್ಷ ಸಿಕ್ಕಿದ್ರೆ ಸಿಕ್ಕೋದು, ಅದು ಬೇರೆ. ಅವರ್ಜನೀಯ ಸನ್ನಿಧಿ ನಮಗೆ ಮೋಕ್ಷಕ್ಕಾಗಿ ಅಲ್ಲ, ನಮಗೆ ದೇವರು ಬೇಕು. ಯಾಕೆಂದರೆ ನಮಗೆ ಸಂತೋಷ ಆಗುತ್ತೆ ದೇವರನ್ನು ಯೋಚನೆ ಮಾಡೋದು, ದೇವರನ್ನು ಚಿಂತನೆ ಮಾಡೋದು, ದೇವರ ಧ್ಯಾನ ಮಾಡೋದರಿಂದ ನಮಗೆ ಖುಷಿ ಆಗುತ್ತೆ, ನಮ್ಮ ಆತ್ಮಾನಂದ. ನೀವು ಮೋಕ್ಷ ಬೇಕು ಅಂತ ಹೇಳೋದು ಕೂಡ ಆತ್ಮಾನಂದಕ್ಕೋಸ್ಕರ ಅಲ್ವಾ. ಇದೇ ಆತ್ಮಾನಂದ ರೂಪ ಆದಮೇಲೆ ಮತ್ತೆ ಇನ್ನೊಂದರ ಬೈಕೆ ಯಾಕಬೇಕು? ಹಾಗಾಗಿ ಭಗವಂತನ ಉಪಾಸನೆಗೆ ಮೋಕ್ಷ ಅನ್ನೋದು ನಿಮಿತ್ತವಾಗಬೇಕಾಗಿಲ್ಲ. ಮೋಕ್ಷ ಆಗತ್ತೆ, ಅದು ಖಚಿತ. ಆದರೆ ಅದಕ್ಕೋಸ್ಕರವೇ ಉಪಾಸನೆ ಮಾಡಬೇಕು ಅಂತೇನೂ ಇಲ್ಲ. ನೀವು ಭಗವಂತನನ್ನು ಪ್ರೀತಿಸುವುದು ನಮ್ಮ ಆನಂದಕ್ಕೋಸ್ಕರ, ನಮ್ಮ ಖುಷಿ. ದೇವರ ಉಪಾಸನೆ ಮಾಡಿದ್ರೆ ಖುಷಿ ಆಗಿದೆ. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಖುಷಿ ಆಗೋದಿಲ್ಲ. ಒಂದೊಂದು ಸಣ್ಣ ವಿಷಯದಲ್ಲಿ ಮನುಷ್ಯರಿಗೆ ಕೆಲವರು ನಾವು ಹೇಳ್ತೇವಲ್ಲ, ಅವ್ರು ಎಡಿಕ್ಟ್ ಆಗಿದ್ದಾರೆ ಅಂತ. ಅವರಿಗೆ ಬೆಳಗಾತ ಬೆಡ್ ಕಾಫಿ ಕುಡಿಯದೇ ಇದ್ರೆ ಇಡೀ ದಿವಸ ದಂಡ. ಅವರು ಕಾಫಿಗೆ ಎಡಿಕ್ಟ್ ಆಗಿರ್ತಾರೆ. ಹಾಗೆ ಅವರು ದೇವರಿಗೆ ಎಡಿಕ್ಟ್ ಆಗಿರ್ತಾರೆ ಅಷ್ಟೇ. ನಮಗೆ ಕಾಫಿ ಎಡಿಕ್ಟ್ ಆಗೋದು ಗೊತ್ತಿದೆ, ದೇವರಿಗೆ ಎಡಿಕ್ಟ್ ಆದವರು ಯಾವುದೇ ಉದ್ದೇಶಕ್ಕೋಸ್ಕರ ಅಲ್ಲ, ಅದೊಂದು ಎಡಿಕ್ಷನ್. ದೇವರನ್ನು ಪ್ರೀತಿಸುವುದು ಒಂದು ಸಹಜವಾಗಿ ಮೈಗೂಡಿ ಹೋಗಿದೆ ಅವರು, ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಆ ಥರ ಇದ್ದವರು ಅವರು ಸಾಧನೆ ಮಾಡ್ತಾರೆ. ಆದರೆ ಸಾಧನೆಯ ಫಲವನ್ನು ಬಯಸಿ ಮಾಡುವುದಲ್ಲ. ಫಲ ಸಿಗುತ್ತೆ, ಯಾವ ಮಾಡಿದ್ದು ವ್ಯರ್ಥ ಆಗೋದಿಲ್ಲ. ಆದರೆ ಫಲ ಇದನ್ನೇ, ಆ ಆದರ್ಶವನ್ನಿಟ್ಟುಕೊಂಡೇ ನೀನು ಜೀವನದಲ್ಲಿ ಏನನ್ನಾದರೂ ಮಾಡುವಾಗ ನೀನು ಕೂಡ ಆ ಫಲವನ್ನೇ ಮನಸ್ಸಿನ, ಆ ಫಲ ಸಿಗಬೇಕು ಅಂತಲೇ ಒತ್ತು ಕೊಟ್ಟು ಮಾಡಬೇಡ. ಮತ್ತೆ ಫಲ ಕೊಡ್ತಾನೆ ಅವ, ನೀನು ಮಾಡಿದ ವ್ಯರ್ಥ ಆಗೋದಿಲ್ಲ. ಆದರೆ ಇದು ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಮಾಡಯ್ಯ. ಅವರು ಬ್ರಹ್ಮಾದಿಗಳು ಉಪಾಸನೆ ಮಾಡಿದ ಹಾಗೆ ಭಗವಂತ ಪ್ರೀತನಾಗಲಿ ಅಂತ ಮಾಡು, ಆಟೋಮ್ಯಾಟಿಕಲಿ ಫಲ ಸಿಗುತ್ತೆ. ಅದರ ಜೊತೆಗೆ ಭಗವತ್ ಪ್ರಸಾದಕ್ಕಿಂತ ದೊಡ್ಡ ಫಲ ಏನು? ಅದನ್ನ ನಮ್ಮ ಕರ್ಮಾನುಷ್ಠಾನದಲ್ಲಿ ಫಲ ಅಪೇಕ್ಷೆ. ಇಷ್ಟು ಒಂದು ವ್ಯಾಪಾರ, ಇಷ್ಟು ದುಡ್ಡು ಸಿಗಬೇಕು, ಒಂದು ಏನೋ ತೋಟಗಾರಿಕೆ, ಅದರಲ್ಲಿ ಇಷ್ಟು ಮರ, ಇಷ್ಟು ಹಣ್ಣು, ಏನನ್ನೂ ನಿರೀಕ್ಷೆ ಮಾಡಬೇಡ. ಮತ್ತೆ ಸಂತೋಷವಾಗಿ ತೋಟ ಬೆಳೆಸುವುದೇ ಒಂದು ಆನಂದ. ಹೂವಿನ ಗಿಡ ನಟ್ಟು ಅದ್ರ ಹೂ ಅರಳೋದನ್ನು ನೋಡುವುದೇ ಒಂದು ಆನಂದ. ಆ ಹೂ ಕಿತ್ತು ಮಾರಿದರೆ ಎಷ್ಟು ದುಡ್ಡು ಅದು ಲೆಕ್ಕ ಮಾಡಬೇಡ. ಯಾಕೆಂದರೆ ಯಾವಾಗಲೂ ಮನುಷ್ಯನಿಗೆ ದುಃಖ ಬರುವುದು ದುಡ್ಡಿನ ಲೆಕ್ಕಾಚಾರ ಬಂದಾಗ. ಗಿಡ ಬೆಳೆಯೋದು, ಅದರ ಹೂ ನೋಡುವುದೇ ಆನಂದ, ಆದರೆ ತಲೆ ಬಿಸಿ ಇಲ್ಲ. ಆದರೆ ಆ ಗಿಡದಲ್ಲಿ ಎಷ್ಟು ಹೂ ಆಗುತ್ತೆ, ಅದಕ್ಕೆ ನಾನು ಗೊಬ್ಬರ ಎಷ್ಟು ಹಾಕಿದ್ದೆ, ಅದನ್ನು ಮಾರಿದರೆ ಎಷ್ಟು ಲಾಭ ಬರುತ್ತೆ, ಲೆಕ್ಕಾಚಾರ ಮಾಡಿದಾಗ ತಲೆ ಬಿಸಿ ಶುರುವಾಗೋದು. ಅದರಿಂದ ಕೃಷ್ಣ ಹೇಳಿದ, ಲೆಕ್ಕಾಚಾರ ಮಾಡೋದು ಬಿಡು. ಲೆಕ್ಕಾಚಾರ ಮಾಡೋದು ಬಿಟ್ಟು ಲಾಭ ಏನು ಗೊತ್ತ? ಲಾಸ್ ಆದರೂ ತಲೆ ಬಿಸಿ ಆಗೋದು. ಯಾಕೆಂದ್ರೆ ಲೆಕ್ಕವೇ ಮಾಡೋದು ನಾವು. ಇಲ್ಲದೇ ಇದ್ದರೆ ಒಂದು ಕಿಸೆಯಲ್ಲಿ ನಾವು ಲೆಕ್ಕಾಚಾರ ಮಾಡಿಕೊಂಡು ಒಂದು 100 ರೂಪಾಯಿ ಹಾಕ್ಕೊಂಡು ಹೋಗಿರೋದು. ಏನೋ ಒಂದು ಅಂಗಡಿಯಲ್ಲಿ ಎಲ್ಲ ಸಾಮಾನಿಗೆ ಬಂದು ತೊಗೊಂಡೆವು. ನಮ್ಗೆ ಕರೆಕ್ಟ್ ಲೆಕ್ಕ ಮಾಡಿದೆವು, 50 ರೂಪಾಯಿ ಸಾಮಾನು ತೊಗೊಂಡಿದ್ದೇವೆ. ಮನೆ ಮೇಲೆ ಲೆಕ್ಕ ಮಾಡಿದಾಗ 49 ರೂಪಾಯಿ ಇದೆ. 1 ರೂಪಾಯಿ ಎಲ್ಲಿ ಹೋಯ್ತು? ತಲೆಬಿಸಿ. ಇದ್ದವ್ರನ್ನೆಲ್ಲ ಬೈಯೋದು, ಏನು ಹೋಯ್ತು ನಾನು 1 ರೂಪಾಯಿ ಎಲ್ಲಿ ಹೋಯ್ತು? ಯಾರು ತೆಗೆದ್ರಿ? ಇದು ಮನೆಯಲ್ಲಿ ಬೈಯೋದೇನು, ಹುಡುಕೋದೇನು? ಲೆಕ್ಕ ಮಾಡದೇ ಇದ್ದರೆ ಅಷ್ಟು ವೇಸ್ಟ್ ಆಗೋದು ಉಳಿತಲ್ಲ. 1 ರೂಪಾಯಿ ಹೋಯ್ತು ಅಂದರೆ ಗೊತ್ತಿಲ್ಲ, ಆನಂದವಾಗಿರ್ತಾನೆ. ಆದ್ದರಿಂದ ಈ ಲೆಕ್ಕಾಚಾರವೇ ಮನುಷ್ಯನ ದುಃಖಕ್ಕೆ ಮೂಲ. ಇಲ್ಲದೇ ಒಂದು ಸರ್ತಿ ನಮ್ಮ ಮನೆಯಲ್ಲಿ ಏನಾಯಿತು ಅಂದರೆ, ಮನೆಗೆ ಹೋಗಿದ್ದೆ ನಾನು, ಆಫೀಸ್ ಮುಗಿಸಿ ಮನೆಗೆ ಹೋಗಿದ್ದೆ.
ಎಲ್ಲ ಅಳುಮೊರೆ ಹಾಕೊಂಡು ಕೂತಿದ್ದಾರೆ, ಮಕ್ಕಳು ಹೆಂಗಸರೆಲ್ಲ. ಯಾರು ತಲೆ ಎತ್ತಿ ನಗುವುದಿಲ್ಲ. ಇದೇನು ಕಥೆಪ್ಪ, ಯಾರ ಮುಖದಲ್ಲೂ ನಗು ಇಲ್ಲ. ಎಲ್ಲ ತಲೆ ಅಡಿಗಿಟ್ಕೊಂಡು ಏನೋ ಗುಸು 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 ಅಂತ ಚೆನ್ನಾಗೆ ಅಳು. ಏನಾಯ್ತು, ಯಾಕೆ ಅಳ್ತೀರಿ? ಒಬ್ಬರು ಮಾತಾಡಲ್ಲ. ಅವ್ರಿಗೇನು ಅಂದರೆ ಒಂದು ಅಚಾತುರ್ಯ ಮಾಡಿಬಿಡ್ತಾ ನಾನು ಬೈತೀನೋ ಅಂತ ಹೆದರಿಕೆ. ಯಾರು ಮಾತಾಡಲ್ಲ. ಕಡೆ ಜೂನಿಯರ್ ಮೋಸ್ಟ್ ಒಬ್ಳು ಹುಡುಗಿಯನ್ನು ಕರೆದೆ, ಏನಪ್ಪ ಯಾಕೆ? ದೊಡ್ಡವ್ರು ಯಾರು ಮಾತಾಡೋಲ್ಲ. ಏನು ಮತ್ತು ಮುಸು 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 ಅಳ್ತಾ ಇದ್ದಾರೆ. ಏನು ಕಥೆ, ಯಾತಕ್ಕೆ ಅಳ್ತಾ ಇರೋದು ಎಲ್ಲರೂ? ನೀವು ನಾನು ಬಂದದ್ದೇ ತಪ್ಪಾಯ್ತಾ? ಯಾಕೆ ಬಂದ ಇವ ಅಂತ ಅಳ್ತಾ ಇದ್ದೀರೋ? ಏನು ಕಥೆ, ಯಾಕೆ ಅಳ್ತಾ ಇದ್ದೀರಿ ಅಂತ ಒಂದು ನನಗೆ ಗೊತ್ತಾಗಬೇಕಲ್ಲಪ್ಪ. ಅದಕ್ಕೆ ಅವಳು ಹೇಳಿದ್ರು, ಇಲ್ಲಪ್ಪ ಅದು ಒಂದು ಚಿನ್ನದ ಸರ ಕಳ್ಕೊಂಡ್ಬಿಟ್ಲು ಅಮ್ಮ. ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅವಳು ಎಲ್ಲೋ ಅದನ್ನು ಹಿಡ್ಕೊಂಡು ಹೋಗಿ ಎಲ್ಲೋ ಬಿಟ್ಟು ಬಂದುಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ಅದು ಸರ ಹೋಯ್ತಲ್ಲ ಅಂತ ದುಃಖ. ಇನ್ನು ನೀವು ಹೇಳಿದರೆ ಬೈತೀರೋ ಅಂತ ಇನ್ನೊಂದು ದುಃಖ. ಹಾಗೆ ಅಂತ ಒಂದು ಸುದ್ದಿ ಬಂದು ನಾನು ತಕ್ಷಣ ಹೇಳಿದೆ, ಮೊದಲು ಎಲ್ಲರೂ ಅದನ್ನು ನಕ್ರಿ. ಯಾಕೆಂದರೆ ನನಗೆ ಅಳುವುದನ್ನು ನೋಡೋದಕ್ಕಷ್ಟು ನಗಲಿಕ್ಕೆ ಶುರು ಮಾಡಿ. ಅಲ್ಲ, ಸರ ಹೋಯ್ತು ಅದು ಈಗ ನೀವು ಅಳುವುದರಿಂದ ಸರ ಬರುತ್ತಾ? ಇಲ್ಲ ಅಲ್ವಾ? ಮೊದಲು ನಗಲಿಕ್ಕೆ ಶುರು ಮಾಡಿ. ನೀವು ನಕ್ಕ ಮೇಲೆ ಆ ಸರ ಎಷ್ಟು ₹1000 ಅಷ್ಟು ದುಡ್ಡು ನಿಮ್ಮ ಕೈಲಿ ಕೊಡ್ತೀರಿ, ಬೇರೆ ಒಂದು ಸರ ತನ್ನಿ, ಅಳುವುದು ಮಾತ್ರ ನಿಲ್ಲಿಸಿ. ಅಲ್ಲಿ ಮುಗಿದಲ್ಲೋ ಪ್ರಾಬ್ಲಮ್. ಇಲ್ಲದಿದ್ರೆ ಆ ಸರ ಹೋಯಿತು ಅಂತ ಹಾಕೋದು ಎಷ್ಟು ದಿವಸ ಆಡೋದು? ಮತ್ತು ಎಷ್ಟು ದಿವಸ ಹತ್ರ ವಾಪಸ್ ಬರೋಲ್ಲ ಅದು. ಅದನ್ನ ತಕ್ಷಣ ಮರೆತು ಬೇರೆ ತೊಗೊಂಡು ಸಹ ಆಯ್ತಲ್ವ? ಇಲ್ಲ ತಗೊಳ್ಳಿ, ದುಡ್ಡಿಲ್ಲ, ಹೋಯ್ತು, ಇದ್ದದಲ್ಲಿ ಸುಧಾರಿಸು. ಅಂದರೆ ಯಾವುದೇ ಒಂದನ್ನು ಕಳ್ಕೊಂಡದ್ರ ಬಗ್ಗೆ ಬರೀ ಅಳುತ್ತಾ ಜೋಲ್ ಮೊರೆ ಹಾಕ್ಕೊಂಡು ಕಣ್ಣೀರು ಸುರಿಸುವುದೇ ಅರ್ಥಶೂನ್ಯವಾದ ಒಂದು ಕ್ರಿಯೆ. ಆದರೆ ಹೆಚ್ಚು ಜನ ಹಾಗೇ ಮಾಡೋದು. ನಾವು ಕಳ್ಕೊಂಡದ್ದನ್ನು ಮರೆತು ಬಿಟ್ಟರೆ ಎಷ್ಟೋ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರ ಅದು. ಆದ್ದರಿಂದ ಫಲಾಪೇಕ್ಷೆ ಬಿಟ್ಟು ಮಾಡಿ. ಅದು ಎಲ್ಲ ಪುರುಷರಿಗೂ, ಅಕ್ಷರ ಪುರುಷರು ಮತ್ತು ಕ್ಷರ ಪುರುಷರಲ್ಲಿ ಬ್ರಹ್ಮವಾಯುಗಳು ಏನು ಆದರ್ಶವಾಗಿದ್ದಾರೆ. ಮೋಕ್ಷ ಬೇಕು ಅಂತ ಬಯಸಬೇಡಿ. ಆಟೋಮ್ಯಾಟಿಕಲಿ ಸಿಗುವುದಕ್ಕೆ ಯಾಕೆ ಬಯಸ್ತೀರಿ ನೀವು? ಏನೂ ಬಯಸಬೇಡಿ. ಈಗ ಒಂದು ಪರೀಕ್ಷೆಗೆ ಕೂತ್ಕೊಳ್ಳುವಾಗ ಪರೀಕ್ಷೆಯಲ್ಲಿ ಪಾಸಾಗಬೇಕು ಅಂತ ಬಯಸುವುದಕ್ಕಿಂತ ನಾನು ಚೆನ್ನಾಗಿ ತಿಳ್ಕೋಬೇಕು ಅಂತ ಬಯಸಿ ಓದಿ. ಪರೀಕ್ಷೆಯಲ್ಲಿ ಪಾಸಾಗೋದು ಬಿಡುವುದನ್ನು ಯೋಚನೆ ಬಿಡಿ. ಆಟೋಮ್ಯಾಟಿಕ್ ಚೆನ್ನಾಗಿ ತಿಳುವಳಿಕೆ ಬಂತ, ಆಟೋಮ್ಯಾಟಿಕ್ ಆಗಿ ಪಾಸಾದೆವು. ಬಟ್ ಪಾಸಾಗಬೇಕು ಅಂತ ಓದಿದರೆ ಪಾಸಾದ ಮಾರನೇ ದಿವಸ ಮರೀತೀರ ನೀವು. ಜ್ಞಾನ ಬರಬೇಕು ಅಂತ ಓದಿದರೆ ಪಾಸಾಗೋದಾಗತ್ತೆ, ಜ್ಞಾನ ಬರ್ತಾ ಇರುತ್ತೆ. ಇದು ಫಲಾಪೇಕ್ಷೆ ಇಲ್ಲದೆ ಮಾಡು ಅಂತ ಹೇಳುವುದರ ಉದ್ದೇಶ. ಫಲಾಪೇಕ್ಷೆ ಇಲ್ಲದೆ ಮಾಡುವುದರಿಂದ ಫಲ ಸಿಕ್ಕೇ ಸಿಗುತ್ತೆ, ಅದಕ್ಕಿಂತ ಹೆಚ್ಚು ಫಲ ಸಿಗುತ್ತೆ, ಹೆಚ್ಚು ಉಪಯೋಗ ಆಗುತ್ತೆ ಜೀವನದಲ್ಲಿ. ಆದ್ದರಿಂದ ಪುರುಷರು, ಪುರದಲ್ಲಿರುವ ಸಾಧಕರು ಸಾಧನೆ ಮಾತ್ರ ಮಾಡೋದವರ ಉದ್ದೇಶ ಹೊರತು ಅದರ ಫಲದ ಬಗ್ಗೆ ಹೆಚ್ಚು ಒತ್ತಿರೋದಿಲ್ಲ. ಅದಿರಲಿ. ಅಂತೂ ಕ್ಷರ ಪುರುಷರು ಅಂತಂದರೆ ಬ್ರಹ್ಮನಿಂದ ಹಿಡಿದು ಸಮಸ್ತ ಜೀವರು. ಅಕ್ಷರ ಪುರುಷ ಅಂದರೆ ಲಕ್ಷ್ಮೀದೇವಿ. ಇಲ್ಲಿ ಪುರುಷ ಶಬ್ದದಿಂದ ಯಾವ ಗಂಡಸೂ ವಾಚ್ಯ ಅಲ್ಲ, ಬರೇ ಲಕ್ಷ್ಮೀನೇ ಹೇಳುವಂಥ. ಒಂದು ಕಡೆ ಆಚಾರ್ಯರು ಒಂದು ವಿನೋದ ಮಾಡ್ತಾರೆ. ಪುರುಷ ಶಬ್ದಕ್ಕೆ ಅರ್ಥ ಉಂಟಲ್ಲ, ಸಾಧನೆ ಮಾಡುವ. ಲಕ್ಷ್ಮಿಗೆ ಸಾಧನ ಶರೀರದಲ್ಲಿ ಇರುವವಳು ಅಂತ ಅನ್ನುವ ಅರ್ಥ ಅಲ್ಲ. ಪ್ರಪಂಚದಲ್ಲಿ ಎಲ್ಲ ಗಂಡಸರಿಗಿಂತ ಹೆಚ್ಚು ಸಮರ್ಥಳಾದ ಹೆಣ್ಣು, ಅದಕ್ಕೋಸ್ಕರ ಅವಳಿ ಪುರುಷ ಅಂತ ಹೇಳಿದ್ರು ಅಂತ ಆಚಾರ್ಯರು. ಅವಳಿಗಿಂತ ಗಟ್ಟಿಬಿಟ್ಟಾದ ಗಂಡು ಯಾರಿದ್ದಾನೆ? ಅವಳಿಗಿಂತ ಹೆಚ್ಚು ಕೇಪಬಲ್ ಆ್ಯಂಡ್ ನಾಲೆಜಬಲ್ ಆಗಿರತಕ್ಕ ಗಂಡು ಯಾರಿದ್ದಾನೆ? ಪ್ರಪಂಚದಲ್ಲಿರುವ ಸಮಸ್ತ ಗಂಡುಗಳಿಗಿಂತ ದೊಡ್ಡ ಹೆಣ್ಣು ಅವಳಾದ್ರಿಂದ ಅವಳನ್ನು ನಿಜವಾದ ಪುರುಷ ಅವಳು ಅಂತ ಅಂತಾರೆ ಆಚಾರ್ಯ. ಪುಂಬಚ್ಛಕ್ತಿಮತಿ ನಾರಿ. ಯಾವ ಗಂಡಿಗಿದೆ ಅವಳ ಶಕ್ತಿ, ಅವಳ ಜ್ಞಾನ, ಅವಳ ಸಾಮರ್ಥ್ಯ? ಎಲ್ಲ ಗಂಡಿಗೂ ತಾಯಿ. ಅದು ತಾಯಿ ದೊಡ್ಡವಳಲ್ವಾ? ಈ ಎಲ್ಲ ಪುರುಷರಿಗೆ ತಾಯಿ ನಿಜವಾದ ಪುರುಷ ಅಂತಂದು. ಹಾಗಾಗಿ ಅಕ್ಷರ ಪುರುಷಳವಳು. ಅಕ್ಷರಾತ್ಮ, ಅಕ್ಷರ ಪುರುಷ ಎಲ್ಲ ಶಬ್ದ ಎರಡು ವಿಧ ಆಯ್ತು. ಪ್ರಪಂಚದಲ್ಲಿ ಇರುವಂಥ ಚೈತನ್ಯಗಳಲ್ಲಿ ಎರಡೇ. ಒಂದು ಬಿದ್ದು ಹೋಗುವ ದೇಹದೊಳಗೆ ಇದ್ದು ಸಾಧನೆ ಮಾಡುವ ಜೀವ, ಮತ್ತೊಂದು ಎಂದೆಂದೂ ಬಿದ್ದು ಹೋಗದ ಜ್ಞಾನಾನಂದಮಯವಾದ ಶರೀರದಲ್ಲೇ ಶಾಶ್ವತವಾಗಿರುವ ಜೀವ. ಅದನ್ನೇ ದ್ವೌ ಇಮೌ ಪುರುಷವು ಲೋಕೆ. ಎರಡು ಥರದ ಪುರುಷರು. ಕ್ಷರಃ, ಕ್ಷರಶ್ಚ, ಅಕ್ಷರಶ್ಚ. ಅಕ್ಷರಲ್ಲಿ ವಿಶೇಷ ಏನು ಅಂದರೆ ಅಕ್ಷರ ಏವ, ಎಂದೆಂದಿಗೂ ಅಕ್ಷರ. ಇವರು ಮತ್ತೆ ಯಾವತ್ತೋ ಅಕ್ಷರರಾಗುವುದು ಮೋಕ್ಷಕ್ಕೆ ಹೋದ ಮೇಲೆ, ಆದರೆ ಈಗ ಕ್ಷರ. ಕ್ಷರ ಸರ್ವಾಣಿ ಭೂತಾನಿ, ಅವರೇ ಅರ್ಥ ಹೇಳಿದ ಕೃಷ್ಣ. ಕ್ಷರ ಅಂದೇನು ಅಂದರೆ ಎಲ್ಲ ಭೂತಗಳು ಕ್ಷರರು. ಭೂತಗಳು ಅಂದರೆ ಜೀವಜಾತಗಳು. ಭೂತ ಶಬ್ದಕ್ಕೆ
ಅನೇಕ ಅರ್ಥಗಳಿದೆ. ಭೂತ ಅಂದರೆ ಪಂಚಭೂತಗಳು, ಜಡ ಆಗುವಾಗ ಪಂಚಭೂತಗಳು ಅಂತ ಅರ್ಥ ಇದೆ. ಇಲ್ಲಿ ಪುರುಷ ಶಬ್ದದಿಂದ ಅದನ್ನು ಚೈತನ್ಯ ಅನ್ನೋ ಅರ್ಥ ಕೊಟ್ಟಿದ್ದಾನೆ. ಅದರಿಂದ ಎಲ್ಲ ಭೂತಗಳು ಅಂದರೆ ಎಲ್ಲ ಜೀವಗಳು, ಬ್ರಹ್ಮನಿಂದ ಹಿಡಿದು ತೃಣಾಂತ ಆದ ಸಮಸ್ತ ಜೀವಗಳು ಕ್ಷರ ಜೀವಗಳು. ಯಾಕೆಂದರೆ ಶರೀರ ಬಿದ್ದು ಹೋಗುತ್ತೆ. ಸರ್ವಾಣಿ ಭೂತಾನಿ, ಭೂತ ಶಬ್ದಕ್ಕೆ ನಿಜವಾದ ಅರ್ಥ ಒಂದು ಭೂತ ಅಂದರೆ ಹಿಂದೆ ಇದ್ದದ್ದು ಅಂತ, ಪಾಸ್ಟ್ ಟೆನ್ಸ್, ಭೂತಕಾಲ ಅಂತ ಹೇಳ್ತೇವೆ. ಪಾಸ್ಟ್ ಟೆನ್ಸ್ ಅಂತ ಒಂದು ಅರ್ಥ ಇದೆ. ಆದರೆ ಪಂಚಭೂತಗಳು ಹಾಗಲ್ಲ, ಅವು ಈಗ ಇರುವವುಗಳಲ್ಲೂ. ಅವು ಪಾಸ್ಟ್ ಆಗಿದ್ದರೆ ಈಗೇನು ಈ ಪಂಚಭೂತಗಳಿಂದ ಶರೀರ ನಿರ್ಮಾಣ ಆಗಿದೆ, ಅವು ಹೋದ ಇವು ಶರೀರ ಇರುವುದು ಹಾಗೆ. ಅದರಿಂದ ಭೂತಗಳು ಅಂತಂದರೆ ಪಾಸ್ಟ್ ಅಂತ ಹಿಂದೆ ಇದ್ದದ್ದು ಅನ್ನುವುದು ಒಂದು ಅರ್ಥ. ಮತ್ತೊಂದು ಅರ್ಥ ಏನು ಗೊತ್ತುಂಟಾ? ಭೂತಿ ಉಳ್ಳದ್ದು ಭೂತ, ಭೂತಿ ಉಳ್ಳದ್ದು ಭೂತ. ಆ ಅರ್ಥದಲ್ಲಿ ಭೂತಿ ಅಂದರೆ ಉನ್ನತಿ, ಇಂಪ್ರೂವ್ಮೆಂಟ್, ಗ್ರೋತ್. ಯಾವುದಕ್ಕೆ ಉನ್ನತಿ, ಎತ್ತರಕ್ಕೆ ಹೋಗುವಂಥ ಅರ್ಹತೆ ಇದೆ ಅದು ಭೂತ. ಈ ಪಂಚಭೂತಗಳು ಅಲ್ಲ, ಅವು ಎತ್ತರಕ್ಕೆಲ್ಲ ಹೋಗ್ತಾವೆ. ಅವು ಕೆಳಕ್ಕೆ ಹೋಗುವ, ಎತ್ತರಕ್ಕೆ ಹೋಗುವ ಯಾವೂ ಇಲ್ಲ. ಅದರಲ್ಲಿ ಎತ್ತರಕ್ಕೆ ಹೋಗುವುದು ಅಂದರೆ ಸಾಧನೆಯಿಂದ ಜೀವ ಮಾತ್ರ. ಜೀವ ಮಾತ್ರ ಆ ಜ್ಞಾನದಿಂದ ಯಾವ್ಯಾವುದೂ ಎತ್ತರಕ್ಕೆ ಹೋಗೋದು. ಸಾಧನೆಯ ಮೂಲಕ ಎತ್ತರಕ್ಕೆ ಹೋಗುವ ಅರ್ಹತೆ ಇರುವುದು ಜೀವನಿಗೆ ಮಾತ್ರ. ಮತ್ತೆ ಆ ಪಂಚಭೂತಗಳಿಗೆ ಭೂತ ಅಂತ ಯಾಕಂದ್ರೆ ಇವನ ಎತ್ತರಕ್ಕೆ ಪೂರಕವಾದ ಒಂದು ಫಾರ್ಮ್ ಕೊಟ್ಟು ಅವುಗಳು, ಅದರಿಂದ ಭೂತಗಳಷ್ಟೇ. ಅವು ಸ್ವತಃ ಎತ್ತರಕ್ಕೆ ಹೋಗೋದಿಲ್ಲ. ನಮಗೆ ಎತ್ತರಕ್ಕೆ ಹೋಗ್ಲಿಕ್ಕೆ ಒಂದು ಆಕಾರ ಕೊಡ್ತಾವಲ್ಲ, ನಾವು ಎತ್ತರಕ್ಕೆ ಹೋಗ್ಲಿಕ್ಕೆ ಒಂದು ಬೇಕಲ್ಲ, ಅಸ್ತಿತ್ವ, ಎಕ್ಸಿಸ್ಟೆನ್ಸು, ಅದು ಪಂಚಭೂತಗಳಿಂದ. ಆದರೆ ನಿಜವಾದ ಭೂತ ಅಂತಂದರೆ ಎತ್ತರಕ್ಕೆ ಹೋಗುವ ಜೀವ. ಜೀವಕ್ಕೆ ಮಾತ್ರ ಎತ್ತರಕ್ಕೆ ಹೋಗೋದು ಸಾಧ್ಯ. ಇವಾಗ ಉಪ್ಪರಿಗೆ ಮೆಟ್ಟಲು ಇದ್ದಲ್ಲೇ ಇರುತ್ತೆ, ಅದು ಭೂತ. ಪಂಚಭೂತ, ಮಣ್ಣು ಅಥವಾ ಮರ ಅಥವಾ ಕಾಂಕ್ರೀಟು ಏನೋ ಇರಲಿ, ಅದು ಇದ್ದಲ್ಲೇ ಇರುತ್ತೆ. ಅದು ನಾವು ಅದನ್ನು ಹತ್ತಿ ಮೇಲೆ ಹೋಗ್ತೇವೆ. ಸೊ ನಾವು ನಿಜವಾದ ಭೂತಗಳು. ಅದು ನಮ್ಮ ಕಾಲಲ್ಲಿರುವ ಭೂತ ನಿಜವಾದ ಭೂತ ಅಲ್ಲ, ನಾವು ಅದರ ಮೇಲೆ ಹತ್ತಿ ಹೋಗ್ತೇವಲ್ಲ, ನಾವು ಭೂತಗಳು. ಇನ್ನು ದೆವ್ವ ಪಿಶಾಚಿಗಳಿಗೆ ಭೂತ ಪ್ರೇತ ಪಿಶಾಚಾಯ ಏಚಾನ್ಯ ವಿಹಾರಕಾಹ ಅಂತಾರಲ್ಲ, ಅಲ್ಲಿ ಭೂತ ಅಂದರೆ ಅವು ಹಿಂದೆ ಇದ್ದವು ಅಂತ. ಹಿಂದೆ ಪಂಚಭೂತದ ಶರೀರದಲ್ಲಿ ಇದ್ದು ಈಗ ಆ ದೇಹವನ್ನು ಕಳಚಿಕೊಂಡವು ಅನ್ನೋ ಅರ್ಥದಲ್ಲಿ ಭೂತಗಳು ಅಂತ ಹೇಳ್ತಾರೆ. ಆಮೇಲೆ ದೇವತೆಗಳಲ್ಲಿ ಭೂತಗಳು ಅಂತ ಒಂದು ಗುಂಪಿದೆ, ರುದ್ರಗಣಗಳು. ಅವು ಭೂತಿ ಉಳ್ಳವುಗಳೇ. ಹಾಗಾಗಿ ಭೂತ ಅಂದರೆ ಜೀವಗಳ ಸಮುದಾಯ. ಕ್ಷರಃ ಸರ್ವಾಣಿ ಭೂತಾನಿ. ಇವತ್ತು ಉನ್ನತಿ ಪುರುಷ ಅಂದರೆ ಸಾಧನೆ ಮಾಡುವ ಜೀವ, ಭೂತ ಅಂದರೆ ಸಾಧನೆಯಿಂದ ಎತ್ತರಕ್ಕೆ ಏರುವ ಅರ್ಹತೆ ಉಳ್ಳದ್ದು. ಒಂದಕ್ಕೊಂದು ಲಿಂಕ್ ನೋಡಿ. ಕ್ಷರ ಸರ್ವಾಣಿ ಭೂತಾನಿ, ಸಾಧನೆಯಿಂದ ಎತ್ತರಕ್ಕೆ ಏರವಲ್ಲ ಸಮಸ್ತ ಜೀವಗಳು ಅಂದರೆ ಚತುರ್ಮುಖ. ಸಾಧನೆಯಿಂದ ಚತುರ್ಮುಖ ಪದವಿಗೆ ಬಂದವನು ಅವನು ಕೂಡ. ಹುಟ್ಟುವಾಗಲೇ ಚತುರ್ಮುಖ ಆಗಿದ್ದವನಲ್ಲ, ಆ ಯೋಗ್ಯತೆ ಇತ್ತು, ಆ ಯೋಗ್ಯತೆಯನ್ನು ಸಾಧನೆಯಿಂದ ಪಡೆದವ. ಅದರಿಂದ ಚತುರ್ಮುಖನಿಂದ ಹಿಡಿದು ಸಮಸ್ತ ಜೀವರು ಕ್ಷರರು. ಆಮೇಲೆ ಕೂಟಸ್ಥೋ ಅಕ್ಷರ ಉಚ್ಯತೆ. ಈ ಅಕ್ಷರ ಅಂದ್ರೆ ಏನು ಅಂತ ಬಹಳ ಜನರಿಗೆ ಅರ್ಥ ಆಗಲಿಲ್ಲ. ಯಾಕೆಂದ್ರೆ ಕೃಷ್ಣ ಅಕ್ಷರ ಶಬ್ದವನ್ನು ಅಕ್ಷರಂ ಬ್ರಹ್ಮ ಪರಮಂ, ಹಿಂದೆ ಅಕ್ಷರ ಅಂದರೆ ಭಗವಂತ ಅಂತ ಅರ್ಥದಲ್ಲಿ ಪ್ರಯೋಗಿಸಿದ್ದಾನೆ. ಇಲ್ಲಿ ಅಕ್ಷರ ಅಂದರೆ ಕೂಟಸ್ಥ ಅಂತ ಹೇಳ್ಬಿಡ್ತಾನೆ. ನಮ್ಗೆ ಕೂಟಸ್ಥ ಅಂದರೆ ಏನು ಅಂತ ನಮಗೂ ಗೊತ್ತಾಗಿಲ್ಲ. ಅಕ್ಷರ ಅಂದರೆ ಏನು ಅಂತ ಅರ್ಥ ಆಗಲಿಲ್ಲ. ಅದಕ್ಕೆ ಅರ್ಥ ಹೇಳಿದ, ಅವನು ಅರ್ಥ ಹೇಳಿದ್ದು ಅರ್ಥ ಆಗಲಿಲ್ಲ. ಕೂಟಸ್ಥ ಅಂದರೆ ಏನು ನೋಡಿ. ಕೂಟಸ್ಥ ಅನ್ನೋದಕ್ಕೆ ಎರಡು ವಿಧವಾದ ಅರ್ಥ ಇದೆ ಸಂಸ್ಕೃತದಲ್ಲಿ. ಒಂದು ಕೂಟಸ್ಥ ಅಂದರೆ ಕೂಟಂ ಸ್ಥಾಪಯತೆ. ಕೂಟ ಅಂದರೆ ಸಮುದಾಯ, ಅದು ಗೊತ್ತಿದೆ. ಕೂಟ ಅಂದರೆ ಇದರ ಕೂಟ ಅಂದರೆ ಇದರ ರಾಶಿ ಅಂತ. ಕೂಟ ಅಂದರೆ ಒಂದು ಸಮುದಾಯಕ್ಕೆ ಗುಂಪು ಅಂತ ಹೇಳ್ತೇವೆ, ಅದಕ್ಕೆ ಕೂಟ ಅಂತ ಹೇಳ್ತೇವೆ. ಅಲ್ಲಿ ಒಳ್ಳೆ ಸಾತ್ವಿಕರ ಕೂಟ ನೆರೆದಿತ್ತು ಉತ್ಸವದಲ್ಲಿ ಅಂತ ನಾವು ಹೇಳ್ತೇವೆ. ಭಕ್ತರ ಕೂಟ ನೆರೆದಿತ್ತು ಅಂತೇವೆ. ಕೂಟ ಅಂದರೆ ಸಮುದಾಯ. ಅದನ್ನು ಸ್ಥಾಪನೆ, ಸಮುದಾಯವನ್ನು ಸ್ಥಾಪನೆ ಮಾಡತಕ್ಕಂಥ ಶಕ್ತಿಗೆ ಕೂಟಸ್ಥ ಅಂತ ಹೇಳೋದು. ಏನು ಹಾಗಂದ್ರೆ ಯಾವ ಸಮುದಾಯ? ಇದೇ ಸಮುದಾಯ ಹಿಂದೆ ಹೇಳಿದ್ದು, ಕ್ಷರ ಸಮುದಾಯ. ಶರೀರದ ಜೊತೆಗೆ ಇರುವ ಜೀವರು ಕ್ಷರರು ಅಲ್ವಾ? ಆ ಜೀವರಿಗೆ ಶರೀರ ಕೊಟ್ಟು, ಶರೀರ ಮತ್ತು ಜೀವ ಇದರ ಕೂಡುವಿಕೆ ಯಾರಿಂದ ಆಯಿತು? ಕೂಟ ಅಂದರೆ ಕನ್ನಡದಲ್ಲಿ ಕೂಡು ಅಂತೇವಲ್ಲ, ಅದು ಅಲ್ಲಿಂದೇ ಬಂದದ್ದು. ಕೂಡು ಧಾತು ಬಂದದ್ರಿಂದ ಕೂಡುವಿಕೆ. ಎರಡು ಸೇರಿ ಒಂದು ಗುಂಪಾಯಿತು. ಈ ಶರೀರ ಜೀವ ಇದು ಎರಡು ಕೂಡಿದ್ದು ಯಾರಿಂದ? ಯಾರಿಂದ ಹೇಳಿ? ಇಲ್ಲಿ ಈಗಾದರೂ ಯಾರಿಂದ? ಒಂದು ಜೀವಕ್ಕೆ ಶರೀರದವರೆಗೆ ಕೂಡುವಿಕೆ ಬರುವುದು ಯಾವುದರಿಂದ? ತಾಯಿಯಿಂದ, ತಾಯಿಯ ಗರ್ಭದಲ್ಲಿ. ಅದರಿಂದ ಎಲ್ಲ ಹೆಣ್ಣು ಕೂಟಸ್ಥಳು ಒಂದು ದೃಷ್ಟಿಯಿಂದ. ಸಮಸ್ತ ಜೀವರಿಗೂ ದೇಹ ಕೊಟ್ಟಂತಹ ತಾಯಿ ಯಾರು? ಅವಳು ಕೂಟಸ್ಥಳು.
ಈ ಚರಾಚರಾತ್ಮಕವಾದ ಪ್ರಪಂಚದ ಸಮುದಾಯವನ್ನು ಒಂದುಗೂಡಿಸಿ ಶರೀರದೊಳಗೆ ಜೀವನನ್ನು ಇಟ್ಟವಳು, ಹೆತ್ತವಳು ತಾಯಿ ಅಂತ ಅರ್ಥ ಕೂಟಸ್ಥ ಅಂದರೆ. ಅದು ಲಕ್ಷ್ಮಿ. ಇನ್ಯಾರು ಕೂಟಸ್ಥರಿಲ್ಲ. ನಾವು ಕೂಟಸ್ಥರು ಅಂದರೆ ಈ ಗುಂಪಿನಲ್ಲಿ ಸೇರಿದವರು, ಆದರೆ ಕೂಟವನ್ನು ಕಟ್ಟಿದವರಲ್ಲ. ಕೂಟಸ್ಥಳು ಅಂದರೆ ಇಡೀ ಜೀವಜಾತಕ್ಕೆ ದೇಹ ಕೊಟ್ಟ ತಾಯಿ ಅಂತ ಅರ್ಥ. ದೇಹ ಮತ್ತು ಜೀವ ಇದರ ಸಮಾಗಮಕ್ಕೆ ಕಾರಣಳಾದವಳು, ಸಂಸಾರದ ಬಂಧನದಲ್ಲಿ ನಮ್ಮನ್ನು ಇಟ್ಟವಳು ಅಂತ. ದೇಹ ಕೊಟ್ಟವಳು ಅದೇ ಅಲ್ಲ, ಅದು ಲಕ್ಷ್ಮಿ. ಆದರೆ ನಮ್ಮನ್ನು ಸಂಸಾರ ಬಂಧನದಲ್ಲಿ ಇಟ್ಟವಳು, ಅವಳು ಸಂಸಾರ ಬಂಧನದಲ್ಲಿ ಇಲ್ವಾ? ಮತ್ತೆ ಗಂಡ ಹೆಂಡತಿ ತಂದ್ಮೇಲೆ ಬಂಧನ ಇರಲೇಬೇಕಲ್ವ. ಅಂದರೆ ಕೂಟಸ್ಥ ಅಂದರು. ಅವು ಇಬ್ಬರು ನಮಗೆ ಗಂಡ ಹೆಂಡತಿ ಅಂತ ನಾವು ಲೋಕದ ಗಂಡ ಹೆಂಡಿರ ಹಾಗೆ ಅವ್ರನ್ನ ಗಂಡ ಹೆಂಡತಿ ಅಂತ ಕಲ್ಪಿಸಬೇಡಿ. ನಮಗೆಲ್ಲ ನಮ್ಮ ಕಲ್ಪನೆ ಗಂಡ ಹೆಂಡತಿ ಅಂತ ಅಂದ ಕೂಡಲೇ ನಮ್ಮ ಲೋಕದಲ್ಲಿ ನೋಡುವ ಗಂಡ ಹೆಂಡತಿ. ಹಾಗಾಗಿ ಲಕ್ಷ್ಮಿಗೂ ನಾರಾಯಣನಿಗೂ ಆಗಾಗ್ಗೆ ಜಗಳ ಆಗ್ತಾ ಇರುತ್ತೆ. ಯಾಕಂದ್ರೆ ನಾವೆಲ್ಲ ಮಾಡ್ತೀವಿ ಗಂಡ ಹೆಂಡರು, ಆದರೆ ಅವಳಿಗೂ ಆಗಿರಲೇಬೇಕಪ್ಪ, ಇಲ್ಲದ್ರೆ ಗಂಡ ಹೆಂಡ್ರಾಗೋದು ಹೇಗೆ, ಜಗಳ ಮಾಡದೆ ಗಂಡ ಹೆಂಡ್ರಾಗೋದು ಹೇಗೆ, ಹೀಗೆಲ್ಲ ಅಂದರೆ ಹೇಳಿದ್ರು ಕೂಟಸ್ಥ ಅಂತ. ಕೂಟ ಅಂದರೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ, ಎಲ್ಲವೂ ಎಲ್ಲಿ ಕೂಡುತ್ತೋ ಅದು. ಎಲ್ಲವೂ ಸೇರುವುದೆಲ್ಲಿ ಹೇಳಿ? ಆಕಾಶದಲ್ಲಿ. ಬೇರೆ ಎಲ್ಲಿ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಇಡೀ ಪ್ರಪಂಚ ಇರುವುದು ಆಕಾಶದಲ್ಲಿ, ಇಡೀ ವಿಶ್ವ. ಎಲ್ಲವೂ ಎಲ್ಲಿ ಸೇರುತ್ತೋ ಅದು ಕೂಟ. ಕೂಟ ಅಂದರೆ ಆಕಾಶ ಸಂಸ್ಕೃತದಲ್ಲಿ. ಕೂಟಸ್ಥ ಅಂದರೆ ಆಕಾಶದಂತೆ ನಿರ್ಲಿಪ್ತಳಾಗಿರುವವಳು. ಗಂಡನಿಗೆ ಹೆಂಡತಿಯ ಲೇಪ ಇಲ್ಲ, ಹೆಂಡತಿ ಗಂಡನ ಲೇಪ ಇಲ್ಲ, ಅಂಥ ದಾಂಪತ್ಯ ಅದು. ನಿರ್ಲಿಪ್ತಳಾಗಿರುವವಳು ಅಂತ ಅಂದರೆ ಯಾವುದೇ ದೋಷದ ಲೇಪ ಇಲ್ಲದೆ ಸಂಸಾರದ ಲೇಪ, ಅದೇ ನಿತ್ಯ ಮುತ್ತಳವಳು. ಅದರಿಂದ ಅವಳಿಗೆ ಈ ಪಂಚಭೌತಿಕವಾದ ಶರೀರ ಇಲ್ಲ. ನಿರ್ಲಿಪ್ತಳಾಗಿ ಆಕಾಶದಂತೆ ಇರುವವಳು. ಆಕಾಶಕ್ಕೆ ಯಾವುದು ಅಂಟಿಕೊಳ್ಳೋದಿಲ್ಲ ನೋಡಿ, ಗಾಳಿಗೆ ಅಂಟಿಕೊಳ್ಳುತ್ತೆ. ಯಾಕೆಂದರೆ ಗಾಳಿ ಬೀಸಿದಾಗ ಯಾವುದು ಕೆಟ್ಟ ವಾಸನೆಗಳನ್ನು ಹಿಡ್ಕೊಂಡು ಬರುತ್ತೆ. ಅದು ಸುಗಂಧ ದುರ್ಗಂಧ ಗಾಳಿಗೆ ಅಂಟಿಕೊಳ್ಳುತ್ತೆ, ಬೆಂಕಿಗೆ ಅಂಟಿಕೊಳ್ಳುತ್ತೆ, ನೀರಿಗೆ ಅಂಟಿಕೊಳ್ಳುತ್ತೆ, ಮಣ್ಣಿಗೆ, ಎಲ್ಲವೂ ಅಂಟಿಕೊಳ್ಳುವಂಥದ್ದು. ಅಂಟಿಕೊಳ್ಳದ ವಸ್ತು ಇರುವುದು ನಮಗೆ ಗೊತ್ತಿರುವಂತೆ ಜಡಗಳಲ್ಲಿ ಆಕಾಶ. ಅದೇನೇ ನಾವು ಸಟ್ಲೆಸ್ಟ್ ಎಲಿಮೆಂಟು. ಆಕಾಶದಂತೆ ಇರುವ ಒಂದು ಜೀವ ಇದೆ, ಅದು ಲಕ್ಷ್ಮಿ. ಅವಳು ಏನನ್ನು ಅಂಟಿಸಿಕೊಳ್ಳೋದಿಲ್ಲ. ಇಡೀ ಪ್ರಪಂಚದ ಅಭಿಮಾನಿ ಅವಳು. ಭೂಹು ಸೃಷ್ಟಿ ಆಗತಕ್ಕ ಪ್ರತಿಯೊಂದು ವಸ್ತುವಿಗೂ ಅಭಿಮಾನಿ ದೇವತೆ ಅವಳು. ಪ್ರಕೃತಿಯ ಅಭಿಮಾನಿ ದೇವತೆ ಅವಳು. ಪ್ರಕೃತಿ ಅಭಿಮಾನಿಯಾಗಿ ಭೂನಾಮಕಳಾಗಿ ಸ್ಥಿತಿಗೆ, ಸೃಷ್ಟಿಗೆ ಶ್ರೀನಾಮಕಳಾಗಿ ಸ್ಥಿತಿಗೆ, ದುರ್ಗಾನಾಮಕಳಾಗಿ ಸಂಹಾರಕ್ಕೆ, ಮಕ್ಕಳನ್ನು ಸಂಹರಿಸುವ ತಾಯಿಯೂ ಅವಳೇ. ಅಂಥ ತಾಯಿ ಅನ್ನೊಂದು ಸಿಗೋಲ್ಲ ನಿಮಗೆ. ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಅಭಿಮಾನಿ ದೇವತೆ ಅವಳು. ಆದರೆ ಯಾವುದನ್ನು ಅಂಟಿಸಿಕೊಳ್ಳಿಲ್ಲ. ಹುಟ್ಟಿತು ಅಂತ, ಒಂದು ಮಗು ಹುಟ್ಟಿತು ಅಂತ ಖುಷಿಯಿಂದ ಕುಣಿದಾಡಲಿಲ್ಲ, ಮಗು ಸತ್ತಿತು ಅಂತ ಕಣ್ಣೀರು ತೆಗಿಲಿಲ್ಲ. ಯಾಕೆಂದರೆ ಹುಟ್ಟುವುದು ಸಾಯುವುದು ಅದು ಒಂದು ಸಹಜ ಕ್ರಿಯೆ. ಅದನ್ನು ತಾನು ಹಚ್ಚಿಕೊಳ್ಳೇ ಇಲ್ಲ. ಯಾವ್ಯಾವುದು ಹುಟ್ಟಬೇಕೋ ಯಾವ್ಯಾವ ಸಾಯಬೇಕೋ ಆಗ್ತಾ ಇರುತ್ತೆ, ಅದನ್ನು ನಿಯಮನ ಮಾಡಿಲ್ಲ ಅಷ್ಟೇ. ಅದರಿಂದ ಒಂದೇ ಒಂದು ಜೀವ ಇರುವುದು ಪ್ರಪಂಚದಲ್ಲಿ, ಏನನ್ನೂ ಅಂಟಿಸಿಕೊಳ್ಳದೆ ಇರುವ ಜೀವ. ಕೂಟವತ್ತು ಆಕಾಶದಂತೆ ಅಂಟಿಸಿಕೊಳ್ಳದ ಜೀವ. ಮತ್ತೆ ಎಲ್ಲರಿಗೂ ಒಂದು ಸ್ವಲ್ಪ ಅಂಟುವಿಕೆ ಇದೆ. ಆ ಅಂಟುವಿಕೆ ಕಮ್ಮಿ ಇರಬಹುದು. ನಮ್ಮ ಮಂತ್ರಿಗಳಿಗೂ ಕುರ್ಚಿಗೂ ಇರುವ ಥರದ ಅಂಟುವಿಕೆ ಅಲ್ಲ ಅದು. ಏನು ಮಾಡಿದ್ರು ಬಿಡಿಸಿಕೊಳ್ಳಿಕ್ಕೆ ಆಗದ ಅಂಟುವಿಕೆ ಅಲ್ಲ, ಕಳಚಿಕೊಳ್ಳುವ ಅಂಟುವಿಕೆ. ಈಗ ಬ್ರಹ್ಮಾದಿಗಳಿಗೆ ಅಂಟುವಿಕೆ, ಅದು ಅಂಟಿದರೂ ಅಂಟದ ಹಾಗೆ, ಆದರೂ ಅಂಟು ಇದೆ. ಅಂಟು ಇದೆ, ನಂಟು ಇದೆ. ಅಂಟು ಇಲ್ಲದ ಒಂದು ನಂಟು ಅಂತಂದರೆ, ಅಂಟು ಇರುವ ನಂಟು ಲಕ್ಷ್ಮೀನಾರಾಯಣರ ನಂಟು. ಅವರು ಗಂಡ ಹೆಂಡತಿ ಹೌದು, ಆದರೆ ಅಂಟು ಇಲ್ಲ, ಯಾವ ಲೇಪವೂ ಇಲ್ಲ. ಅದು ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಆನಂದ ಅಷ್ಟೇ. ಅದರಲ್ಲಿ ಯಾವ ಅಂಟು ಇಲ್ಲ. ಅದರಿಂದ ಕೂಟಸ್ಥ ಅಂತ ಕರೀತಾರೆ. ಅದರಿಂದ ಕೂಟಸ್ಥ ಅಂತಂದರೆ ಆಕಾಶದಂತೆ ನಿರ್ಲಿಪ್ತಳಾದ ಮತ್ತು ಈ ಲಿಪ್ತವಾಗಿರತಕ್ಕ ಲೇಪಕ್ಕೆ ಒಳಗಾದ ಸಮಸ್ತ ಪ್ರಪಂಚವನ್ನು ವ್ಯವಸ್ಥೆಗೊಳಿಸಿದ ಶಕ್ತಿ ಜಗನ್ಮಾತೆ ಲಕ್ಷ್ಮೀ. ಕೂಟಸ್ಥ ಅಕ್ಷರ ಉಚ್ಯತೆ. ಈ ಶ್ಲೋಕ ಆಚಾರ್ಯ ಬರೋ ತನಕವೂ ಯಾರಿಗೂ ಏನು ಅಂತ ತಲೆಬಡ ಅರ್ಥ ಆಗಿರಲಿಲ್ಲ. ಒಬ್ಬೊಬ್ಬರು ಒಂದೊಂದು. ಕೂಟಸ್ಥ ಅಕ್ಷರ ಅಂದರೆ ಬ್ರಹ್ಮ ಅಂತ ಅರ್ಥ ಬರೆದವರುಂಟು. ಅಕ್ಷರ ನಾಶ ಇಲ್ಲದ್ದು, ಕೂಟಸ್ಥ ನಿರ್ವಿಕಾರವಾದ್ದು ಬ್ರಹ್ಮ ಅಂತ. ಆಮೇಲೆ ಮತ್ತೆ ಅದರ ಆಚೆಗೆ ಒಂದು ಉತ್ತಮ ವೃಡ ಇದೆ ಅಂತ ಹೇಳ್ತಾನೆ. ಒಟ್ಟು ಗೊಂದಲವೇ. ಸರಿಯಾಗಿ ಈ ಶ್ಲೋಕಕ್ಕೆ ಸರಿಯಾದ ಅರ್ಥ ಆಚಾರ್ಯ ಬರೋವರೆಗೂ ಹೊಳೆದಿರಲಿಲ್ಲ ಅಂತ ಕಾಣುತ್ತೆ ನನಗೆ. ಎಲ್ಲರೂ ಏನೋ ಅರ್ಥ ಬರೆದರೂ ಅದು ಕೃಷ್ಣನ ಅರ್ಥ ಆಗಲಿಲ್ಲ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಆಮೇಲೆ ಆಯಿತು, ಎರಡೇ ಹೌದು. ಪ್ರಪಂಚದಲ್ಲಿ ಎರಡೇ ಇರೋದು. ಈ ಪ್ರಪಂಚದ ಆಚೆಗೆ ಒಂದಿದೆ. ಈ ಎರಡನ್ನು ನಿಯಂತ್ರಿಸುವಂಥ ವಸ್ತು ಯಾವುದದು? ಉತ್ತಮ ಪುರುಷ ಸ್ವನ್ಯ ಪರಮಾತ್ಮ ಇತ್ತಿದ ಅರ್ಥ. ಅವನು ನೀವೀಗ ಇದು ಬರೇ ಪುರುಷರು ಇಬ್ಬರು.
ಈ ಎಲ್ಲ ಪುರುಷರಿಗಿಂತ ಉತ್ತಮನಾದ ಒಬ್ಬ ಇದ್ದಾನೆ, ಅವನನ್ನು ಉತ್ತಮ ಪುರುಷ ಅಥವಾ ಪುರುಷೋತ್ತಮ ಅಂತ ಕರೀತಾರೆ. ಅದು ದೇವ. ಅದು ಆ ಒಂದು ಅನುಸಂಧಾನಕ್ಕೆ ಎಷ್ಟು ಕ್ಲಿಯರ್ ಕಟ್ ಆಗಿ ಈ ವಿಷಯ ಹೇಳ್ತಾರೆ. ಉತ್ತಮ ಪುರುಷ, ಇವರಿಬ್ಬರು ಪುರುಷರು. ಈ ಪುರುಷನಿಂದ ಆಚೆಗೆ ಒಬ್ಬ ಉತ್ತಮ ಇದ್ದಾನೆ, ಇವರಿಗಿಂತ ಉತ್ತಮನಾದವ. ಆದ್ದರಿಂದ ಇವನನ್ನು ಉತ್ತಮ ಪುರುಷ ಅಂತ ಕರೀರಿ, ಪುರುಷೋತ್ತಮ ಅಂತ ಕರೀರಿ. ಹೇಗೆ ಹೇಳಿದ್ರು ಒಂದೇ, ಶಬ್ದ ಆಚೀಚೆ ಅಷ್ಟೇ, ಅರ್ಥ ಒಂದೇ. ಉತ್ತಮ ಪುರುಷಸ್ತು ಅನ್ಯ, ಅವನು ಬೇರೆ ಇದ್ದಾನೆ. ಅವನು ಈ ಗುಂಪಿನಲ್ಲಿ ಸೇರಲೇ ಇಲ್ಲ. ಅವನು ಕೂಟದಲ್ಲಿಯೂ ಸೇರಲಿಲ್ಲ, ಕೂಟಸ್ಥರಲ್ಲಿಯೂ ಸೇರಲಿಲ್ಲ. ಕೂಟ ಮತ್ತು ಕೂಟಸ್ಥಕ್ಕಿಂತ ಆಚೆಯಾಗಿ ಅವನಿದ್ದಾನೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ. ಅನ್ಯ ಅನ್ನುವ ಶಬ್ದ ಹೇಳ್ತಾನೆ, ಬೇರೆ. ಅಂದರೆ ಇಲ್ಲಿ ಕೂಟದಲ್ಲಿ ಇರತಕ್ಕಂಥ ಜೀವರೇ ಭಗವಂತ ಏನೋ ಅವರು ಆಗಿಬಿಡ್ತಾರೆ, ಈ ಜೀವರೇ ಒಂದ್ಸರ್ತಿ ಭಗವಂತ ಆಗಿಬಿಡ್ತಾರೆ ಅನ್ನೋದು ಕೃಷ್ಣ ಬಹಳ ಸ್ಪಷ್ಟವಾಗಿ ಅಲ್ಲ ಅಂತ ಹೇಳ್ತಾನೆ. ಒಂದೇನು ಅಂದರೆ ಹೇಗೆ ಆಗೋದು ಅಂತ ನಮ್ದು ಯೋಚಿಸ್ಬೇಕು ಯಾವಾಗಲೂ. ಸೈಕಾಲಜಿ ಇದಕ್ಕೆ ಹೇಳೋದು. ಮನಃಶಾಸ್ತ್ರದ ಪ್ರಕಾರ ಮನಸ್ಸಿನ ಸ್ವಭಾವ ಏನು? ನೀವು ಏನನ್ನ ಮನಸ್ಸಿನಲ್ಲಿ ನಿರಂತರ ಧ್ಯಾನ ಮಾಡ್ತೀರೋ ಅದನ್ನೇ ಮನಸ್ಸು ಕನ್ಫರ್ಮ್ ಮಾಡಿ ನಂಬಿಬಿಡುತ್ತೆ. ಇಷ್ಟೇ ಮನಸ್ಸಿಗೆ, ಸ್ವಂತ ಮನಸ್ಸಿಗೆ ನಂಬಿಕೆ ಏನಿಲ್ಲ. ನಾವು ಏನನ್ನ ಮನಸ್ಸಿಗೆ ಫೀಡ್ ಮಾಡ್ತೇವೆ ಅದನ್ನು ಮನಸ್ಸು ನಂಬುತ್ತೆ. ಈಗ ಸಾಮಾನ್ಯವಾಗಿ ಶಂಕರೈಟ್ಸ್ ಏನು ಹೇಳ್ತಾರೆ ಗೊತ್ತಾ, ಇದು ಸಮಸ್ಯೆ. ನೀನು ಮೊದಲು ದೇವರು ದೊಡ್ಡವ, ದೇವರು ದೊಡ್ಡವ, ದೇವರು ದೊಡ್ಡವ ಅಂತ ಉಪಾಸನೆ ಮಾಡು. ಮನಸ್ಸಿಗೆ ಅದನ್ನು ದೇವರಲ್ಲಿ ಭಕ್ತಿ ಮಾಡು, ದೇವರಲ್ಲಿ ಭಕ್ತಿ ಮಾಡು, ದೇವರನ್ನು ಪೂಜೆ ಮಾಡು. ಆದರೆ ಮಾಡಿ 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 ಒಂದು ದಿವಸ ನಾನೇ ದೇವರು ಅಂತ ನನಗೆ ಗೊತ್ತಾಗತ್ತೆ. ಈಸ್ ಇಟ್ ಎವರ್ ಪಾಸಿಬಲ್? ಯಾಕಂದ್ರೆ ಮನಸ್ಸಿಗೆ ನಾವು ಫೀಡ್ ಮಾಡಿದ್ದು ದೊಡ್ಡವ ಅಂತ, ಅದು ಒಮ್ಮೆಗೆ ದೊಡ್ಡವಲ್ಲ ನಾನೇ ಅಂತ ಮನಸ್ಸಿಗೆ ನೀವು ಮೊದಲೇ ಒಂದು ನಾನೇ ದೇವರು ನಾನೇ ದೇವರು ಮಾಡಿದರೆ ಮನಸ್ಸು ಗಟ್ಟಿ ನಂಬುತ್ತೆ. ಅದನ್ನು ಹಾಗಾಗತ್ತೆ, ನಾನು ಒಪ್ತೇನೆ. ನಾವು ಏನನ್ನು ಫೀಡ್ ಮಾಡಿದೆವೋ ಅದು ಕಂಪ್ಯೂಟರ್ ಅಲ್ವಾ. ಕಂಪ್ಯೂಟರ್ಗೆ ನೀವು ಈಗ ಫೀಡ್ ಮಾಡಿ ಆಮೇಲೆ ಕರೆಕ್ಟ್ ಅದನ್ನು ಕೊನೆ ಹೇಳ್ತಿದ್ದೆ ಅಂತ ನಗುವುದಿಲ್ಲ ಯಾರಾದರೂ. ನಾವು ಏನು ಫೀಡ್ ಮಾಡೋದು ಅದನ್ನೇ ಕೊಡೋದು. ಹಾಗೆ ನೀನು ದೊಡ್ಡವ ಅಂತ ದೇವರನ್ನ ಉಪಾಸನೆ ಮಾಡು. ಕೊನೆಗೆ ಒಂದು ದಿವಸ ಸತ್ಯ ಗೊತ್ತಾಗುತ್ತೆ. ಗೊತ್ತಾಗಲು ಸಾಧ್ಯವೇ ಇಲ್ಲ. ನಾವು ಅಸತ್ಯವನ್ನು ಉಪಾಸನೆ ಮಾಡಿದರೆ ಅಸತ್ಯವೇ ಕನ್ಫರ್ಮ್ ಮಾಡುತ್ತೆ. ಮನಸ್ಸು ಸತ್ಯವನ್ನು ಎಂದೂ ಒಪ್ಪೋದಿಲ್ಲ. ಹಾಗಾಗಿ ಅನ್ಯ ಅಂತ ಹೇಳ್ತಾರೆ. ನೀನು ಸತ್ಯವನ್ನು ಉಪಾಸನೆ ಮಾಡುವಾಗ ಏನು ಅಂದರೆ ನೀನು ದೊಡ್ಡವ ಅಂತಲೇ ಉಪಾಸನೆ ಮಾಡು. ಯಾವತ್ತೂ ಅದು ದೊಡ್ಡವ ಅಂತ ಉಪಾಸನೆ ಮಾಡಿದ್ರೆ ಕೊನೆ ಕನ್ಕ್ಲೂಷನ್ ದೊಡ್ಡವ ಅಂತ ಆಗೋದು ಹೊರತು ನಾನೆಂತ ಆಗೋದು ಸಾಧ್ಯವೇ ಇಲ್ಲ. ಇದು ಬಹಳ ಜನ ಕೇಳಲಿಕ್ಕೆ ಅಂದರೆ ನಂಬಿಕೆ ಅನ್ನೋದು ಹರಟಾಗತ್ತೆ. ಇಂಥ ಮಾತುಗಳನ್ನು ಕೇಳಿದಾಗ ಅಲ್ಲ ನಾವು ಇಷ್ಟೊಳಗೆ ನಂಬಿದ್ದನ್ನು ಇವರು ಅಲ್ಲ ಅಂತ ಹೇಳ್ಬಿಡ್ತಾರೆ. ನಾನು ಯಾರನ್ನು ಟೀಕೆ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಈ ವಿಷಯಗಳು ಚಿಂತನೆಗೆ ಬರಬೇಕು. ಎಲ್ರಿಗೂ ವಿಷಯ ಗೊತ್ತಿರಬೇಕು. ಹೇಗೆ ಸಾಧ್ಯ ಅದರ ಬಗ್ಗೆ ಎಲ್ಲರೂ ಚಿಂತನೆ ಮಾಡಬೇಕು. ನಾವು ಮೊದಲು ದೇವರು ದೊಡ್ಡವ ಅಂತ ಪೂಜೆ ಮಾಡು, ಆಮೇಲೆ ಒಂದು ದಿವಸ ನಾನೇ ದೇವರು ಅಂತ ಗೊತ್ತಾಗುತ್ತೆ ಅಂತಂದರೆ ಅದು ಎಲ್ಲಿ ತನಕ ಹುಚ್ಚಿತನ ಆಗತ್ತೆ ಗೊತ್ತಾ. ಒಬ್ಬ ಗ್ರಂಥ ಬರೆದ, ದೊಡ್ಡ ಗ್ರಂಥ, ಬಹಳ ಪ್ರಾಚೀನದಲ್ಲಿ ಅದನ್ನೆಲ್ಲ ಅಧ್ಯಯನ, ಈಗ ಅದರ ಅಧ್ಯಯನದಲ್ಲಿ ತಪ್ಪಿ ಹೋಗಿದೆ. ಇಷ್ಟಸಿದ್ಧಿ ಅಂತ ಒಂದು ಗ್ರಂಥ. ಈಗ ಅದನ್ನು ಅದ್ವೈತಿಗಳು ಅಧ್ಯಯನ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಅವನು ಮಂಗಳಾಚರಣೆಯನ್ನು ಗೊತ್ತಾ, ಅದರಲ್ಲಿ ಪರಬ್ರಹ್ಮ ಸ್ವರೂಪನಾದ ನನ್ನನ್ನು ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಮಂಗಳಾಚರಣೆ. ಅಯೋಗ್ರಾಜ ಅಲ್ಲ, ಆಕ್ವರ್ಡ್ ಕಾಣುವಲ್ವಾ? ನೀವು ನಿಜವಾಗಿ ಪರಬ್ರಹ್ಮ ಸ್ವರೂಪರೇ ಆದ್ರೆ ಹಾಗೆ ಸ್ಟೇಟ್ಮೆಂಟ್ ಕೊಡುವಾಗ ಪರಬ್ರಹ್ಮ ಸ್ವರೂಪರಾದ ನನ್ನನ್ನು ನಮಸ್ಕಾರ ಮಾಡಿ ನಾನು ಈ ಗ್ರಂಥ ಬರೀತೇನೆ ಅಂತ ಹೇಳಿದರೆ ಎಲ್ಲೋ ಸೈಕಿಕ್ ಇರಬೇಕು. ಇವನ್ನ ಆಸ್ಪತ್ರೆ ಸೇರಿಸಿ ಟ್ರೀಟ್ಮೆಂಟ್ ಕೊಡೋದು ಒಳ್ಳೇದಿತ್ತು ಪುಸ್ತಕ ಬರೆಯೋ ಮುಂಚೆ ಅಂತ ಕಾಣೋಲ್ವಾ? ಇಷ್ಟು ನಾನು ಹೇಳೋದೇನೆಂದರೆ ಇವೆಲ್ಲ ಒಂಥರದ ನಮ್ಮ ನಂಬಿಕೆ ಮನುಷ್ಯನ ಹೇಗೆ ಮಿಸ್ಲೀಡ್ ಮಾಡುತ್ತೆ ಅಂತ. ಅವನಿಗೆ ಆ ಅದ್ವೈತದ ನಂಬಿಕೆ ಆ ಮಾತು ಆಕ್ವರ್ಡ್ ಅಂತಲೇ ಅನಿಸಲಿಲ್ಲ. ಯಾಕಂದ್ರೆ ನಾನು ನಂಬಿದ್ದು ನನಗೆ ಸತ್ಯ ಕಾಣೋದು ಹೊರತು ಅದನ್ನ ಲಾಜಿಕ್ ಕೆಲಸ ಮಾಡೋದು. ಆ ಇಷ್ಟಸಿದ್ಧಿ ಆಚಾರ್ಯರ ಕಾಲದಲ್ಲಿ ಬಹಳ ದೊಡ್ಡ ಅಧ್ಯಯನ ಗ್ರಂಥ. ಅದನ್ನು ಆಚಾರ್ಯರು ಪಾಠ ಕೇಳಿದ್ದಾರೆ, ಮಧ್ವಾಚಾರ್ಯರು. ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಇಷ್ಟಸಿದ್ಧಿ ಪಾಠ, ಅಚ್ಯುತ ಪ್ರಜ್ಞರು ಪಾಠ ಮಾಡೋದು, ಇವ್ರು ಕೇಳೋದು. ಇವರು ಏನು ಪ್ರಥಮ ಶ್ಲೋಕ ಓದಿದ ತಕ್ಷಣ ಅಸಹ್ಯ ಆಯ್ತಂತೆ ಆಚಾರ್ಯರಿಗೆ. ಗುರುಗಳೇ, ನನಗೆ ಈ ಶ್ಲೋಕ ತುಂಬ ತಪ್ಪುಗಳು ಕಾಣ್ತಾ ಇದೆ, ಇದು ಎಂಥ ಮಂಗಳಾಚರಣೆ ಅಂತ ಕೇಳಿದ್ರಂತೆ ಆಚಾರ್ಯರು. ಅವ್ರಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹೀಗೆ ಮಂಗಳಾಚರಣೆ ಮಾಡುವ ಅಗತ್ಯ ಏನಿತ್ತು? ನಾನೇ ನನ್ನ ನಮಸ್ಕಾರ ಮಾಡ್ತೇನೆ ಅಂದರೆ ಏನು ಕಥೆ ಇದು? ಇದು ಬರೀ ದುರಹಂಕಾರ ಆಯಿತು. ಇದು ಒಂದು ಮಂಗಳಾಚರಣೆ ಅಂತ ಅಂತಾರೆ. ಇದಕ್ಕೆ ನನಗೆ ಅಸಹ್ಯ ಅನಿಸ್ತದೆ ಅಂತಂದರೆ ಆಚಾರ್ಯರು ಅದಕ್ಕೆಲ್ಲ ಉತ್ತರ ಮುಂದೆ ಇದೆ ಅಂತಂದ್ರೆ ಪಾಪ ಉತ್ತರ ಒಳ್ಳಿಗೆ ಆಗಲಿಲ್ಲ. ಅದಕ್ಕೆಲ್ಲ ಮುಂದೆ ಟೆಕ್ಸ್ಟ್ನಲ್ಲಿ ಉತ್ತರ ಬರುತ್ತೆ ಅಂತ ಏನು ಮುಂದೆ ಹೇಳ್ತಾರೆ ಅದನ್ನು ಇವತ್ತೇ ಹೇಳಿಬಿಡಿ ಗುರುಗಳೇ ಅಂದ್ರೆ ಮಧ್ವಾಚಾರ್ಯ ಹೇಳಲಿಕ್ಕೆ ಬರಲಿಲ್ಲ, ಅವರಿಗೆ ಏನು ಹೇಳಲಿಕ್ಕೆ ಬರಲಿಲ್ಲ. ಇದು ಏನು ಅಂದರೆ ನಮಗೆ ಉತ್ತರ ಗೊತ್ತಿರದೇ ಇದ್ದರೂ ನಾವು ನಂಬಿ ಬಿಡ್ತೇವೆ. ಯಾಕೆಂದರೆ ಮನುಷ್ಯನನ್ನು ಆಳುವುದು ಲಾಜಿಕ್ ಅಲ್ಲ, ನಂಬಿಕೆ.
ನೀವು ಅದ್ವೈತವನ್ನು ನಂಬಿದರೆ ನಿಮಗೆ ಯಾವ ಲಾಜಿಕ್ಕೂ ನಿಮ್ಮನ್ನು ತಲೆಗೆಡಿಸುವುದಿಲ್ಲ. ಅದ್ವೈತ ಕರೆಕ್ಟು, ಯಾಕೆಂದರೆ ನನ್ನ ನಂಬಿಕೆ. ನೀವು ದ್ವೈತವನ್ನು ನಂಬಿದರೆ ಯಾವ ಲಾಜಿಕ್ಕೂ ನಿಮ್ಮನ್ನು ಅದ್ವೈತ. ಅಂದರೆ ಮನುಷ್ಯನ ಹಿಂದೆ, ಮೈಂಡಿನ ಹಿಂದೆ ಕೆಲಸ ಮಾಡುವುದು ಅವನ ನಂಬಿಕೆ ಹೊರತು ಲಾಜಿಕ್ ಅಲ್ಲ. ಆದ್ದರಿಂದ ಆಚಾರ್ಯ ಹೇಳ್ತಾರೆ, ಅಪ್ಪ ಸತ್ಯವನ್ನು ನಂಬು, ಯಾಕೆಂದರೆ ಅಸತ್ಯವನ್ನು ನಂಬಿಬಿಟ್ರೆ ಅದೇ ನಿಂತು ಬಿಡ್ತೀಯ, ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮೈಂಡು ಅದನ್ನೇ ಕನ್ಫರ್ಮ್ ಮಾಡುತ್ತೆ. ಅಸತ್ಯೋಪಾಸನೆ ಮಾಡಿ ಮತ್ತೆ ಸತ್ಯಕ್ಕೆ ಹೋಗ್ಲಿಕ್ಕೆ ಆಗುತ್ತೆ ಅನ್ನೋದು ಭ್ರಮೆ. ಅದು ಉಪಾಸನೆಯ ಪ್ರಾರಂಭದಿಂದಲೇ ಸತ್ಯದ ದಾರಿ ಹಿಡಿಬೇಕು. ಅದೇ ಕಷ್ಟ, ಬಹಳ ದೊಡ್ಡ ಕಷ್ಟ. ಯಾವ ಸತ್ಯ ಅಂತ ಗೊತ್ತಾಗದೆ ಹಿಡಿಲಿಕ್ಕೆ ಆಗುವುದಿಲ್ಲ, ಹಿಡಿಯದೆ ಗೊತ್ತಾಗೋಲ್ಲ, ಬಹಳ ಕಷ್ಟದ ಕೆಲಸ. ಆದ್ದರಿಂದ ಉತ್ತಮ ಪುರುಷಸ್ತು ಅನ್ಯ, ನಿಮ್ಮ ಈ ಕ್ಷರಾಕ್ಷರಗಳಿಗಿಂತ ಅತಿರಿಕ್ತ ಸಮತೀತ ಕ್ಷರಾಕ್ಷರ ಅಂತ, ಅಕ್ಷರಗಳಿಂದಲೂ ಅತಿರಿಕ್ತವಾದ ಒಂದು ದೊಡ್ಡ ತತ್ವ ಇದೆ. ಅದು ಪರಮಪುರುಷ. ಅದು ಪರಮಪುರುಷ, ಅದರಿಂದ ಉತ್ತಮ ಪುರುಷ, ಅದರಿಂದ ಪುರುಷೋತ್ತಮ. ಉತ್ತಮ ಪುರುಷಸ್ತು ಅನ್ಯ, ಅದನ್ನೇ ಅವನು ಪರಮ ಪುರುಷ, ಅದನ್ನೇ ಪರಮ ಆತ್ಮ. ಪುರುಷ ಅಂದ್ರೆ ಆತ್ಮ ಅಂದ್ರೆ ಒಂದೇ, ಅವನು ಪರಮಾತ್ಮ ಚೈತನ್ಯ. ಅದು ಈ ಎಲ್ಲ ಲೋಕದಲ್ಲಿ ನಾವು ವಿಭಾಗ ಮಾಡಿದ ಸಮಸ್ತ ಚೈತನ್ಯಗಳಿಗಿಂತಲೂ ಆಚೆಗೆ. ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮ ಇತ್ಯುದಾಹೃತ. ಅವನನ್ನು ಪರಮಾತ್ಮ ಅಂತ ಕರೀತಾರೆ. ತಾನು ಕೃಷ್ಣ ಇಲ್ಲಿ ಮೊದಲು ಹೇಳುವಾಗ ಅದನ್ನು ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಇದರಿಂದ ಆಚೆಗೆ ಒಬ್ಬ ದೇವರು ಅಂತ ಇದ್ದಾನೆ, ಅವನನ್ನು ಪರಮಾತ್ಮ ಅಂತ ಜ್ಞಾನಿಗಳು ಕರೀತಾರೆ ಅಂತ. ಉದಾಹೃತ ಜ್ಞಾನಿಭಿ ಉದಾಹೃತ. ವೇದಗಳಲ್ಲಿ ಹಾಗೆ ಹೇಳ್ತಾರೆ. ಪರಮಾತ್ಮ ಅಂತ ಅನ್ನೋದನ್ನು ವೇದಗಳು ಮತ್ತು ಪುರಾಣಗಳು, ಜ್ಞಾನಿಗಳು ಅದನ್ನು ಪರಮಾತ್ಮ ಅಂತ ಕರೀತಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ. ಯಾರವನು? ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಅವನು ಯಾರು ಅಂದರೆ, ಯಾರು ಈ ಮೂರು ಲೋಕಗಳನ್ನು, ಮೂರು ಲೋಕ ಅಂದರೆ ಎಂಟೈರ್ ಯೂನಿವರ್ಸ್, ಮೂರು ಅಂದರೆ ಮತ್ತೆ ನಾಲ್ಕನೇ ಲೋಕ ಅಂತ ಒಂದಿಲ್ಲ. ಮೂರು ಲೋಕ ಅಂತಂದರೆ ಭೂರ್ಭುವ ಸ್ವಹ ಅಂತ ನೀವು ಇಟ್ಟುಕೊಂಡ್ರೆ ಮೂರು ಲೋಕ. ಭೂಹು ಅಂತ ಅನ್ನುವಲ್ಲಿಗೆ ಈ ಭೂಮಿ ಮತ್ತು ನಿಮ್ಮ ಪಾತಾಳ ಲೋಕ ಅಂತ ಹಿಂದೆ ಹೇಳ್ತಾರೆ, ಎಲ್ಲವೂ ಬಂತು. ಮೇಲಕ್ಕೆ ಭುವಃ ಅಂದರೆ ಅಂತರಿಕ್ಷ ಲೋಕ, ಅದರ ಆಚೆಗೆ ಸ್ವರ್ಲೋಕ ಅಂದರೆ ಸತ್ಯಲೋಕ ತನಕವೂ ಸ್ವರ್ಲೋಕ. ಮುಗಿದೋಯ್ತು, ಬೇರೆ ಲೋಕವೇ ಇಲ್ಲ, ಇಡೀ ಬ್ರಹ್ಮಾಂಡ ಭೂ. ಅದನ್ನೇ ಕೆಲವರು 7 ಲೋಕ ಅಂತಾರೆ. ಭೂರ್ಭುವ ಸ್ವಹ ಮಹಾಜನ ತಪಃ ಸತ್ಯಂ, ಆವಾಗ ಸಪ್ತಲೋಕ. ಅದನ್ನು ಇನ್ನು ಕೆಳಗಿನದು 7 ಸೇರಿಸಿದ್ರೆ 14 ಲೋಕ. ಇದೆಲ್ಲ ಡಿವಿಷನ್ಸು ವೈವಕ್ಷಿಕ. ನಮ್ಮ ವಿವಕ್ಷಾ ಭೇದದಿಂದ ಎಷ್ಟು ಮಾಡ್ಬೋದು. ಈ ಒಂದು ಹಾಲ್ ಇದು, ಈ ಹಾಲ್ನಲ್ಲಿ ಇಲ್ಲೊಂದು ಕರ್ಟನ್ ಹಾಕಿದ್ರಿಂದ 2 ಆಯ್ತು. ಈಗ ಈ ಕರ್ಟನ್ ತೆಗೆದರೆ ಒಂದೇ ಅದು. ಆಮೇಲೆ ಇನ್ನೂ ಬೇಕು ಅಂದರೆ ಇಲ್ಲಿ ಒಂದೊಂದು ಕಂಬಕ್ಕೂ ಒಂದೊಂದು ಕರ್ಟನ್ ಹಾಕಿದ್ರೆ ಒಂದು 10 ಕೋಣೆ ಮಾಡ್ಬೋದು ಇದರಲ್ಲಿ. ಆ 10 ಕೋಣೆಯನ್ನು ನಿಮ್ಗೆ ಎಷ್ಟು ಬೇಕಾದ್ರೂ ಮಾಡ್ಬೋದು, ಅಲ್ಲಿ ಇರೋದು ಒಂದೇ. ಹಾಗೆಯೇ ಕೆಳಗಿನ ಲೋಕ, ಮೇಲಿನ ಲೋಕ, ಮಧ್ಯದ ಲೋಕ ಅಂತ. ಭೂರ್ಭುವ ಸ್ವಹ, ಭುವಃ ಅಂದರೆ ಮಧ್ಯದ ಲೋಕ ಅಂತ. ಮಧ್ಯದ ಲೋಕ ಅಂದರೆ ಈಗ 2 ವಸ್ತು ಇರಬೇಕಾದ್ರೆ ಮಧ್ಯದಲ್ಲಿ ಸ್ಪೇಸ್ ಇರುತ್ತಲ್ಲ, ಅದನ್ನು ನಾವು ಅಂತರಿಕ್ಷ ಅಂತ ಹೇಳ್ತೇವೆ. ಅದನ್ನು ಭೂಹ ಅನ್ನೋ. ಭುವಸ್ ಭೂರ್ಲೋಕ, ಭುವೋಲೋಕ, ಸ್ವರ್ಲೋಕ ಅಂತ ಇದು 3 ಲೋಕ ಹೇಳ್ತಾರೆ. ಕೆಲವರು ಭುವರ್ಲೋಕ ಅಂತ ಹೇಳ್ತಾರೆ, ಅದು ಅಷ್ಟು ಸರಿಯಾದ ಶಬ್ದ ಅಲ್ಲ. ಅದನ್ನು ಭುವಸ್ ಶಬ್ದ, ಅದು ಭೂರ್ ಶಬ್ದ ರೇಫ, ಅದರಿಂದ ಭೂರ್ಲೋಕ ಆಯಿತು. ಸ್ವರ್ ರೇಫ ಶಬ್ದ, ಅದು ರೇಫ ಅಂತ, ಅದರಿಂದ ಸ್ವರ್ಲೋಕ. ಭುವಸ್ ಶಬ್ದ, ಅದು ರೇಫ ಅಂತ ಅಲ್ಲ, ಅದರಿಂದ ಭುವಸ್ ಲೋಕ, ಭುವೋಲೋಕ ಆಗುತ್ತೆ ಹೊರತು ಭುವರ್ಲೋಕ ಆಗೋಲ್ಲ. ಬಹಳ ಜನ ಸಂಸ್ಕೃತ ಪಂಡಿತರು ಭುವರ್ಲೋಕ ಅಂತ ಬರೀತಾರೆ, ಯಾಕಂದರೆ ಅದು ಅಭ್ಯಾಸ. ಭೂರ್ಲೋಕ ಈ ಇವರು ಲಕ್ಷಾಂತರ ಇದ್ದಾಗೆ ಕೋಟ್ಯಾಂತರ ಅಂತ ಬರೀತಾರಲ್ಲ, ಅಭ್ಯಾಸ ಅದು. ಲಕ್ಷಾಂತರ ಇದ್ದಾಗೆ ಕೋಟ್ಯಾಂತರ, ನಿಜವಾಗಿ ಕೋಟ್ಯಾಂತರ ಬೇಡಲ್ಲ, ಕೋಟ್ಯಂತರ, ಅದ್ರ ಲಕ್ಷಾಂತರ. ಹಾಗೆ ಭೂರ್ಲೋಕ ಸ್ವರ್ಲೋಕದ ಒಟ್ಟಿಗೆ ಭೂರ್ಲೋಕ ಅಂತ. ಈ ದೊಡ್ಡ ದೊಡ್ಡ ಸಂಸ್ಕೃತ ಪಂಡಿತರು ತುಂಬ ದೊಡ್ಡವರು ಜಾರೋದು ಜಾಸ್ತಿ, ಭಾರ ಜಾಸ್ತಿ. ನೋಡಿ, ನಾವು ಜಾರಿದ್ದಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡ ಪಂಡಿತರು, ವ್ಯಾಖ್ಯಾನಕಾರರು ಜಾರಿ ಬಿಡ್ತಾರೆ. ಅವರೆಲ್ಲ ಭೂರ್ಲೋಕ ಅಂತ ಬರೆದು ಬಿಡ್ತಾರೆ. ಆದರೆ ಸಂಸ್ಕೃತದಲ್ಲಿ ಸರಿಯಾದ ಶಬ್ದ ಭುವೋಲೋಕ ಅಂತ, ಭುವರ್ಲೋಕ ಅಲ್ಲ. ಅಂದರೆ ಕೆಳಗಿನ ಲೋಕ, ಮೇಲಿನ ಲೋಕ, ಮಧ್ಯದ ಲೋಕ, ಇಷ್ಟೇ. ಅದು ಮೇಲೆ ಅಂದರೆ ಎಲ್ಲಿ ತನಕ ಮೇಲೆ ಉಂಟು ಅಲ್ಲಿ ತನಕ ಪೂರ. ಸ್ವಹ ಅಂದರೆ ಮೇಲಿನ, ಅದು ಸ್ವರ್ಲೋಕ. ವಿಶೇಷ ಏನಂದರೆ ಅದು ಆನಂದ ಭೂಯಿಷ್ಠವಾದ ಲೋಕ, ಅದಕ್ಕೆ ಸ್ವರ್ಲೋಕ ಅಂದರು. ಅಲ್ಲಿ ದುಃಖ ಕಡೆ ಮೇಲೆ ಹೋದ ಹಾಗೆ ಆನಂದದ ಲೋಕಗಳು, ದೇವತೆಗಳು, ಅದರ ಆಚೆ ಸತ್ಯಲೋಕದಲ್ಲಿ ಹಾಗೆ ಆನಂದದ ಲೋಕಗಳು. ಆಮೇಲೆ ಭುವಃ ಅಂದರೆ ಭೂಮಿಯ ಸಂಬಂಧಪಟ್ಟಂಥ ಲೋಕ. ಆಮೇಲೆ ಭೂಲೋಕ ಅಂದರೆ ಭವಂತಿ, ಹುಟ್ಟಿ ಸಾಯುವ ಲೋಕ. ಅದರಿಂದ ಭೂರ್ಲೋಕ, ಭವಂತಿ, ಇಲ್ಲಿ ಭವಂತಿ ಅಂದರೆ ಜಾಯಂತೆ ಮ್ರಿಯಂತೆ, ಹುಟ್ಟಿ ಸಾಯುವ ಲೋಕ ಭೂರ್ಲೋಕ ಆಯಿತು. ಅದಕ್ಕೆ ತಾಗಿಕೊಂಡಿರತಕ್ಕ ಭೂವೋಲೋಕ ಆಯಿತು.
ಆನಂದಕ್ಕೆ ಸಂಬಂಧಪಟ್ಟ ಲೋಕ ಸ್ವರ್ಲೋಕ. ಹೇಗೆ 3 ವಿಭಾಗ ಮಾಡಿದರು. ಅರ್ಥ ಇಡೀ ವಿಶ್ವ ಅಂತ, ಎಂಟೈರ್ ಯೂನಿವರ್ಸ್. ಯೋ ಲೋಕತ್ರಯಂ ಆವಿಶ್ಯ, ಆ ಪುರುಷೋತ್ತಮ ಅನ್ಯಃ ಅಂತ ಹೇಳಿದರು. ಅನ್ಯಃ ಅಂದರೆ ಎಲ್ಲಿದ್ದಾನೆವ ಅಂತ ಬರ್ತದೆ. ಈಗ ಇವನು ಯಾವೆಲ್ಲ ಅವನೆಲ್ಲಿದ್ದಾನೆ, ಹಾಗಾದರೆ ಅವನ ಹೆಡ್ ಕ್ವಾರ್ಟರ್ಸ್ ಯಾವುದು, ಅವನ ಅಡ್ರೆಸ್ ಹೇಳಿ. ಅದಕ್ಕೆ ಹೇಳಿದ್ರು ಲೋಕತ್ರಯಂ ಆವಿಶ್ಯ ಅಂತ. ಎಲ್ಲಿದ್ದಾನೆ ಅಂತ ಕೇಳಬೇಡಿ, ಎಲ್ಲಿ ಇಲ್ಲ ಅಂತ, ಎಲ್ಲ ಕಡೆ ಇದ್ದಾನೆ. ಆ ಲೋಕತ್ರಯಂ ಆವಿಶ್ಯ, ಎಲ್ಲ ಲೋಕಗಳ ಒಳಗೂ, ಎಲ್ಲ ಜೀವರ ಒಳಗೂ, ಎಲ್ಲ ಲೋಕಗಳ ಒಳಗೂ ತುಂಬಿದ್ದಾನೆ ಅವ. ಆದ್ದರಿಂದ ಈಸ್ ಆಮ್ನಿ ಪ್ರೆಸೆಂಟ್. ಎಲ್ಲಿದ್ದಾನೆ ಅಂತ ಕೇಳೋ ಪ್ರಶ್ನೆ ಇಲ್ಲ, ಎಲ್ಲದರ ಒಳಗೂ ಇದ್ದಾನೆ, ಆದರೆ ಎಲ್ಲಕ್ಕಿಂತ ಬೇರೆಯಾಗಿದ್ದಾನೆ. ಇದು ತಿಳ್ಕೊಳ್ಬೇಕಾದ ವಿಷಯ. ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ. ತಮಾಷೆ ಏನು ಅಂದರೆ ಇಡೀ ಪ್ರಪಂಚವನ್ನು ಹೊತ್ತುಕೊಂಡಿದ್ದಾನೆ ಅವ. ಹೊತ್ತುಕೊಳ್ಳೋರು ಯಾವಾಗಲೂ, ಈಗ ಹೊರೆ ಹೊತ್ತುಕೊಳ್ಳೋರು ನಮ್ಮ ತಲೆ ಮೇಲೆ ಹೊರೆ ಇರುತ್ತೆ, ನಾವು ಕೆಳಗಿರ್ತೇವೆ. ಹೊತ್ತುಕೊಳ್ಳೋರು ಕೆಳಗಿರ್ತಾರೆ, ಆದರೆ ಅವ್ರ ಮೇಲೆ ಪ್ರಪಂಚ ಇರುತ್ತೆ. ಇವನು ಹಾಗಲ್ಲ, ಪ್ರಪಂಚವನ್ನು ಹೊತ್ತುಕೊಂಡಿದ್ದಾನೆ, ಪ್ರಪಂಚದ ಒಳಗೆ ಇದ್ದಾನೆ. ಇದು ವಿಶೇಷ. ಹೊತ್ತುಕೊಳ್ಳೋರು ಹೊರಗಿರ್ತಾರೆ, ಒಳಗೆ ಗೋಣಿಚೀಲದ ಒಳಗೆ ಕೂತ್ಕೊಂಡು ಗೋಣಿಚೀಲ ಹೊತ್ಕೊಳ್ಳಿಕ್ಕಾಗತ್ತ. ಆದರೆ ಅವನು ಎಲ್ಲದರ ಒಳಗೆ ಕೂತು ಎಲ್ಲವನ್ನು ಹೊತ್ಕೊಂಡಿದ್ದಾನೆ. ಇದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ದೇವಾಲಯಗಳಲ್ಲಿ ಮತ್ತು ಮಠಗಳಲ್ಲಿ ಉತ್ಸವದಲ್ಲಿ ತಟ್ಟಿರಾಯ ಅಂತ ಒಂದು ಇಡ್ತಾರೆ. ಅದು ಪ್ರತಿಯೊಂದು ಕಲಾಕೃತಿಯಲ್ಲಿ ಕೂಡ, ಪ್ರತಿಯೊಂದು ಕಲಾಕೃತಿಯ ಹಿಂದೆ ನಮ್ಮ ವಿಶೇಷ ಏನು ಅಂದರೆ, ಭಾರತದ ವಿಶೇಷ ಇಲ್ಲಿ ಮಾಡತಕ್ಕಂಥ ಕಲೆ ಕೂಡ ಅದರ ಹಿಂದೆ ಒಂದು ಫಿಲಾಸಫಿ ಇರ್ತದೆ, ಅದರ ಹಿಂದೆ ಒಂದು ಸಂದೇಶ ಇರ್ತದೆ, ಒಂದು ಮೆಸೇಜ್ ಇರ್ತದೆ, ಒಂದು ಉಪದೇಶ ಇರ್ತದೆ, ತಿಳ್ಕೊಳ್ಬೇಕಾದ ಸಂಗತಿ ಇರುತ್ತೆ. ವ್ಯರ್ಥವಾದಂಥ ಕಲಾಕೃತಿ ಇರೋದಿಲ್ಲ. ನೋಡಿ, ಪರ್ಯಾಯಕ್ಕೆ ಹೋದರೆ ಸ್ವಾಮಿಗಳು ನೋಡ್ಲಿಕ್ಕೆ ಸಿಗ್ಬೋದು, ಸಿಗದೇ ಇರ್ಬೋದು. ತಟ್ಟಿರಾಯ ಅಂತೂ ಸಿಗ್ತಾನೆ ನೋಡ್ಲಿಕ್ಕೆ. ಕೃಷ್ಣ ನೋಡ್ಲಿಕ್ಕೆ ಸಿಗ್ಬೋದು, ಸಿಗದೇ ಇರ್ಬೋದು. ತಟ್ಟಿರಾಯ ನೋಡ್ಲಿಕ್ಕೆ ಸಿಗ್ತಾನೆ. ಯಾಕೆ ತಟ್ಟಿರಾಯ? ಅದು ಏನೋ 8-10 ಅಡಿ ಎತ್ತರದ ಒಂದು ಬೊಂಬೆ ಮಾಡಿ ಸಭೆ ಮುಂದೆ ಬರ್ತಾ ಇರ್ತದೆ. ಮಕ್ಕಳಿಗೆ ಪರ್ಯಾಯ ಖುಷಿಯಾಗುವುದು ತಟ್ಟಿರಾಯನಿಂದಾಗಿ, ಸ್ವಾಮಿಗಳಿಂದಾಗಿ ಅಲ್ಲ. ಬಹಳ ಜನ ಸ್ವಾಮಿಗಳು ತಟ್ಟಿರಾಯ ಆಗ್ತಾ ಇದ್ದಾರೆ, ಆದರೆ ತಟ್ಟಿರಾಯ ನಿಜವಾದ ಆಕರ್ಷಣೆ. ಇವರು ತಟ್ಟಿರಾಯ ಆದರೂ ಇವರು ಸಮಾಜದ ಆಕರ್ಷಣೆ ಒಳಗ. ಸ್ವಾಮಿಗಳಿಗಿಂತ ಹೆಚ್ಚು ಆಕರ್ಷಣೆ ಮಕ್ಕಳಿಗೆ ಪರ್ಯಾಯದ ಆಕರ್ಷಣೆಯಿಂದ ತಟ್ಟಿರಾಯ ಇದ್ದಾನೆ. ಮಠದ ಬಾಗಿಲು ಇಟ್ಟುಬಿಡ್ತಾರೆ, ಒಳಗೆ ಯಾವ ಸ್ವಾಮಿಗಳು ಇರಲಿ ಬಿಡಲಿ, ಹೊರಗೆ ತಟ್ಟಿರಾಯ ಇದ್ದರೆ ನಮಗೆ ಆನಂದ. ಮಠ ಯಾಕೆ ಅದನ್ನು ಇಟ್ಟರು? ಮಕ್ಕಳನ್ನು ಅಟ್ರಾಕ್ಟ್ ಮಾಡಲಿಕ್ಕಲ್ಲ, ಮಕ್ಕಳಿಗೆ ಒಂದು ಪಾಠ ಹೇಳಬೇಕಾಗಿತ್ತು ಅವರಿಗೆ. ನೋಡಿ, ಬೇರೆ ಏನೋ ಮಾಡ್ಬೋದಿತ್ತಲ್ಲ. ಏನು ಅಂದರೆ ಒಳಗೆ ಇದ್ದು ಹೊತ್ತುಕೊಳ್ಳುವುದಂದ್ರೆ ಏನು ಅಂತ ತಿಳಿಸಬೇಕಾಗಿತ್ತು. ಒಳಗೆ ಇದ್ದು ಹೊತ್ತುಕೊಳ್ಳೋದು ಹೇಗೆ? ತಟ್ರಾಯ ನೋಡಪ್ಪ ಅಂದ್ರೆ ಆಗೋಯ್ತಾನೆ. ನೋಡಿ, ತಟ್ರಾಯನ ಒಳಗೆ ಇರ್ತಾನೆ ಮನುಷ್ಯ, ಆ ತಟ್ರಾಯನ್ನು ಹೊತ್ತುಕೊಂಡು ಹೋಗ್ತಾನೆ. ಒಳಗೆ ಇದ್ದು ಹೊತ್ತುಕೊಳ್ಳುವುದು ಅಂದರೆ ಏನು ಅನ್ನುವ ಪಾಠ ಒಂದು ಕಲಾಕೃತಿಯ ಮೂಲಕ ಕೊಟ್ಟರು. ನಾನು ಹೇಳಿದ ಭಾರತೀಯ ಪರಂಪರೆಯ ವಿಶೇಷ ಏನು ಅಂತಂದರೆ, ಅದು ಸಂಗೀತ ಇರಬಹುದು, ಅದು ಡ್ಯಾನ್ಸ್ ಇರಬಹುದು, ಅಥವಾ ರಂಗೋಲೆ ಇರಬಹುದು, ಅಥವಾ ಒಂದು ಚಿತ್ರ ಪೇಂಟಿಂಗ್ ಇರಬಹುದು, ಒಂದು ಶಿಲ್ಪ ಇರಬಹುದು. ಅದು ಎಲ್ಲದರ ಹಿಂದೆ ಒಂದು ಫಿಲಸಾಫಿಕಲ್ ಆಸ್ಪೆಕ್ಟ್ ಇದೆ. ಬೇರೆ ದೇಶಗಳಲ್ಲಿ, ಬೇರೆ ಸಂಸ್ಕೃತಿಯಲ್ಲಿ, ಬೇರೆ ರಿಲಿಜನ್ನಲ್ಲಿ ನೀವು ಇದನ್ನು ನೋಡುವುದು ಸಾಧ್ಯ ಇಲ್ಲ. ಅವರಿಗೆ ಸಾಂಸ್ಕೃತಿಕ ಪರಂಪರೆಯೇ ಇಲ್ಲ. ಏನು ಸಂಸ್ಕೃತಿ ಇದೆ? ಸಂಸ್ಕೃತಿ ಇದ್ದದ್ದನ್ನು ಒಡೆಯೋ ಸಂಸ್ಕೃತಿ ಇದೆ ಅಷ್ಟೇ, ಮತ್ತು ಮಾಡೋ ಸಂಸ್ಕೃತಿ ಏನೂ ಇಲ್ಲ. ಸಂಸ್ಕೃತಿಯ ಎಲ್ಲ ಮುಖಗಳು ಪೂರ್ಣ ಪ್ರಮಾಣದಲ್ಲಿ ವಿಕಾಸ ಆದದ್ದು ಭಾರತದಲ್ಲಿ. ಅದು ಇಲ್ಲಿ ಉಳಿಯಬಾರ್ದು ಅನ್ನೋ ಪ್ರಯತ್ನ ನಡೀತಾ ಇದೆ. ಸಂಸ್ಕೃತಿ ನಾಶ ಮಾಡಿಬಿಟ್ರೆ ನಾವು ಅಸಂಸ್ಕೃತ ಜನಾಂಗ ಮತ್ತು ಅಸಂಸ್ಕೃತಿ ಮಾತ್ರ ಪ್ರಪಂಚದಲ್ಲಿ ಉಳಿಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಈ ಸಂಸ್ಕೃತಿಯ ವೈವಿಧ್ಯ ಯಾವ ಪ್ರಪಂಚದಲ್ಲಿ ಯಾರು ಕೊಟ್ಟಿದ್ದಾರೆ ಹೇಳಿ? ಅದಕ್ಕೆ ಒಳಗೆ ಇದ್ದು ಹೊತ್ತುಕೊಳ್ಳುವುದು ಯಾಕೆ? ಅದಕ್ಕೆ ಮಕ್ಕಳಿಗೂ ಕೂಡ ತೋರಿಸಬೇಕಾದ್ರೆ ಡೆಮಾನ್ಸ್ಟ್ರೇಷನ್ ಕ್ಲಾಸ್ನಲ್ಲಿ ಪಾಠ ಮಾಡಿದರೆ ಆಗುವುದಿಲ್ಲ. ತಟ್ಟಿರಾಯನನ್ನು ನೋಡಿ ಕೂಡಲೇ ಮಕ್ಕಳೇ ಅರ್ಥ ಆಗುತ್ತೆ, ಒಳಗಿದ್ದು ಹೊತ್ತುಕೊಳ್ಳುವುದು ಗೊತ್ತಾಗೋಯ್ತು ಎಷ್ಟು ಸುಲಭವಾಗಿ. ಹೀಗೆ ಪ್ರತಿಯೊಂದು ಕಲೆಯೂ ಒಂದು ಅಧ್ಯಾತ್ಮದ ಸಂದೇಶವನ್ನು ಕೊಡುವಂತೆ ಇಲ್ಲಿ ನಿರ್ಮಾಣ ಮಾಡಿತು. ನೀವು ದೇವಸ್ಥಾನಗಳಿಗೆ ಹೋದರೆ ವಿಚಿತ್ರ, ಬಹಳ ಜನಕ್ಕೆ ಗೊಂದಲ. ದೇವಸ್ಥಾನಗಳಿಗೆ ಹೋದರೆ ದೇವಸ್ಥಾನದಲ್ಲಿ ಶಿಲ್ಪ ಇರ್ತದಲ್ಲ, ಗೋಡೆಗಳಲ್ಲೆಲ್ಲ, ಅದರಲ್ಲಿ ಸಾಮಾನ್ಯವಾಗಿ ಯಾವ ದೇವಸ್ಥಾನದಲ್ಲೂ ಒಂದು ಕೆಲವಾದರೂ ಮೈಥುನದ ಶಿಲ್ಪ ಇಲ್ಲದೇ ಇಲ್ಲ. ಸ್ತ್ರೀ ಪುರುಷರ ನಗ್ನವಾದ ಮೈಥುನದ ಶಿಲ್ಪ ದೇವಸ್ಥಾನದ ಗೋಡೆಗಳಲ್ಲಿ ಇರುತ್ತೆ. ಏನ್ರಿ ದೇವರಿಗೂ ಇದಕ್ಕೂ ಏನು ಸಂಬಂಧ? ಬಹಳ ಅಲ್ರಿ, ದೇವಸ್ಥಾನಕ್ಕೆ ಹೋದರೂ ಈ ಮೈಥುನ ಶಿಲ್ಪವೇ ಕಣ್ಣಿಗೆ ಕಾಣುತ್ತಲ್ಲ, ಅದು ನಿಮಗೆ ಅದೇ ಮುಖ್ಯ ಆದರೆ ಅದೇ ಕಾಣೋದು. ಏನು ನೋಡು, ಯಾರು ಯಾವ್ದು ಮುಖ್ಯ ಅದೇ ಕಾಣೋದು. ದೇವರು ಕಾಣೋದಿಲ್ಲ, ಮೈಥುನ ಶಿಲ್ಪವೇ ಕಾಣುತ್ತೆ.
ನೀವು ಉಡುಪಿಗೆ ಹೋದರೆ ಪ್ರಾಯವಾಗಿ ಸ್ವಾಮಿಗಳಿಗೆ ಗೊತ್ತಿಲ್ಲ ಅಭಿಷೇಕ, ಅವರು ಮಾಡಿಸೋರು ಹೇಳಿರ್ಲಿಕ್ಕಿಲ್ಲ. ಬ್ರಹ್ಮರಥದಲ್ಲಿ ನೋಡಿದರೆ ಮೈಥುನ ಶಿಲ್ಪ ಇದೆ. ನೀವು ಮಧ್ವ ಸರೋವರ ಪ್ರದಕ್ಷಿಣ ಪಥದಲ್ಲಿ ಹಾಕಿದ ಹಾಸುಗಳನ್ನೆಲ್ಲ ಮೈಥುನದ ಶಿಲ್ಪ ಇದೆ. ಅದೆಲ್ಲ ಸ್ವಾಮಿಗಳು ಹೇಳಿ ಮಾಡಿಸಿದಲ್ಲ, ಅವರಿಗೆ ಇವತ್ತಿಗೂ ಗೊತ್ತಿರಲಿಕ್ಕಿಲ್ಲ ಇದೆ ಅಂತ. ಅದು ಶಿಲ್ಪಿಗಳು ಮಾಡಿರ್ತಾರೆ. ಯಾಕೆ ಮೈಥುನದ ಶಿಲ್ಪ? ನೋಡಿ, ದೇವಾಲಯಕ್ಕೆ ಹೋಗುವಾಗ ನಿಮಗೆ ಮೈಥುನವೂ ಒಂದು ಆರಾಧನೆಯಾಗಬೇಕು. ಆ ಮಟ್ಟದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಮೈಥುನ ಅಂದರೆ ಅಸಹ್ಯವಾದ ಕ್ರಿಯೆ ಅಲ್ಲ, ಅದು ಕೂಡ ಒಂದು ದೇವರ ಪೂಜೆ ಆಗಬೇಕು. ಆ ಮಟ್ಟದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ ಸಿದ್ಧರಾಗಲಿಕ್ಕೋಸ್ಕರ ಒಂದು ಮೈಥುನದ ಶಿಲ್ಪವನ್ನು ಹೊರಗಿಂದ ಹಾಕ್ತಾರೆ. ಮೈಥುನವೂ ಕೂಡ ಸ್ತ್ರೀ ಪುರುಷರ ಸಮಾಗಮ, ಒಂದು ಭಗವಂತನ ಪೂಜೆ. ಇಟ್ಸ್ ಎ ಕೈಂಡ್ ಆಫ್ ವರ್ಷಿಪ್. ವಾಮದೇವ ಯಜ್ಞ ಅಂತ ಹೇಳ್ತಾರೆ ಉಪನಿಷತ್ನಲ್ಲಿ ಅದನ್ನು. ಅದೊಂದು ದೊಡ್ಡ ಯಜ್ಞ. ಯಾಕೆಂದರೆ ಆ ಯಜ್ಞಕ್ಕಿಂತ ದೊಡ್ಡ ಯಜ್ಞ ಆದರೆ ಈ ಭಗವಂತ ಸೃಷ್ಟಿ ಮಾಡತಕ್ಕ ಒಂದು ಜೀವಕ್ಕೆ ನಾವು ಇಬ್ಬರನ್ನ ಮಾಧ್ಯಮವನ್ನಾಗಿ ಮಾಡಿದ್ದಾನೆ. ಅದಕ್ಕಿಂತ ದೊಡ್ಡ ಧನ್ಯತೆ ಏನು? ಒಂದು ಜೀವವನ್ನು ನಮ್ಮ ಮೂಲಕ ಭಗವಂತ ಸೃಷ್ಟಿ ಮಾಡಿದ, ನಾವು ಇನ್ಸ್ಟ್ರೂಮೆಂಟ್ ಆದೆವು. ಇದಕ್ಕಿಂತ ದೊಡ್ಡ ಯಜ್ಞ ಏನು? ಹಾಗೆ ನಮಗೇನಾಗಿದೆ ಅಂದರೆ ಎಲ್ಲರಿಗೂ ಒಳಗಿಂದೊಳಗೆ ಕದ್ದು ಆ ಶಿಲ್ಪವನ್ನು ನೋಡ್ತಾರೆ ಹೋಗುವವರು. ಇದನ್ನು ಛೇ ದೇವಸ್ಥಾನದಲ್ಲಿ ಇರಬಾರ್ದಪ್ಪ ಅಂತ ನೋಡುವುದನ್ನೇ. ಹಾಗೆ ಇರಬೇಡಿ ಅಂತ. ನೀವು ಅದನ್ನು ಪೂಜಾ ದೃಷ್ಟಿಯಿಂದ ನೋಡಿ, ಅದನ್ನು ಎಂಜಾಯ್ ಮಾಡಿ. ಅದು ಒಂದು ಭಗವಂತನ ಪೂಜೆ ಅಂತ ಗೊತ್ತಾದಾಗ ಯಾವ ಕ್ರಿಯೆಯೂ ಅಸಹ್ಯ ಅಲ್ಲ ಭಗವಂತನ ಮುಂದೆ ಅನ್ನೋದು ಗೊತ್ತಾಗಿ ಒಳಗೆ ಹೋಗಿ. ಅವಾಗ ಸೆಕ್ಸು ಅನ್ನತಕ್ಕಂಥದ್ದು ಯಾವುದೋ ಒಂದು ಚೆಲ್ಲಾಟ ಅಲ್ಲ, ಅದು ಒಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ವರ್ಷಿಪ್ ಅನ್ನತಕ್ಕಂಥ ಭಾವದಿಂದ ಒಳಗೆ ಹೋದಾಗ ನಿಮಗೆ ಯಾವ ಕೆಟ್ಟ ಭಾವನೆಯೂ ಕಾಡೋಲ್ಲ. ಇದು ಭಾರತೀಯ ಸಂಸ್ಕೃತಿ. ಅವರು ಎಲ್ಲದರಲ್ಲೂ ನಾವು ಯಾವುದನ್ನು ಅಸಖ್ಯ ಅಂತ ಹೇಳ್ತೇವೆ ಅದರಲ್ಲಿಯೂ ಭಗವಂತನ ಕ್ರಿಯೆಯನ್ನು ನೋಡುವಂಥ ತರಬೇತಿ ಕೊಟ್ಟರು. ಎಲ್ಲದರಲ್ಲಿಯೂ ಅದರ ಹಿಂದೆ ಇರತಕ್ಕ ಭಗವತ್ ಶಕ್ತಿಯನ್ನು ನೋಡು. ಯಾವುದೂ ಅಸಖ್ಯ ಇಲ್ಲ. ಯಾಕೆಂದರೆ ಭಗವಂತ ಕೊಳಕನ್ನು ಸೃಷ್ಟಿ ಮಾಡೋಲ್ಲ. ಅವನ ಸೃಷ್ಟಿಯ ಹಿಂದೆ ಒಂದು ಉದ್ದೇಶ ಇದೆ, ಅದಕ್ಕೊಂದು ಒಳ್ಳೆಯ ಅರ್ಥ ಇದೆ. ಯಾವುದು ಬರೀ ಕೊಳಕಾದದ್ದಿಲ್ಲ. ಇವಾಗ ನಮ್ಮ ಉಸಿರಾಟ ಅದು ನಮ್ಮಿಂದ ಹೊರಗೆ ಬಂದ ಮಲ ಅಲ್ವಾ, ಕೊಳಕ ಅಲ್ವಾ? ಅದು ಅಷ್ಟೇ ನಮ್ಗೆ ಸಿಟ್ಟು ಬರೋ, ನಿಮ್ಮ ಉಸಿರು ಮಲ ಹೌದಾ? ಮತ್ತು ನಮ್ಮ ಮಲವನ್ನೇ ಮರಗಳು ತಿಂತಾವೆ, ಅವುಗಳಿಗೆ ಆಹಾರ. ಅದು ವ್ಯರ್ಥ ಅಲ್ಲ. ಅವುಗಳು ಮತ್ತೆ ಅವುಗಳ ಉಸಿರು ಮಲವನ್ನು ಅವುಗಳು ಬಿಟ್ಟಿರತಕ್ಕಂಥ ಆಕ್ಸಿಜನನ್ನೇ ನಾವು ತಿನ್ನೋದು. ಸೊ ಮರದ ಮಲ ನಮ್ಮ ಆಹಾರ, ನಮ್ಮ ಮಲ ಮರದ ಆಹಾರ. ಅದರಿಂದ ಪ್ರಪಂಚ ಬೆಳೆದಿದೆ. ಯಾವುದು ವ್ಯರ್ಥ ಅಲ್ಲ. ಪ್ರತಿಯೊಂದು ಯಾವೊಂದು ಕೊಳಕು ಅಂತ ಅನ್ನೋದರ ಹಿಂದೆ ಬಹಳ ದೊಡ್ಡ ಒಂದು ಪರ್ಪಸ್ ಇದೆ ಸೃಷ್ಟಿಯಲ್ಲಿ. ಅದು ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್. ಒಂದಕ್ಕೊಂದು ಸಂಬಂಧವನ್ನು ತಿಳಿದಾಗ ಎಲ್ಲವೂ ಭವ್ಯ. ಅದಕ್ಕೋಸ್ಕರ ಮೂಗು ಮುರಿಬೇಡಿ ಅಂತ ಕಾಷ್ಠಶಿಲ್ಪದಲ್ಲಿ ಮತ್ತು ಶಿಲಾಶಿಲ್ಪದಲ್ಲಿ ಸ್ತ್ರೀ ಪುರುಷರ ಮೈಥುನದ ಚಿತ್ರಗಳು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲೂ ಇದೆ. ನಾನು ಮೊನ್ನೆ ಕನಕದಾಸರ ಕಾಗಿನೆಲೆಯ ಆದಿಕೇಶವ ದೇವಸ್ಥಾನವನ್ನು ನೋಡ್ಲಿಕ್ಕೆ ಹೋಗಿದ್ದೆ. ಕನಕದಾಸರು ಪ್ರತಿಷ್ಠೆ ಮಾಡಿದ ಅಲ್ಲಿ ಮುಂಚೆ ಇದ್ದದ್ದು ನರಸಿಂಹ, ಅದರ ಪಕ್ಕದಲ್ಲಿ ಕನಕದಾಸರು ಆದಿಕೇಶವನನ್ನು, ನರಸಿಂಹ, ಆದಿಕೇಶವ ಮತ್ತು ಮುಖ್ಯಪ್ರಾಣ ದೇವಸ್ಥಾನಗಳಿವೆ. ಅದನ್ನು ನೋಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಹೆಚ್ಚು ಶಿಲ್ಪಗಳಿಲ್ಲ, ಬೋಳು ಕಟ್ಟಡ ಅದು. ಆಮೇಲೆ ಕೆಲವೆಲ್ಲ ಮತ್ತೆ ಜೀರ್ಣ, ಕನಕದಾಸರ ಕಾಲದ್ದು ಅಲ್ಲ, ಎಲ್ಲ ಸೇರಿಸಿದ್ದಾರೆ. ಆದರೆ ಅವರ ಕಾಲದ್ದು ಉಳಿದದ್ದಲ್ಲಿ ಇರೋದು ಮೈಥುನ ಶಿಲ್ಪ ಇರೋದೇ ಬಹಳ ಕಮ್ಮಿ ಶಿಲ್ಪ ಇದೆ. ಅದರಲ್ಲಿ ಮೈಥುನ ಶಿಲ್ಪ ಇದೆ. ನನ್ನ ಒಟ್ಟಿಗೆ ಹೋದವ್ರಿಗೆ ಕೇಳಿದ್ರು, ಅಲ್ಲಿ ಇದು ಯಾಕ್ರಿ ಮೈಥುನ ಶಿಲ್ಪ ಇದೆ ಅಂತ. ಅಲ್ಲದೆ ನಿಮಗೆ ಇಷ್ಟು ಕಣ್ಣು ಸೆಳೀತಲ್ವ? ನಿಮಗೆ ದೇವರು ಕಣ್ಣು ಸೆಳೆಯೋಲ್ಲ, ಇದು ಸೆಳೆಯುತ್ತೆ, ಅದಕ್ಕೆ ಇಟ್ಟದ್ದು ಅಂತ ಹೇಳಿದೆ. ನಿಮ್ಮನ್ನು ಅಟ್ರಾಕ್ಟ್ ಮಾಡಬೇಕಲ್ಲ ದೇವಸ್ಥಾನದ ಕಡೆಗೆ. ನೀವು ಬರ್ತೀರಿ ಇದಿದ್ರೆ, ಬರೇ ದೇವರಿದ್ರೆ ಬರೋಲ್ಲ ಇವರು. ನೀವು ಯಾಕೆಂದ್ರೆ ಬುದ್ಧಿಜೀವಿಗಳು, ವಿಚಾರವಾದಿಗಳು, ದೇವರನ್ನು ನೋಡೋದು ಮೂಢನಂಬಿಕೆ, ಇದನ್ನು ನೋಡ್ಲಿಕ್ಕೆ ಯಾರು ಬುರ್ರಿ ಅಂತ ಇಟ್ಟಿದ್ದಾರೆ. ಇದು ಬಹಳ ಕಷ್ಟ. ನಮ್ಮಲ್ಲಿ ಏನೂ ತಿಳುವಳಿಕೆ ಇರದಿದ್ದವರೆಲ್ಲ ಬುದ್ಧಿಜೀವಿಗಳು ಅಂತ ಲೇಬಲ್ ಹಾಕೊಂಡು ಅಧ್ವಾನ ಮಾಡ್ತಾ ಇದ್ದಾರೆ ಈ ದೇಶವನ್ನು. ಹಾಗೆ ಉತ್ತಮ ಪುರುಷ ಸ್ವನ್ಯ ಪರಮಾತ್ಮೇತ್ಯುದಾಹೃತಃ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಭಾಗವತದ ವಚನ. ಪರಮಾತ್ಮ ಅನ್ನೋದನ್ನು ಭಾಗವತದಲ್ಲಿ ಹೇಳಿದರು. ಯಾರು ಸರ್ವೋತ್ಕೃಷ್ಟವಾದ ತತ್ವ ಅದನ್ನು ಬ್ರಹ್ಮ ಅಂತ ಕರೀತಾರೆ, ಪರಂ ಬ್ರಹ್ಮ ಅಂತ ಕರೀತಾರೆ, ಆತ್ಮ ಅಂತ ಕರೀತಾರೆ, ಪರಮಾತ್ಮ ಅಂತ ಕರೀತಾರೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಅಂತ ಕರೀತಾರೆ. ಇದು ಮೂಲಭೂತವಾಗಿ ದೇವರ ಹೆಸರು. ಬ್ರಹ್ಮ, ಪರಂ ಬ್ರಹ್ಮ, ಆತ್ಮ, ಪರಮಾತ್ಮ, ಭಗವಾನ್. ಈ 5 ಶಬ್ದಗಳನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಅದನ್ನೇ ಕೃಷ್ಣ ಪರಮಾತ್ಮೇತಿ ಉದಾಹೃತ. ಯೋ ಲೋಕತ್ರಯಂ ಆವಿಶ್ಯ, 3 ಲೋಕದ ಒಳಗೆ ತುಂಬಿದ್ದುಕೊಂಡೇ ಅದರಿಂದ ಭಿನ್ನವಾಗಿದ್ದಾನೆ ಮತ್ತು ಅದನ್ನು ಹೊತ್ತುಕೊಂಡಿದ್ದಾನೆ. ನಾವು ಇವತ್ತು
ನಮ್ಮ ಕಾಲ ಮೇಲೆ ನಾವು ನಡೀತಾ ಇದ್ದೀವಿ ಅಂತ ನಮ್ಮೊಳಗೆ ಅವನಿದ್ದು ಹೊತ್ತುಕೊಂಡಿದ್ದಾನೆ. ಇವತ್ತು ಇಡೀ ಭೂಮಿ ಆಕಾಶದಲ್ಲಿ ತನ್ನ ಕಕ್ಷೆಯಲ್ಲೇ ಇದೆ, ಕೆಳಗೆ ಕುಸಿದು ಬೀಳಲಿಲ್ಲ ಅಂದರೆ ಅದನ್ನು ಅದರೊಳಗಿದ್ದು ಹೊತ್ತುಕೊಂಡಿದ್ದಾನೆ. ಹೀಗೆ ಪ್ರತಿಯೊಂದು ಗ್ರಹಗೋಳಗಳು, ಸೂರ್ಯ ಚಂದ್ರ ಎಲ್ಲ ಆಕಾಶದಲ್ಲಿದ್ದಾವಲ್ಲ ನಿರಾಳಂಬವಾಗಿ. ಅದಕ್ಕೆ ಅಡಿಯಲ್ಲಿ ಏನು ಗೊತ್ತು ಕಂಬ ಗಿಂಬ ಇಟ್ಟು ನಿಲ್ಲಿಸಿದ್ದಲ್ಲ. ಯಾಕೆ ನಿಂತಿದೆ ಅಂದರೆ ಅವನು ಹೊತ್ತುಕೊಂಡು ನಿಲ್ಲಿಸಿದ್ದಾನೆ. ಅದಕ್ಕೆ ಒಂದನ್ನು ಒಂದು ಎಳ್ಕೊಂಡು ಹಾಗೆ ಶಕ್ತಿ ಕೊಟ್ಟು ಅದನ್ನು ಇಡೀ ಪ್ರಪಂಚ ಭಗವಂತ ಒಳಗೆ ತುಂಬಿ ಹೊತ್ತುಕೊಂಡಿದ್ದಾನೆ. ಅಲ್ಲಪ್ಪ ಅವನು ಹೊತ್ತುಕೊಂಡದ್ದು ಎಷ್ಟು ಸಮಯ ಅಂತ ಹೊತ್ಕೊಳ್ಬೋದು? ನಮಗೆಲ್ಲ ಹೊತ್ತು ಸುಸ್ತಾದ ತೆಗೆದು ಕೆಳಗಿಟ್ಬಿಡ್ತೇವೆ ನಾವು. ಅಂದರೆ ಅವ್ಯಯ ಅಂದರು. ಅಂದರೆ ಅವನ ಶಕ್ತಿಯ ಹ್ರಾಸ ಎಂದೂ ಯಾರ ಶಕ್ತಿಗೆ ಹ್ರಾಸವೇ ಇಲ್ಲವೋ ಅವನ ಅವ್ಯಯ. ಯಾರ ಶಕ್ತಿಗೆ ಹ್ರಾಸವೇ ಇಲ್ಲವೋ ಅಥವಾ ಯಾರ ಅಸ್ತಿತ್ವಕ್ಕೆ ಎಂದೂ ಲೋಪವೇ ಇಲ್ಲವೋ ಅವನು ಅವ್ಯಯ. ಅದರಿಂದ ಭಗವಂತನ ಶಕ್ತಿ ಕುಸಿದು ಹೋಗೋ ಪ್ರಶ್ನೆ ಇಲ್ಲ ಈ ವಿಶ್ವ. ಅವನೇ ಸಂಹಾರ ಮಾಡಬೇಕು ಹೊರತು ತಾನಾಗಿ ಅವನು ಅಶಕ್ತಿಯಿಂದಾಗಿ ನಾಶವಾಗೋ ಪ್ರಶ್ನೆ ಇಲ್ಲ. ಯಾಕೆಂದರೆ ಈಶ್ವರನು ಆಮ್ನಿಪೊಟೆಂಟ್. ಹಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ಏನು ಮಾಡುವುದಕ್ಕೂ ಶಕ್ತಿ ಇರತಕ್ಕ ಅವನು ಸರ್ವಶಕ್ತ. ಈಶ್ವರ ಅಂದರೆ ಸರ್ವಶಕ್ತ ಅಂತ ಅರ್ಥ ಸಂಸ್ಕೃತದಲ್ಲಿ. ಆಮ್ನಿಪೊಟೆಂಟ್, ಸರ್ವಶಕ್ತ ಅವನು. ಮತ್ತು ಅವನ ಶಕ್ತಿಯಲ್ಲಿ ಅವ್ಯಯ, ಅವನ ಶಕ್ತಿ ಸಾಮರ್ಥ್ಯದಲ್ಲಿ ಯಾವತ್ತೂ ಕೂಡ ವ್ಯತ್ಯಾಸ, ಕುಂದುಕೊರತೆ ಇಲ್ಲ. ಸರ್ವದಾ ಸರ್ವಶಕ್ತನಾಗಿರತಕ್ಕಂಥ ಒಬ್ಬ ಈ ವಿಶ್ವವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಆದ್ದರಿಂದ ನಾವು ಈ ಪ್ರಪಂಚದಲ್ಲಿ ಓಡಾಡ್ತಾ ಇದ್ದೇವೆ. ಇದು ಪ್ರಪಂಚ ಮತ್ತು ಭಗವಂತನ ಸಂಬಂಧ. ಪ್ರಪಂಚದಲ್ಲಿ ಜೀವ ಮತ್ತು ನಿತ್ಯ ಸಾಧನ ಜೀವ, ಅದರ ಲಕ್ಷ್ಮಿ, ಮತ್ತು ಆ ಜೀವಕ್ಕೆ ಕ್ಷರ ಬಿದ್ದು ಹೋಗುವ ಶರೀರವೇ ಈ ಪ್ರಪಂಚ. ಜಡ ಪ್ರಪಂಚ ಅನ್ನೋದು ಇವನಿಗೆ ಆವರಣವಾಗಿರುವಂಥದ್ದು, ಬಿದ್ದು ಹೋಗುವಂಥ ಆವರಣ. ಆ ಜಡ ಪ್ರಪಂಚದೊಳಗೆ ಸೇರಿಕೊಂಡ ಜೀವ ಬ್ರಹ್ಮಾದಿಗಳು, ಅದರಿಂದ ಬಿಡುಗಡೆಗೊಂಡಿರತಕ್ಕಂಥ ಜೀವ ಲಕ್ಷ್ಮಿ. ಇದು ಎಲ್ಲವನ್ನು ರಕ್ಷಿಸುವಂಥ ಭಗವಂತ ಎಲ್ಲಕ್ಕಿಂತ ವಿಲಕ್ಷಣ ಮತ್ತು ಎಲ್ಲಕ್ಕಿಂತ ದೊಡ್ಡ ತತ್ವ ಅಂತ ಈ ಮಾತನ್ನು ಗೀತೆಯಲ್ಲಿ ಬಂದಿರತಕ್ಕಂಥ ಈ ಮಾತಿನ ಜೊತೆಗೆ ಇನ್ನೂ ಒಂದು 2-3 ಶ್ಲೋಕ ಇದೆ. ದೇವರು ನಡೆಸಿದರೆ ಈ ಸ್ಥೂಲವಾಗಿ ಹೇಳಬೇಕಾದ ವಿಷಯ ಪೂರ ಹೇಳಿ ಆಯಿತು. ಅದರ ಉಪಸಂಹಾರ ಉಳಿದಿದೆ. ಅದನ್ನು ಮುಂದೆ ಡಿಸೆಂಬರ್ ತಿಂಗಳಲ್ಲಿ ಬಂದಾಗ ಇನ್ನು ಉಳಿದ 3 ಶ್ಲೋಕಗಳು ಮತ್ತು 16ನೇ ಅಧ್ಯಾಯವನ್ನು ಮುಂದುವರಿಸೋಣ. ಇವತ್ತು ಈ ಗೀತಾ ಚಿಂತನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.